ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ ಕೇಸ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಸೊ ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಇವತ್ತಿನ ಲೆಕ್ಚರ್ಗೆ ಇವತ್ತಿನ ಏನು ಕ್ಲಾಸ್ ಇದೆ ನಿಮಗೆ ಇಲ್ಲಿ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ ಯಾವ ಚಾಪ್ಟರ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನೋದು. ಫ್ಯಾಮಿಲಿ, ಕುಟುಂಬ ಅನ್ನೋ ಚಾಪ್ಟರ್ ಬಗ್ಗೆ ನಾವು ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್. ಓಕೆ, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಯು. ಸೊ ಅಂಡ್ ಐ ಆಲ್ಸೋ ಒನ್ ರಿಕ್ವೆಸ್ಟ್ ಫಾರ್ ಯು. ಸೊ ಇಫ್ ಎನಿಬಡಿ ನಾಟ್ ವಾಚ್ಡ್ ಪ್ರೀವಿಯಸ್ ಲೆಕ್ಚರ್ಸ್, ಯಾರಾದ್ರೂ ಕೂಡ ಪ್ರೀವಿಯಸ್ ಲೆಕ್ಚರ್ ಇನ್ನೂ ವಾಚ್ ಮಾಡಿಲ್ಲ ಅಂತಾದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ನಾವೆಲ್ಲರೂ ಕೂಡ ಏನು ಆರ್ಡರ್ ವೈಸ್ ನಾವು ಕಂಪ್ಲೀಟ್ ಮಾಡ್ತಾ ಇದ್ವಿ. ಒನ್ ಶಾರ್ಟ್ ಲೆಕ್ಚರ್ಸ್ ಆಗಿರುತ್ತೆ ಅಂದ್ರೆ ಸೊ ಕಂಪ್ಲೀಟ್ ಆಗಿ ನಿಮ್ಮ ಕಂಪ್ಲೀಟ್ ಏನು ಚಾಪ್ಟರ್ಸ್ ಏನಿದೆ ಅದನ್ನೆಲ್ಲ ಒಂದೇ ಒನ್ ಶಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಕೂಡ ಏನು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಯಾವ ರೀತಿ ಬರುತ್ತೆ, ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡೋದು ಎಲ್ಲ ನಾವ್ ಏನ್ ಮಾಡ್ತಾ ಇದೀವಿ, ಕ್ಲಿಯರ್ ಮಾಡ್ತಾ ಇದೀವಿ. ಸೊ ಅದರಲ್ಲಿ ಇವತ್ತಿನ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ನಾವು ಫ್ಯಾಮಿಲಿ. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅನ್ನೋದು ಫಸ್ಟ್ ನಾವು ನೋಡ್ಕೊ ಬಂದು ದೆನ್ ನಾವು ಇವತ್ತಿನ ಕ್ಲಾಸ್ ಕಡೆ ಮೂವ್ ಆಗೋಣ ಸ್ಟೂಡೆಂಟ್ಸ್. ಓಕೆ, ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಾಯಿದೆ ನಾವು ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ ಹೇಳಿ. ನಾವು ಲಾಸ್ಟ್ ಕ್ಲಾಸ್ ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್ ಒಂದು ಬಗ್ಗೆ ನಾವು ಕಲ್ತಿದ್ವಿ. ಯಾವುದು? ಜುಡಿಷಿಯರಿ, ನ್ಯಾಯಾಂಗ. ಈ ಜುಡಿಷಿಯರಿ ಅನ್ನೋ ಚಾಪ್ಟರ್ ಬಗ್ಗೆ ನಾವು ಕ್ಲಿಯರ್ ಆಗಿ ಏನ್ ಮಾಡಿದ್ವಿ, ಡೀಟೇಲ್ ಆಗಿ ತಿಳ್ಕೊಂಡಿದ್ವಿ ಅಲ್ವಾ? ಜುಡಿಷಿಯರಿ, ನ್ಯಾಯಾಂಗ. ಆ ಜುಡಿಷಿಯರಿಯಲ್ಲಿ ಯಾವ್ದು ಬರುತ್ತೆ ನೋಡಿ, ಸುಪ್ರೀಂ ಕೋರ್ಟ್ ಬರುತ್ತೆ, ದೆನ್ ಹೈಕೋರ್ಟ್ ಬರುತ್ತೆ, ದೆನ್ ಸಬಾರ್ಡಿನೇಟ್ ಕೋರ್ಟ್ಸ್ ಗಳು ಬರ್ತವೆ ಅಲ್ವಾ? ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸಿವಿಲ್ ಕೋರ್ಟ್. ಆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಯಾವ ಒಂದು ಏನು ವಿಷಯಗಳ ಮೇಲೆ ತನ್ನ ತೀರ್ಪನ್ನು ಕೊಡುತ್ತೆ, ವರ್ಕ್ ಮಾಡುತ್ತೆ ಅನ್ನೋದು ನೋಡಿದ್ವಿ. ಅದಾದ್ಮೇಲೆ ಸಿವಿಲ್ ಕೋರ್ಟ್ ಏನು ಮ್ಯಾರೇಜ್, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸ್. ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಕ್ರಿಮಿನಲ್ ಕೋರ್ಟ್ ಅಂತ ಬಂದಾಗ ಯಾವ್ದ್ರ ಮೇಲೆ, ಕೊಲೆ, ಸುಲಿಗೆ, ಇದ್ರ ಮೇಲೆ ಏನು ಆ ಕೋರ್ಟ್ ವರ್ಕ್ ಮಾಡುತ್ತೆ ಅನ್ನೋದು ನೋಡಿದ್ವಿ ನಾವು. ಓಕೆ, ಸುಪ್ರೀಂ ಕೋರ್ಟ್ ಬಗ್ಗೆ ನೋಡಿದ್ವಿ. ಸುಪ್ರೀಂ ಕೋರ್ಟ್ ನ ರೆಸ್ಪಾನ್ಸಿಬಿಲಿಟೀಸ್ ಏನು, ಫಂಕ್ಷನ್ಸ್ ಏನು, ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಸುಪ್ರೀಂ ಕೋರ್ಟ್ ನ ನಾವು. ನ್ಯೂ ಡೆಲ್ಲಿಯಲ್ಲಿ ಇರೋದು. ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯ್ತು ಅನ್ನೋದು, ಆ ಜಡ್ಜ್ಗಳನ್ನ ಯಾರು ಆಯ್ಕೆ ಮಾಡ್ತಾರೆ, ಪಾರ್ಲಿಮೆಂಟ್ ಆಯ್ಕೆ ಮಾಡ್ತಾರೋ, ಮತ್ತೆ ಜಡ್ಜ್ಗಳು ಯಾರಿಗೆ ರಾಜೀನಾಮೆ ಕೊಡ್ತಾರೆ, ಆ ಜಡ್ಜ್ಗಳಿಗೆ ಪವರ್ ಏನು, ಏನೇ ಪವರ್ ಇರುತ್ತೆ, ಆ ಒರಿಜಿನಲ್ ಪವರ್ಸ್, ಅಪಿಲೇಟ್ ಪವರ್ಸ್ ಅಂತೆಲ್ಲ ಬರುತ್ತೆ. ಸೊ ಅದೆಲ್ಲದ್ರ ಬಗ್ಗೆ ನಾವ್ ಏನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ ಸುಪ್ರೀಂ ಕೋರ್ಟ್ ಬಗ್ಗೆ. ಇನ್ ದ ಸೇಮ್ ವೇ ವಿ ಆಲ್ಸೋ ಲರ್ನ್ ಅಬೌಟ್ ಹೈಕೋರ್ಟ್ ಅಂಡ್ ಯೂನಿಫಾರ್ಮ್ ಜುಡಿಷಿಯರಿ ಸಿಸ್ಟಮ್. ಹೈಕೋರ್ಟ್ ಬಗ್ಗೆ ಏನು, ಸುಪ್ರೀಂ ಕೋರ್ಟ್ ದೇಶಕ್ಕೆ ಒಂದಾದ್ರೆ, ಸೊ ಹೈಕೋರ್ಟ್ ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ ಹೈಕೋರ್ಟ್. ಸಮಟೈಮ್ಸ್ 2 or more states also have the same high court. ಅದನ್ನು ಕೂಡ ಏನು ಆ ಒಂದು ಹೈಕೋರ್ಟ್ ಜಡ್ಜ್ಗಳನ್ನ ಯಾರು ನೇಮಕ ಮಾಡ್ತಾರೆ, ಅವರಿಗೆ ಎಷ್ಟು ವರ್ಷದವರೆಗೆ ಅವರು ತಮ್ಮ ಒಂದು ಹುದ್ದೆಯಲ್ಲಿ ಇರ್ಬೋದು, ಅವರ ಪವರ್ಸ್ ಮತ್ತೆ ಫಂಕ್ಷನ್ಸ್ ಏನು ಎಲ್ಲ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಯೂನಿಫಾರ್ಮ್ ಜುಡಿಷಿಯರಿ ಸಿಸ್ಟಮ್ ಅಂತಂದ್ರೆ ಇಂಟಿಗ್ರೇಟೆಡ್ ಸಿಸ್ಟಮ್. ಏನ್ ಇಲ್ಲಿ ಹೇಳಿದ್ವಲ್ವಾ, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸಬಾರ್ಡಿನೇಟ್ ಕೋರ್ಟ್ ಒಂದ್ರ ಅಂಡರ್ ಅಲ್ಲಿ ಒಂದು ಬರುತ್ತೆ, ಇದ್ರ ನಾವು ನೋಡಿದ್ವಿ. ದೆನ್ ಫಂಕ್ಷನ್ಸ್ ಆಫ್ ದ ವೇರಿಯಸ್ ಲೆವೆಲ್ಸ್ ಆಫ್ ದ ಸಬಾರ್ಡಿನೇಟ್ ಕೋರ್ಟ್ಸ್ ಅಲ್ಲಿ ಯಾವ್ದು ಬರುತ್ತೆ ಹೇಳಿ, ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಅದು ಬರುತ್ತಲ್ವಾ? ಅದ್ರ ಬಗ್ಗೆ ನಾವು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡಿದ್ವಿ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಈ ಒಂದು ಚಾಪ್ಟರ್ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿಮಗೆ ಇದು ಕ್ಲಿಯರ್ ಇರಲಿ. ದೆನ್ ನೇಚರ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಲೋಕ್ ಅದಾಲತ್, ಜನತಾ ನ್ಯಾಯಾಲಯಗಳು ಅಂತ ಕರಿತೀವಿ. ಈ ಲೋಕ ಅದಾಲತ್ಸ್ ಅನ್ನ ಯಾವಾಗ ಜಾರಿ ಮಾಡಿದ್ರು ಮತ್ತೆ ಏನ್ ಪರ್ಪಸ್, ಮೈನ್ ಆಗಿ ಪರ್ಪಸ್ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಲೋಕ ಅದಾಲತ್ ಅಲ್ಲಿ ಏನು ಆ ಒಂದು ಏನು ಆ ಎಕ್ಸ್ಪೆನ್ಸಿವ್ ಕೋರ್ಟ್ಗಳಿಗೆ ಹೋಗ್ಬೋದು. ನಾರ್ಮಲ್ ಜನರಿಗೆ ಏನಾಗಿದೆ, ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ ಅಲ್ವಾ? ಆ ಎಕ್ಸ್ಪೆನ್ಸಿವ್ ನ ರಿಡ್ಯೂಸ್ ಮಾಡ್ಲಿಕ್ಕೋಸ್ಕರ ಮತ್ತೆ ಆ ಟೈಮ್ ಅನ್ನ ಸೇವ್ ಮಾಡ್ಲಿಕ್ಕೋಸ್ಕರ ಏನು ಈ ಒಂದು ಲೋಕ ಅದಾಲತ್ ತಂದಿದ್ದಾರೆ. ಅದರ ಫೀಚರ್ಸ್ ನಾವು ನೋಡಿದೀವಿ. ಅದು ಎರಡು ಏನು ಪಾರ್ಟಿ ಅವರು ಏನ್ ಮಾಡ್ಬೇಕು, ಬೈಂಡಿಂಗ್, ಅದಕ್ಕೆ ಒಪ್ಕೊಂಡ್ಲೇಬೇಕು, ಅಪೀಲ್ಸ್ ಇರೋದಿಲ್ಲ. ಈ ಜನತಾ ಲೋಕ ಅದಾಲತ್ ತೀರ್ಪು ಮೇಲೆ ಏನಿರೋದಿಲ್ಲ, ಅಪೀಲ್ಸ್ ಇರೋದಿಲ್ಲ ಅನ್ನೋದನ್ನೆಲ್ಲ ನಾವು ಕ್ಲಿಯರ್ ಆಗಿ ನೋಡಿದೀವಲ್ವಾ? ಸೊ ನಿಮ್ಗೆ ಅದು ನಾನು ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಇಫ್ ಎನಿಬಡಿ ನಾಟ್ ವಾಚ್ ಇಟ್ ಪ್ಲೀಸ್ ಗೋ ಅಂಡ್ ವಾಚ್. ಓಕೆ, ಏನಾದ್ರು ಡೌಟ್ಸ್ ಇದ್ರು ಕೂಡ ಈ ಚಾಪ್ಟರ್ ರಿಲೇಟೆಡ್ ಮತ್ತೆ ಹೋಗಿ ಕ್ಲಾಸ್ ಅನ್ನ ನೋಡಿ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ದೆನ್ ಮೂವ್ ಆನ್ ಟು ದ ಟುಡೇಸ್ ಚಾಪ್ಟರ್. ವೆರಿ ಇಂಪಾರ್ಟೆಂಟ್ ಮತ್ತೆ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 2 mark 1 mark ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಓಕೆ, 2 marks 1 mark ಕ್ವಶನ್ಸ್. ಫಸ್ಟ್ ಏನ್ ನೋಡ್ತೀವಪ್ಪ ಅಂತಂದ್ರೆ ನಾವು ಮೀನಿಂಗ್ ಆಫ್ ಫ್ಯಾಮಿಲಿ. ಕುಟುಂಬ ಅಂತಂದ್ರೆ ಏನು, ವಾಟ್ ಈಸ್ ಕುಟುಂಬ? ವೆರಿ ಈಸಿ ಇದೆ ಚಾಪ್ಟರ್. ಓಕೆ, ನೀವೇನ್ ಡೈಲಿ ಲೈಫ್ ಅಲ್ಲಿ ನೋಡಿದಿರಲ್ವಾ, ಕುಟುಂಬ, ಫ್ಯಾಮಿಲಿ, ನಮ್ಮ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ ಜೊತೆ ನಾವೇನು
ಇದೀವಲ್ವಾ ಅದನ್ನ ನಾವು ಕುಟುಂಬ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ಅದರ ಮೀನಿಂಗ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ರಿಲೇಶನ್ಶಿಪ್ಸ್ ಅಮಂಗ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ರಿಲೇಶನ್ಶಿಪ್ಸ್ ಅನ್ನೋದು, ರಿಲೇಶನ್ಶಿಪ್ ಮೀನ್ಸ್ ಸಂಬಂಧಗಳು. ಕನ್ನಡದಲ್ಲಿ ನಾವು ಸಂಬಂಧಗಳು ಅಂತೀವಲ್ವಾ, ಆ ಸಂಬಂಧಗಳು ಯಾವ ರೀತಿ ಫಾರ್ಮ್ ಆಗಿದೆ. ಓಕೆ, ತಂದೆ ತಾಯಿ ಮತ್ತೆ ಮಕ್ಕಳು, ಅಜ್ಜ ಅಜ್ಜಿ ಇವ್ರ ಮಧ್ಯದಲ್ಲ ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿ ರಿಲೇಶನ್ಶಿಪ್ ಇದೆ ಅನ್ನೋದು ನೋಡ್ತೀವಿ. ದೆನ್ ಸ್ಟೇಜಸ್ ಇಂದ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ಒಬ್ಬ ಇಂಡಿವಿಜುವಲ್ ಆಗಿ ಒಬ್ಬ ವ್ಯಕ್ತಿಯ ಅವನ ಒಂದು ಬೆಳವಣಿಗೆಯ ಹಂತದಲ್ಲಿ, ಆ ಒಂದು ಗ್ರೋತ್ ಹಂತದಲ್ಲಿ ಅವನು ಯಾವ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಅವನು ಗ್ರೋತ್ ಆಗ್ತಾನೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಇವತ್ತಿನ ಕ್ಲಾಸಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಫ್ರಮ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ 2 ಮಾರ್ಕ್ 1 ಮಾರ್ಕ್ಸ್ ಕ್ವಶನ್ಸ್ ಬರ್ತಕ್ಕಂಥದ್ದು ಚಾನ್ಸಸ್ ಇದೆ. ನಾನು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮಗೆ ಹೇಳ್ತೀನಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ್ದು ವೆರಿ ಇಂಪಾರ್ಟೆಂಟ್ ಅನ್ನೋದು ಆ ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಾನು ನಿಮಗೆ ತಿಳಿಸ್ತೀನಿ. ಓಕೆ, ಕ್ಲಿಯರ್ ಆಗಿದೆಯಲ್ಲ ನಿಮಗೆ? ಇದು ಜಸ್ಟ್ ಬೇಸಿಕ್ ಸ್ಟೂಡೆಂಟ್ಸ್. ಓಕೆ, ಸೊ ಮತ್ತೆ ನಿಮ್ಮ ಏನು ಕ್ಲಾಸ್ 9th ರಿಲೇಟೆಡ್ ಸ್ಟೂಡೆಂಟ್ಸ್ ಏನಾದ್ರೂ ಡೌಟ್ ಇದ್ರೆ, ನಿಮಗೆ ಯಾವ್ದಾದ್ರು ಟಾಪಿಕ್ ಕಷ್ಟ ಆಗ್ತಾ ಇದೆ, ಯಾವ್ದಾದ್ರು ನೆನ್ಪಿಟ್ಕೊಳ್ಳಿಕ್ ಕಷ್ಟ ಆಗ್ತಿದೆ ಅಂದ್ರೆ ಯು ಕ್ಯಾನ್ ಕಮೆಂಟ್ ಮಾಡ್ಬೋದು ವಿಡಿಯೋ ಕೆಳಗಡೆ. ಸೊ ಅದ್ರ ರಿಲೇಟೆಡ್ ಏನು ಟ್ರಿಕ್ಸ್ ಅನ್ನು ನಾವು ಕೊಡ್ತೀನಿ. ಓಕೆ, ಸೊ ತುಂಬಾ ಸುಲಭವಾಗಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಫಸ್ಟ್ ಒನ್ ನೋಡುವ, ಫ್ಯಾಮಿಲಿ. ವಾಟ್ ಇಸ್ ಫ್ಯಾಮಿಲಿ? ಫ್ಯಾಮಿಲಿ ಅಂತಂದ್ರೆ ಏನು? ಕನ್ನಡದಲ್ಲಿ ನಾವು ಏನಂತ ಕರಿತೀವಿ? ಕುಟುಂಬ. ಕುಟುಂಬ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗುವ. ಫಸ್ಟ್ ಒನ್, ದ ಸಿಸ್ಟಮ್ ಆಫ್ ಫ್ಯಾಮಿಲಿ ಇಸ್ ಸ್ಟ್ರಾಂಗ್ಲಿ ರೂಟೆಡ್ ಇನ್ ಇಂಡಿಯಾ. ಈ ಕುಟುಂಬ ವ್ಯವಸ್ಥೆ ಅನ್ನೋದೇನಿದೆಯಲ್ವಾ, ಸಿಸ್ಟಮ್ ಅಂದ್ರೆ ವ್ಯವಸ್ಥೆ. ಈ ಕುಟುಂಬ ವ್ಯವಸ್ಥೆ ಅನ್ನೋದು ನಮ್ಮ ಭಾರತದಲ್ಲಿ ಸ್ಟ್ರಾಂಗ್ ಆಗಿ ಏನಾಗಿದೆ, ಬೇರೂರು ಇದೆ. ಓಕೆ, ಸೊ ಭಾರತದಲ್ಲೇ ಅಂತಲ್ಲ, ಬೇರೆ ಎಲ್ಲಾ ದೇಶಗಳಲ್ಲೂ ಕೂಡ ಈ ಕುಟುಂಬ ಅನ್ನೋದು, ಫ್ಯಾಮಿಲಿ ಅನ್ನೋದು ಒಂದು ಮೈನ್ ಏನು ಫಂಡಮೆಂಟಲ್ ಯೂನಿಟ್ ಆಗಿ ಬರುತ್ತೆ ಸೊಸೈಟಿಯಲ್ಲಿ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ, ಫ್ಯಾಮಿಲಿ ಇಸ್ ದ ಯೂನಿಟ್ ಆಫ್ ಸೊಸೈಟಿ ಅಂತ ನೋಡ್ತೀವಿ. ಓಕೆ, ಎಲ್ಲ ದೇಶದಲ್ಲೂ ಇದೆ, ಬಟ್ ಪರ್ಟಿಕ್ಯುಲರ್ಲಿ ವೆನ್ ಇಟ್ ಕಮ್ಸ್ ಟು ಇಂಡಿಯಾ ಏನಾಗಿದೆಪ್ಪ ಅಂತಂದ್ರೆ ಬೇರೆ ದೇಶಗಳಿಗೋಸ್ಕರ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ಏನಾಗಿದೆ, ಬೇರೂರು ಇದೆ. ಅದನ್ನ ಕಿತ್ತಾಕ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಓಕೆ, ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ. ರಿಲೇಶನ್ಶಿಪ್ ಅಮಂಗ್ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಇಸ್ ಅನ್ ಏನ್ಷಿಯಂಟ್ ಟ್ರೆಡಿಷನಲ್ ಅರೇಂಜ್ಮೆಂಟ್. ಓಕೆ, ಫ್ಯಾಮಿಲಿ ಇಸ್ ದ ಯೂನಿಟ್ ಆಫ್ ಸೊಸೈಟಿ, ಇಟ್ ಇಸ್ ಲೈಕ್ ಲಿವಿಂಗ್ ಸೆಲ್. ಅಂದ್ರೆ ಈ ರಿಲೇಶನ್ಶಿಪ್ ಅಮಂಗ್ ದ ಮೆಂಬರ್ಸ್ ಆಫ್ ಫ್ಯಾಮಿಲಿ ಇಸ್ ಏನ್ಷಿಯಂಟ್ ಟ್ರೆಡಿಷನಲ್ ಅರೇಂಜ್ಮೆಂಟ್. ಅಂದ್ರೆ ಈ ಫ್ಯಾಮಿಲಿ ಏನು ವ್ಯವಸ್ಥೆ ಇದೆಯಲ್ಲ, ಸಿಸ್ಟಮ್, ಇದು ಏನ್ಷಿಯಂಟ್ ಇಂದ, ಏನ್ಷಿಯಂಟ್ ಮೀನ್ಸ್ ಏನಲ್ಲಿ ಏನ್ಷಿಯಂಟ್ ಅಂತಂದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಏನಾಗಿರ್ತಕ್ಕಂಥದ್ದು ಬಂದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪ್ರಾಚೀನ ಕಾಲದಿಂದಲೂ ಇದು ಈ ಟ್ರೆಡಿಷನ್, ಈ ಫ್ಯಾಮಿಲಿ ಟ್ರೆಡಿಷನ್ ಅನ್ನೋದು ಏನಿದೆ ನಮ್ಮ ಒಂದು ಸಿಸ್ಟಮ್ ಅಲ್ಲಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇಟ್ ಇಸ್ ಲೈಕ್ ಲಿವಿಂಗ್ ಸೆಲ್. ಇಟ್ ಇಸ್ ಲೈಕ್ ಲಿವಿಂಗ್ ಸೆಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲಿವಿಂಗ್ ಸೆಲ್? ಲಿವಿಂಗ್ ಸೆಲ್ ಅಂದ್ರೆ ಏನಲ್ಲಿ, ನೀವು ಸೈನ್ಸ್ ಅಲ್ಲಿ ಓದಿರ್ತೀರಾ ಜೀವಕೋಶಗಳು ಅಂತ. ನಮ್ಮ ದೇಹ, ನಾವು ಆರೋಗ್ಯವಾಗಿರ್ಲಿಕ್ಕೆ ಏನು ಜೀವಕೋಶಗಳು ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಇಂಪಾರ್ಟೆಂಟು ಸಮಾಜದಲ್ಲಿ, ಸೊಸೈಟಿಯಲ್ಲಿ ಈ ಒಂದು ಏನು ಫ್ಯಾಮಿಲಿ ಅಂತಕ್ಕಂಥದ್ದು. ಓಕೆ, ಫ್ಯಾಮಿಲಿ ಅಂತಕ್ಕಂಥದ್ದು ಕೂಡ ಏನು ಅಷ್ಟೇ ಒಂದು ಇಂಪಾರ್ಟೆಂಟ್ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯಾಮಿಲಿ ಇಲ್ಲಾಂದ್ರೆ ಆಗೋದಿಲ್ಲ ಬದುಕ್ಲಿಕ್ಕೆ ಅಲ್ವಾ. ನಮಗೆ ಫ್ಯಾಮಿಲಿ ಅನ್ನೋದು ಬೇಕು. ಭಾವನಾತ್ಮಕವಾಗಿ ನಾವೆಲ್ಲರೂ ಬದುಕಬೇಕು ಅಂತಂದ್ರೆ, ಯಾವುದೇ ರೀತಿಯಲ್ಲಿ ನಾವು ಬದುಕಬೇಕು ಅಂತಂದ್ರೆ ಫ್ಯಾಮಿಲಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮಗೆ ಬೇಡವಾ? ನೀವು ಜಸ್ಟ್ ಥಿಂಕ್ ಮಾಡಿ, ನಿಮ್ಮ ತಂದೆ ತಾಯಿ, ಅಣ್ಣ ಅಕ್ಕ ತಮ್ಮ ತಂಗಿ ಅಜ್ಜ ಅಜ್ಜಿ ಅವ್ರಿಲ್ದೆ ನೀವು ಬದುಕ್ಲಿಕ್ಕೆ ಸಾಧ್ಯನಾ? ನೀವು ಅಂತಲ್ಲ, ಯಾರು ಕೂಡ ಬದುಕಲಿಕ್ಕೆ ಏನಾಗಲ್ಲ, ಸಾಧ್ಯ ಆಗೋದಿಲ್ಲ. ಮನುಷ್ಯ ಒಬ್ಬ ಸಂಘಜೀವಿ. ಅವನು ಸಮಾಜದೊಳಗಡೆ ಏನು ಬದುಕ್ಬೇಕಲ್ವಾ. ಆದ್ರಿಂದ ಇಲ್ಲಿ ಅದನ್ನ ಹೇಳಿದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ದೆನ್ ದ ಕಮ್ಯುನಿಟಿ ಡೆವಲಪ್ಸ್ ಫ್ರಮ್ ಅ ಫ್ಯಾಮಿಲಿ ಲೀಡಿಂಗ್ ಟು ದ ಕ್ರಿಯೇಷನ್ ಆಫ್ ಎ ನೇಷನ್. ದ ಫ್ಯಾಮಿಲಿ ರೆಸ್ಟ್ ಆನ್ ದ ಸಪೋರ್ಟ್ ಆಫ್ ಎಮೋಷನಲ್ ಪಿಲ್ಲರ್ಸ್. ಅಂದ್ರೆ ದ ಕಮ್ಯುನಿಟಿ ಡೆವಲಪ್ಸ್ ಫ್ರಮ್ ಎ ಫ್ಯಾಮಿಲಿ ಲೀಡಿಂಗ್ ಟು ದ ಕ್ರಿಯೇಷನ್ ಆಫ್ ಎ ನೇಷನ್. ಅಂದ್ರೆ ಫ್ಯಾಮಿಲಿ ನೋಡಿ, ನಿಮಗೊಂದು ಸಿಂಪಲ್ ಆಗಿ ನೋಡಿ, ಇಲ್ಲಿ ಇಂಡಿವಿಜುವಲ್ ಒಬ್ರು ಇದ್ದಾರೆ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಓಕೆ, ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಸಿಂಪಲ್ ಆಗಿ ಇಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಒಬ್ರು ಇದ್ದಾನೆ. ಓಕೆ, ಇವರಿಬ್ರು 2 ಜನ ವ್ಯಕ್ತಿಗಳು, ಇಂಡಿವಿಜುವಲ್. ಇವನ್ ಬೇರೆ, ಇವ್ರು ಬೇರೆ, ಇವ್ರು ಬೇರೆ, ಸಪ್ರೇಟ್ ಇದ್ದಾರೆ. ಓಕೆ, ಸೊ ಇವರು ಈ ಇಂಡಿವಿಜುವಲ್ ಆದ್ರೆ ಏನಾಗ್ತಾರೆ, ನೆಕ್ಸ್ಟ್ ಸ್ಟೇಜ್ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಫ್ಯಾಮಿಲಿ ಬರುತ್ತೆ. ಅಂದ್ರೆ ಇಲ್ಲಿ ಬೇರೆ ಬೇರೆ ಇದ್ದಾರೆ ನೋಡಿ, ಇಲ್ಲಿ ಏನಾಗ್ತಾರೆ, ಒಟ್ಟಿಗೆ ಹೋಗ್ತಾರೆ. ಸೊ ಮತ್ತೆ ಇಲ್ಲಿದ್ದಾರೆ ಏನಾಗ್ತಾರೆ, ಸೊ ಇಲ್ಲಿ ಇನ್ನೂ ಕೂಡ ಸಂಖ್ಯೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಇದನ್ನ ಇಲ್ಲಿ ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಅಂದ್ರೆ
ನೋಡಿ ಕ್ರಿಯೇಷನ್ ಆಫ್ ಎ ನೇಷನ್. ಈ ಫ್ಯಾಮಿಲಿಯ ಏನೊಂದು ಕಮ್ಯುನಿಟಿ ಇದೆಯಲ್ವಾ ಇದೆ. ಈಗ ಒಂದು ದೇಶ, ಈಗ ನಮ್ಮ ಭಾರತ ದೇಶ ಇದೆಯಲ್ವಾ, ನಮ್ಮ ಭಾರತ ದೇಶ ಅಂತ ನಾವು ಯಾವ್ದನ್ನ ಕರಿತೀವಿ, ಯಾವ್ದನ್ನ ರೆಪ್ರೆಸೆಂಟ್ ಮಾಡಿ ನಮ್ಮ ದೇಶ ಅಂತೀವಿ ಅಂತಂದ್ರೆ ನಾವು ಜನಗಳನ್ನಲ್ವಾ. ಆ ಜನಗಳಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಯಾವುದು, ಈ ಫ್ಯಾಮಿಲಿ. ಅಂದ್ರೆ ಫ್ಯಾಮಿಲಿ ಮತ್ತೆ ಕಮ್ಯುನಿಟಿ. ಕಮ್ಯುನಿಟಿ ಅಂತಂದ್ರೆ ಇನ್ನು ಜಾಸ್ತಿ ಜನ ಬರ್ತಾರೆ ಅಲ್ಲಿ. ಇನ್ನೂ ಕೂಡ ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ಏನೋ ಈ ಮನುಷ್ಯ ಜೊತೆಗೆ ಇನ್ನೂ ಬೇರೆ ಬೇರೆ ವಸ್ತುಗಳು ಕೂಡ ಬರುತ್ತೆ. ಬಟ್ ನೆನಪಿರ್ಲಿ ನಿಮಗೆ, ಫಸ್ಟ್ ಇಂಡಿವಿಜುವಲ್ ಯಾರು ಬರ್ತಾರೆ ಹೇಳಿ, ಫಸ್ಟ್ ಇಂಡಿವಿಜುವಲ್ ಇರ್ತಾನಲ್ವಾ, ಒಬ್ಬ ವ್ಯಕ್ತಿ ಇರ್ತಾನೆ, ಇಂಡಿವಿಜುವಲ್ ಇರ್ತಾನೆ. ಓಕೆ, ಜಸ್ಟ್ ಅ ಸೆಕೆಂಡ್, ನಾನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಯಾವ ರೀತಿ ಅನ್ನೋದನ್ನ ನಾನಿಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಏನು ಈ ನೇಷನ್ ಬಿಲ್ಡಿಂಗ್ ಅಲ್ಲಿ ಯಾವ ರೀತಿ ಫ್ಯಾಮಿಲಿಯ ಪಾತ್ರ ಇರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಸ್ಟೂಡೆಂಟ್ಸ್. ಓಕೆ, ಎಲ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ ಅನ್ನೋದು ಇರಬಾರ್ದು ಅಷ್ಟೇನೆ. ನೋಡಿ, ಫಸ್ಟ್ ಇಂಡಿವಿಜುವಲ್ ಬರ್ತಾನೆ. ಓಕೆ, ಫಸ್ಟ್ ಯಾರು ಬರ್ತಾನೆ, ಇಂಡಿವಿಜುವಲ್ ಬರ್ತಾರಾ. ಇಂಡಿವಿಜುವಲ್ ಆದ್ಮೇಲೆ ಇಲ್ಲಿ ಫ್ಯಾಮಿಲಿ ಬರುತ್ತಾ, ದೆನ್ ಕಮ್ಯುನಿಟಿ ಬರುತ್ತಾ, ಕಮ್ಯುನಿಟಿ. ಸೊ ದೆನ್ ಯಾರು ಬರುತ್ತೆ, COUNTRY, ಕಂಟ್ರಿ, ದೇಶ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಇಂಡಿವಿಜುವಲ್ ಸೇರಿ ಫ್ಯಾಮಿಲಿ ಆಗುತ್ತೆ. ಈ ಫ್ಯಾಮಿಲಿ ದೊಡ್ಡದಾಗಿ ಬೆಳೀತದ ಕಮ್ಯುನಿಟಿ ಆಗುತ್ತೆ. ಈ ಕಮ್ಯುನಿಟಿ ಏನಕ್ಕೆ ಕಾರಣ ಆಗುತ್ತೆ, ಲೀಡಿಂಗ್ ಟು ದ ಕ್ರಿಯೇಷನ್ ಆಫ್ ಅ ನೇಷನ್, ಒಂದು ರಾಷ್ಟ್ರದ ಡೆವಲಪ್ಮೆಂಟ್ಗೆ ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ದ ಫ್ಯಾಮಿಲಿ ರೆಸ್ಟ್ ಆನ್ ದ ಸಪೋರ್ಟ್ ಆಫ್ ದ ಎಮೋಷನಲ್ ಪಿಲ್ಲರ್ಸ್. ಈ ಫ್ಯಾಮಿಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಮೋಷನಲ್ ಪಿಲ್ಲರ್ಸ್. ಎಮೋಷನಲ್ ಅಂತಂದ್ರೆ ಭಾವನಾತ್ಮಕ ವಿಚಾರಗಳ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ನಮ್ಮ ಅಪ್ಪ, ನಮ್ಮ ಅಮ್ಮ, ನನ್ನ ಅಣ್ಣ, ನನ್ನ ತಂಗಿ, ನನ್ನ ತಾಯಿ, ನಮ್ಮ ಅಜ್ಜ, ನಮ್ಮ ಅಜ್ಜಿ ಅನ್ನೋ ಫೀಲಿಂಗ್ ಎಲ್ರಿಗೂ ಇದೆ, ನನಗೂ ಇದೆ. ಓಕೆ, ನನಗೂ ಫ್ಯಾಮಿಲಿ ಇದ್ದಾರೆ, ನಿಮ್ಗೂ ಕೂಡ ಏನಿದ್ದಾರೆ, ಫ್ಯಾಮಿಲಿ ಇದ್ದಾರೆ, ನಿಮ್ಗೂ ಕೂಡ ಇರುತ್ತಲ್ವಾ. ಆ ಒಂದು ಎಮೋಷನಲ್ ಪಿಲ್ಲರ್ ಮೇಲೆ ಏನಾಗುತ್ತೆ, ಒಂದು ಫ್ಯಾಮಿಲಿ ಅನ್ನೋದು ಏನಾಗುತ್ತೆ, ಡಿಪೆಂಡ್ ಆಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ದ ಮದರ್ಸ್ ಲವ್, ದ ಫಾದರ್ಸ್ ಅಫೆಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಹಸ್ಬೆಂಡ್ ಅಂಡ್ ವೈಫ್, desire to beget children and the nurture them act as the pillars of supporting the family. ಅಂದ್ರೆ ಸೊ ಫ್ಯಾಮಿಲಿಯಲ್ಲಿ ಯಾರು ಬರ್ತಾರೆ ನೋಡಿ, ಫಸ್ಟ್ ಯಾರು ಬರ್ತಾರೆ, ಹೇಳಿ, ಇಲ್ಲಿ ಬರಿತೀನಿ ನಾನು. ಸೊ ತಂದೆ ತಾಯಿ ಬರ್ತಾರಲ್ವಾ, ತಂದೆ ತಾಯಿ ಬರ್ತಾರೆ ಅಲ್ವಾ. ಸೊ ದೆನ್ ತಂದೆ ತಾಯಿ ಏನಕ್ಕೆ ಇದು, ನಂತರ ತಂದೆ ತಾಯಿಯಿಂದ ಯಾರು ಬರ್ತಾರೆ, ಮಕ್ಕಳು ಬರ್ತಾರೆ. ಅಂದ್ರೆ ತಾಯಿಯ ಪ್ರೀತಿ ಮತ್ತೆ ತಂದೆಯ ಪ್ರೀತಿ ಇವೆರಡು ಏನಾಗ ಕಾರಣ ಆಗುತ್ತೆ, ಇವೆರಡರಿಂದ ಏನು ಅವರಿಬ್ರು ಏನ್ ಮಾಡ್ತಾರೆ, ಆ ಮಗುವನ್ನ ಪಡ್ಕೊಳ್ತಾರೆ, ಆ ಮಗುವಿನ ಜನನಕ್ಕೆ ಕಾರಣ ಆಗ್ತಾರೆ. ಮತ್ತೆ ಆ ಮಗುವನ್ನ ಚೆನ್ನಾಗಿ ಬೆಳೆಸ್ಬೇಕು, ಅವ್ರನ್ನ ಒಂದು ಒಳ್ಳೆ ವ್ಯಕ್ತಿ ಮಾಡ್ಬೇಕು ಅನ್ನೋದನ್ನ ಏನಾಗುತ್ತೆ ಅಂತ ಹೇಳಿ ಆ ಒಂದು ಫ್ಯಾಮಿಲಿ ಅನ್ನೋದು ಏನಾಗುತ್ತೆ, ಗ್ರೋತ್ ಆಗುತ್ತಲ್ವಾ. ಈಗ ನಮ್ಮ ತಂದೆ ತಾಯಿ ಇದ್ದಾರೆ, ನಮ್ಮ ಅಜ್ಜ ಅಜ್ಜಿ ಇದ್ದಾರೆ, ನಮ್ಮ ಅಜ್ಜ ಅಜ್ಜಿಯಿಂದ ನಮ್ಮ ತಂದೆ ತಾಯಿ ಬಂದಿದ್ದಾರೆ ಅವ್ರ ಮಕ್ಕಳಾಗಿ. ಓಕೆ, ಈಗ ಅವ್ರ ಮಕ್ಕಳಾಗಿ ನಮ್ಮ ತಂದೆ ತಾಯಿಯಿಂದ ನಾವು ಬಂದಿದ್ದೀವಿ. ಓಕೆ, ಮುಂದೆ ಫ್ಯೂಚರ್ ಅಲ್ಲಿ ನಾವು ಮುಂದೆ ಏನು ದೊಡ್ಡವರಾಗಿ ಮದುವೆ ಆದಂತ ಟೈಮಲ್ಲಿ ಏನಾಗುತ್ತೆ, ನಮ್ಮಿಂದ ನಮ್ಮ ಮಕ್ಕಳು ಬರ್ತಾ ಹೋಗ್ತಾರೆ. ಇದೇ ರೀತಿ ಏನಾಗುತ್ತೆ, ಎಲ್ಲ ಕಡೆ ಇದೇ ರೀತಿ ಒಂದು ಫ್ಯಾಮಿಲಿ ಸಿಸ್ಟಮ್ ಅನ್ನೋದು ಏನಾಗುತ್ತೆ, ಗ್ರೋತ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಆ ಮದರ್ಸ್ ಲವ್, ತಂದೆಯ ಅಫೆಕ್ಷನ್ ಎಲ್ಲ ಕೂಡ ಏನಾಗುತ್ತೆ, ಕಾರಣ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇಲ್ಲಿ ನೋಡಿ ಜಸ್ಟ್ ಒಂದು ಪಿಕ್ಚರ್ ಹಾಕಿದ್ದೀನಿ ಫ್ಯಾಮಿಲಿಗೆ. ಸೊ ಇಲ್ಲಿ ನೋಡಿ, ಅಜ್ಜ ಅಜ್ಜಿ, ತಂದೆ ತಾಯಿ, ಇಲ್ಲಿ ಮಕ್ಕಳು, 2 ಜನ ಮಕ್ಕಳು. ಸೊ ನಿಮ್ಗೂ ಗೊತ್ತಾಗುತ್ತೆ, ನಿಮ್ಮ ಫ್ಯಾಮಿಲಿಯಿಂದ ನೋಡ್ಕೊಳ್ಳಿ ಅಷ್ಟೇನೆ. ನಿಮ್ಮ ಫ್ಯಾಮಿಲಿಯಿಂದ ನೀವು ಏನು ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ, ಅವ್ರನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇಲ್ಲಿ ನಾನು ಜಸ್ಟ್ ಏನು ಅನ್ಪ ಅಂತಂದ್ರೆ ಒಂದು ಪಿಕ್ಚರ್ ನಿಮಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಒಂದು ಪಿಕ್ಚರ್ ಅನ್ನ ಹಾಕಿದ್ದೀನಿ ಅಷ್ಟೇ. ಸೊ ಓಕೆ, ದೆನ್ ಇನ್ ದ ಕಂಟೆಂಪರರಿ ಇಂಡಿಯನ್ ಫ್ಯಾಮಿಲಿ, ದ ಪೇರೆಂಟ್ಸ್ ಡಿಸ್ಕಸ್ ವಿತ್ ದೇರ್ ಚಿಲ್ಡ್ರನ್ ಬಿಫೋರ್ taking decisions, whether it is a matter of purchasing some material, giving a gift, or matter related to discipline in children or income and expenditure of the family. ಅಂದ್ರೆ in the contemporary Indian family, ಅಂದ್ರೆ ಸಮಕಾಲೀನ ಭಾರತದ ಕುಟುಂಬಗಳಲ್ಲಿ, ಈಗ ಪ್ರೆಸೆಂಟ್ ಏನಿದಾವಲ್ವಾ, ಈ ಕುಟುಂಬಗಳಲ್ಲಿ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಪೇರೆಂಟ್ಸ್ ಡಿಸ್ಕಸ್ ವಿತ್ ದೇರ್ ಚಿಲ್ಡ್ರನ್, ತಂದೆ ತಾಯಿ ಆಗಿರ್ತಕ್ಕಂಥವ್ರು, ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ. ಈ ತಂದೆ ತಾಯಿಗಳು ತಮ್ಮ ಮಕ್ಕಳ ಜೊತೆ ಡಿಸ್ಕಸ್ ಮಾಡ್ತಾರೆ. ಯಾವ ವಿಚಾರದಲ್ಲಿ ನೋಡಿ, ಯಾವುದೇ ಒಂದು ಡಿಸಿಷನ್ ತಗೋಬೇಕಾದ್ರೆ, ಆ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಡಿಸಿಷನ್ ತಗೋಬೇಕಾದ್ರೆ ಏನ್ ಮಾಡ್ತಾರೆ, ಯಾವ್ದೊಂದು ನೋಡಿ, ಪರ್ಚೇಸಿಂಗ್ ಸಮ್ ಮೆಟೀರಿಯಲ್,
ಏನಾದ್ರೂ ನಾವೊಂದು ಬೈಕ್ ತರ್ಬೇಕಪ್ಪ ಮನೆಗೆ, ಒಂದು ಕಾರ್ ತರ್ಬೇಕಪ್ಪ, ಅಥವಾ ಇನ್ನೊಂದೇನೋ ಹೊಸದಾಗಿ ಒಂದು ಮನೆ ಕಟ್ಟಬೇಕು, ಒಂದು ಲ್ಯಾಂಡ್ ಪರ್ಚೇಸ್ ಮಾಡಬೇಕು, ಅಥವಾ ಏನೇ ಇರ್ಲಿ, ಈ ರೀತಿ ಮಾಡ್ಬೇಕಾದ್ರೆ ಒಂದು ಡಿಸಿಷನ್ ತಗೋಬೇಕಾದ್ರೆ ಆ ಮಕ್ಕಳದ ಒಂದು ಏನು ಒಪಿನಿಯನ್ ಕೂಡ ಏನ್ ಮಾಡ್ತಾರೆ, ತಗೊಳ್ತಾರೆ ಅನ್ನೋದಿಲ್ಲಿ ನಾವು ನೋಡ್ಬೋದು. ಓಕೆ, ಮಕ್ಕಳು ಚಿಕ್ಕವರದ ಕೇಳಲಿಕ್ಕೆ ಹೋಗಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ, ಬಟ್ ವೆನ್ ದೇ ಆರ್ ಗ್ರೋ ಅಲ್ವಾ, ಅವ್ರು ಯಾವಾಗ ಮೆಚುರಿಟಿ ಬರುತ್ತೋ ಅವಾಗಂತೂ ಕೇಳ್ತಾರಲ್ವಾ. ನಿಮ್ಗೂ ಕೂಡ ಏನು ನೀವು ಚಿಕ್ಕವರಾಗಿದ್ರು ಕೂಡ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ, ನಿಮ್ಮ ಅಕ್ಕ, ಸೊ ಇವ್ರನ್ನ ಏನು ಒಪಿನಿಯನ್ ಮನೇಲಿ ಏನಾರ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡ್ಬೇಕಾದ್ರೆ, ಏನಾದ್ರು ಒಂದು ವಸ್ತು ತರಬೇಕಾದ್ರೆ, ಸೊ ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ಮತ್ತೆ ಅಕ್ಕನ್ನು ಕೂಡ ಏನು ಕೇಳ್ತಾರೆ ಒಂದು ಮಾತು. ಕೆಲವು ಟೈಮ್ ನಿಮ್ಮನ್ನು ಕೇಳ್ಬೋದು, ಇದನ್ನ ತರೋಣ ಅದನ್ನ ತರೋಣ ಅಂತ ಅಲ್ವಾ. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಗಿವಿಂಗ್ ಎ ಗಿಫ್ಟ್ ಆರ್ ಮ್ಯಾಟರ್ ರಿಲೇಟೆಡ್ ಟು ಡಿಸಿಪ್ಲಿನ್ ಇನ್ ಚಿಲ್ಡ್ರನ್, ಅಂದ್ರೆ ಮಕ್ಕಳಿಗೂ ಕೂಡ ಏನು ಏನಾದ್ರು ಗಿಫ್ಟ್ ಕೊಡ್ಬೇಕಂದ್ರೆ ಅದನ್ನು ಕೂಡ ನಿಮ್ಗೆ ಇದು ಬೇಕಾ, ತಿರುಗಿ ಇದು ಬೇಕಾ ಅಂತೇಳಿ ಏನ್ ಮಾಡ್ತಾರೆ, ಕೇಳ್ತಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನಿನಗೆ ಇದು ಬೇಕಾ, ಈ ವಸ್ತು ನಿನಗೆ ಬೇಕಾ, ಮತ್ತೆ ನಿಮ್ಮ ಒಂದು ಏನು ಚಿಲ್ಡ್ರನ್ಸ್ ಅಲ್ಲಿ ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ಲಿಕ್ಕೆ, ಶಿಸ್ತನ್ನ ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ಏನ್ ಮಾಡ್ತಾರೆ, ಬೇಕಾದಂತ ಏನು ಆ ಎಜುಕೇಶನ್ ಕೊಡ್ಸೋದಾಗ್ಲಿ, ಬೇರೆ ವಸ್ತುಗಳನ್ನ ಕೊಡ್ಸೋದಕ್ಕೆ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ. ಓಕೆ, ಸೊ ಅದಾದ ನಂತರ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಫ್ಯಾಮಿಲಿ, ಮನೆಯ ಇನ್ಕಮ್ ಅಂತಂದ್ರೆ ಏನ್ ಹೇಳಿ, ಆದಾಯ, ಹಣಕಾಸಿನ ವಿಚಾರ ಬರುತ್ತಲ್ವಾ. ಇನ್ಕಮ್ ಅಂದ್ರೆ ಆದಾಯ, ಎಕ್ಸ್ಪೆಂಡಿಚರ್ ಮೀನ್ಸ್ ಖರ್ಚು, ಅಂದ್ರೆ ಒಂದು ಮನೆ ರಿಲೇಟೆಡ್ ಏನೇ ಒಂದು ಖರ್ಚು ವೆಚ್ಚಗಳು ಏನೇ ಇದ್ರು ಕೂಡ ಎಲ್ಲಿ ಖರ್ಚು ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು ನಾವು ಅನ್ನೋ ಎಲ್ಲಾ ವಿಚಾರಗಳನ್ನು ಕೂಡ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ ಏನ್ ಮಾಡ್ತಾರೆ, ಡಿಸಿಷನ್ಸ್ ಅನ್ನ ತಗೊಳ್ತಾರೆ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ನೀವು ಏನು ನಾನು ಹೇಳಿದಂತ ಎಕ್ಸಾಂಪಲ್ ನೀವು ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ನ ನೀವು ರಿಲೇಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ದೆನ್ ದ ಮದರ್ಸ್ ರೋಲ್ ಇಸ್ ಇಂಪಾರ್ಟೆಂಟ್. ದ ಮದರ್ ಎಂಜಾಯ್ಸ್ ಈಕ್ವಲ್ ರೈಟ್ಸ್ ಇನ್ ಆಲ್ ರೆಸ್ಪಾನ್ಸಿಬಲ್ ಡಿಸಿಷನ್ ಟೇಕನ್, ಅಂದ್ರೆ ಸೊ ಇಲ್ಲಿ ಕೂಡ ಒಂದು ಪಿಕ್ಚರ್ ಹಾಕಿದ್ದೀನಿ. ತಾಯಿಯ ರೋಲ್, ಮದರ್ ಅಂದ್ರೆ ಯಾರು, ತಾಯಿಯ ರೋಲ್ ಒಂದು ಕುಟುಂಬದಲ್ಲಿ, ತಾಯಿಯ ರೋಲ್, ತಂದೆಯ ಜೊತೆಗೆ ತಾಯಿ ರೋಲ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ತಾಯಿಗೂ ಕೂಡ ಈಕ್ವಲ್ ರೈಟ್ಸ್ ಅಂತಂದ್ರೆ ಸಮಾನ ಹಕ್ಕುಗಳು. ಒಬ್ಬ ತಂದೆಗೆ ಎಷ್ಟು ರೈಟ್ಸ್ ಇರುತ್ತೋ ಅಷ್ಟೇ ರೈಟ್ಸ್ ಆ ಫ್ಯಾಮಿಲಿ ರಿಲೇಟೆಡ್ ಏನೇ ಒಂದು ವಿಷಯನ ಏನೋ ಒಂದು ಡಿಸಿಷನ್ ತಗೋಬೇಕು ಅಂತಂದ್ರು ಕೂಡ ಏನಿರುತ್ತೆ, ಆ ತಾಯಿಗೂ ಕೂಡ ಏನಿರುತ್ತೆ, ಈಕ್ವಲ್ ರೈಟ್ಸ್ ಇರುತ್ತೆ. ಎಷ್ಟೋ ಮನೆಗಳಲ್ಲಿ ಈಕ್ವಲ್ ರೈಟ್ಸ್ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಜಾಸ್ತಿನೇ ರೈಟ್ಸ್ ಇರುತ್ತೆ ತಾಯಿಯವರಿಗೆ ಅಲ್ವಾ. ಸೊ ತಂದೆಗಿಂತ ತಾಯಿನೇ ಜಾಸ್ತಿ ಏನ್ ಮಾಡ್ತೀವಿ ನಾವು, ಎಲ್ಲದಕ್ಕೂ ಕೂಡ ಕೇಳ್ತಾ ಹೋಗ್ತೀವಿ, ನಾನು ಅದ್ ಮಾಡ್ಲಾ, ಇದ್ ಮಾಡ್ಲಾ, ಮತ್ತೆ ಅದನ್ನ ತಗೊಳ್ಳ, ಇದ್ ತಗೊಳ್ಳ. ಸೊ ಯಾವ್ದೇ ಆಗಲಿ, ನಿಮ್ಮ ಸ್ಟಡೀಸ್ ರಿಲೇಟೆಡ್ ಆಗ್ಲಿ ಏನಾದ್ರೂ ಕೂಡ ನೀವ್ ಏನ್ ಮಾಡ್ತಿದ್ರೆ ಕೂಡ ತಾಯಿಯ ಒಂದು ಏನೋ ಪಾತ್ರ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಮತ್ತೊಂದು ಡಯಾಗ್ರಾಮ್ ಹಾಗೆ ಸಿಂಪಲ್ ಆಗಿ ಹಾಕಿದ್ದೀನಿ. ಕುಟುಂಬ ಅನ್ನೋದು ನೋಡಿ, ಇಲ್ಲಿ ಹಲವಾರು ಜನ ಇದ್ದಾರೆ ಕುಟುಂಬದಲ್ಲಿ ಅಲ್ವಾ. ನೀವು ನಿಮ್ಮನ್ನ ಅದೇ ರೀತಿ ಏನ್ ಮಾಡಿ, ನಿಮ್ಮ ಫ್ಯಾಮಿಲಿಯನ್ನ ನೀವು ಏನ್ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಯಾ ದೆನ್ ಫೀಚರ್ಸ್ ಆಫ್ ಅ ಫ್ಯಾಮಿಲಿ. ಫೀಚರ್ಸ್ ಅಂದ್ರೆ ಏನು, ಫೀಚರ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ಲಕ್ಷಣಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಏನಂತ ಕರಿತೀವಿ, ಲಕ್ಷಣಗಳು. ಒಂದು ಫ್ಯಾಮಿಲಿಗೆ ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ ಇರುತ್ತಪ್ಪ ಅಂತ ನಾವು ಈಗ ಏನ್ ಮಾಡುವ, ನೋಡ್ತಾ ಹೋಗುವ. ಓಕೆ, ಯಾವ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಫ್ಯಾಮಿಲಿ ಅಂದ್ರೆ ನೋಡಿದ್ವಿ ಯಾವ ರೀತಿ ಇರುತ್ತೆ ಅಂತ. ಸೊ ಅದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ ನಾನು. ಓಕೆ, ಸೊ ಈಗ ನಾವು ಫೀಚರ್ಸ್ ಆಫ್ ಅ ಫ್ಯಾಮಿಲಿ ಬಗ್ಗೆ ನೋಡ್ತಾ ಹೋಗೋಣ, ಲಕ್ಷಣಗಳು ಒಂದೊಂದೇ. ಫಸ್ಟ್ ಒನ್, ಫ್ಯಾಮಿಲಿ ಇಸ್ ದ ಯೂನಿವರ್ಸಲ್, ಇಟ್ ಇಸ್ ದ ಸೋಷಿಯಲ್ ಸಿಸ್ಟಮ್ ಸೀನ್ ಇನ್ ಆಲ್ ಟೈಮ್ಸ್ ಅಂಡ್ ಆಲ್ ಕಂಟ್ರೀಸ್. ಇಟ್ ಇಸ್ ದ ಕೋರ್ ಆಫ್ ಸೊಸೈಟಿ. ಅಂದ್ರೆ ಫ್ಯಾಮಿಲಿ ಇಸ್ ದ ಯೂನಿವರ್ಸಲ್. ಯೂನಿವರ್ಸಲ್ ಅಂತಂದ್ರೆ ಸಾರ್ವತ್ರಿಕ ಅಂತ ನಾವ್ ಹೇಳ್ತೀವಿ. ಫ್ಯಾಮಿಲಿ ಇಸ್ ದ ಯೂನಿವರ್ಸಲ್. ಯೂನಿವರ್ಸಲ್ ಅಂತಂದ್ರೆ ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಈ ಒಂದು ಏನು ಫ್ಯಾಮಿಲಿ ಅಂದ್ರೆ ಸಾರ್ವತ್ರಿಕ ಅಂದ್ರೆ ಎಲ್ಲಾ ಟೈಮಲ್ಲೂ ಎಲ್ಲಾ ಪ್ರದೇಶಗಳಲ್ಲೂ ಎಕ್ಸಿಸ್ಟ್ ಆಗಿರ್ತಕ್ಕಂಥದ್ದು ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಭಾರತದಲ್ಲ, ನೀವು ಅಮೆರಿಕಕ್ಕೆ ಹೋದ್ರು ಅಲ್ಲೂ ಫ್ಯಾಮಿಲಿ ಸಿಸ್ಟಮ್ ಅನ್ನು ನೋಡ್ತೀರಾ. ಬೇರೆ ಎಲ್ಲಿಗಾರ ಹೋದ್ರಿ, ನೀವು ಎಲ್ಲಿಗೆ ಹೋದ್ರು ಕೂಡ ಏನು ಆ ಫ್ಯಾಮಿಲಿ ಸಿಸ್ಟಮ್ ಅನ್ನು ನೋಡ್ತೀರಾ. ಹಾಗಾಗಿ ಫ್ಯಾಮಿಲಿನ ಯೂನಿವರ್ಸಲ್ ಅಂತ ಹೇಳಿದ್ದಾರೆ ಇಲ್ಲಿ ಫಸ್ಟ್ ಥಿಂಗ್. ಆಮೇಲೆ ಇಟ್ ಇಸ್ ದ ಸೋಷಿಯಲ್ ಸಿಸ್ಟಮ್ ಸೀನ್ ಇನ್ ಆಲ್ ದ ಟೈಮ್ಸ್ ಅಂಡ್ ಆಲ್ ದ ಕಂಟ್ರೀಸ್. ಓಕೆ, ಅದನ್ನೇ ಹೇಳಿರೋದು. ಅಂದ್ರೆ ಎಲ್ಲಾ ದೇಶದಲ್ಲೂ ನಾವು ಇದನ್ನ ನೋಡ್ಬೋದು ಅಂತ. ಇಟ್ ಇಸ್ ದ ಕೋರ್ ಆಫ್ ಸೊಸೈಟಿ. ಕೋರ್ ಮೀನ್ಸ್ ಮೂಲ ಘಟಕ ಅಂತ ನಾವೇನು ಹೇಳ್ತೀವಿ. ಓಕೆ, ಸಮಾಜದ ಏನಿದು ಮೂಲ ಘಟಕ, ಸಮಾಜದ ಮೂಲ ಘಟಕ ಅಂತ ಹೇಳ್ಬಿಟ್ಟು ನಾವು ಫ್ಯಾಮಿಲಿಯನ್ನ ಕರಿತೀವಿ. ಓಕೆ, ಕ್ಲಿಯರ್ ಇರಲಿ. ನಿಮಗೆ 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್. ದೇ ಕ್ಯಾನ್ ಆಸ್ಕ್ ಯು ಇನ್ ಎಕ್ಸಾಮ್ ವಿಚ್ ಇಸ್ ದ ಕೋರ್ ಆಫ್ ಸೊಸೈಟಿ ಅಂತ ಕೇಳ್ತಾರೆ, ಅಥವಾ ಕನ್ನಡದಲ್ಲಿ ಸಮಾಜದ ಮೂಲ ಘಟಕ ಯಾವ್ದು ಅಂತ ಕೇಳ್ತಾರೆ. ಫ್ಯಾಮಿಲಿ ಅನ್ನೋದು ನೆನಪಿರ್ಲಿ. ಓಕೆ,
ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿರ್ಲಿ, ಫ್ಯಾಮಿಲಿ ಈಸ್ ಯೂನಿವರ್ಸಲ್. ಇದು ನಿಮ್ಗೆ ಫಸ್ಟ್ ಏನಿರ್ಲಿ ಕ್ಲಿಯರ್ ಇರಲಿ ಸ್ಟೂಡೆಂಟ್ಸ್. ಓಕೆ, ಫ್ಯಾಮಿಲಿ ಈಸ್ ಯೂನಿವರ್ಸಲ್. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡ್ತಾ ಹೋಗುವ. ಇಟ್ ಈಸ್ ಫ್ರಮ್ ದ ಫ್ಯಾಮಿಲಿ ದಟ್ ನೈಬರಿಂಗ್ ಹುಡ್ಸ್ ವಿಲೇಜಸ್ ಸಿಟೀಸ್ ಅಂಡ್ ನೇಷನ್ಸ್ ಹ್ಯಾವ್ ಎವಾಲ್ವ್ಡ್. ಇಟ್ ಈಸ್ ಫ್ರಮ್ ದ ಫ್ಯಾಮಿಲಿ ದಟ್ ಅಂದ್ರೆ ನೈಬರ್ಹುಡ್ ವಿಲೇಜಸ್ ಅಂತಂದ್ರೆ ನೈಬರ್ಹುಡ್ಸ್ ಅಂತಂದ್ರೆ ಏನೇಳಿ ಅಕ್ಕಪಕ್ಕದ ಮನೆಯವರು, ಮತ್ತೆ ವಿಲೇಜಸ್ ಗ್ರಾಮ, ಮತ್ತೆ ಸಿಟೀಸ್ ನಗರಗಳು, ದೇಶ ಅನ್ನೋದು ಇದೆಯಲ್ವಾ. ಸೊ ಅದೆಲ್ಲ ಎಮರ್ಜ್ ಆಗದು ಮೂಲ ಎಲ್ಲಿಂದ ಅಂತಂದ್ರೆ ಫ್ಯಾಮಿಲಿಯಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಲಾಸ್ಟ್ ಸ್ಲೈಡ್ ಅಲ್ಲಿ. ಏನು ಇಂಡಿವಿಜುವಲ್ ಇಂದ ಫ್ಯಾಮಿಲಿ ಆಗುತ್ತೆ, ಫ್ಯಾಮಿಲಿಯಿಂದ ಕಮ್ಯುನಿಟಿ ಆಗುತ್ತೆ, ಕಮ್ಯುನಿಟಿಯಿಂದ ದೇಶ ಆಗುತ್ತೆ ಅಂತಲ್ವಾ. ಸೊ ಅದನ್ನ ಇಲ್ಲಿ ಹೇಳಿರೋದು. ಓಕೆ, ನೈಬರ್ಹುಡ್ ಅಂತಂದ್ರೆ ಅಕ್ಕಪಕ್ಕದ ಮನೆ ಜೊತೆ ರಿಲೇಷನ್ಸ್ ಕೂಡ ಫ್ಯಾಮಿಲಿಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಮ್ಮ ಪಕ್ಕದ ಮನೆಯವರು ಅನ್ನೋದು ಎಲ್ಲ ಅಲ್ಲಿಂದಲೇ ಸ್ಟಾರ್ಟ್ ಆಗೋದು. ಓಕೆ, ರೈಟ್ ಫ್ರಮ್ ದೇರ್ ಚೈಲ್ಡ್ಹುಡ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ನಾಟ್ ಓನ್ಲಿ ರಿಯಲೈಸ್ ದೇರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಕೋಆಪರೇಷನ್ಸ್. ಅಂದ್ರೆ ಈ ಫ್ಯಾಮಿಲಿಯಿಂದ ಏನಾಗುತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಅದು ಒಂದೇನು ಚೈಲ್ಡ್ಹುಡ್ ಇಂದಾನೆ ಅಂದ್ರೆ ಚಿಕ್ಕದಿಂದ ಬೆಳವಣಿಗೆ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಒಂದು ಫ್ಯಾಮಿಲಿಯ ಮೆಂಬರ್ ಏನ್ ಮಾಡ್ತಾರೆ, ಯಾವ್ದು ರಿಲೀಸ್ ಹೋಗ್ತಾ ಇದ್ದಾರೆ ಅವರಿಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಸಹಕಾರ ಏನಾಗುತ್ತೆ, ಕೋಪರೇಷನ್ ಮೀನ್ಸ್ ಸಹಕಾರಗಳು ಏನಾಗುತ್ತೆ ರಿಯಲೈಸ್ ಆಗುತ್ತೆ. ಮನೆಯಲ್ಲಿ ನೋಡ್ತಿರ್ತಾರಲ್ವಾ, ಮನೆಯಲ್ಲಿ ಈಗ ಒಬ್ಬ ವ್ಯಕ್ತಿ ಫ್ಯಾಮಿಲಿ ಒಳಗಡೆ ಕುಟುಂಬದ ಜೊತೆಯಲ್ಲಿ ಬೆಳಿತಾನೆ ಅಂತಂದ್ರೆ ಅವನು ಏನ್ ಮಾಡ್ತಾರೆ, ಆ ಒಂದು ಇದನ್ನ ಡೈಲಿ ಅವನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿನೆಲ್ಲ ನೋಡ್ತಾ ಬೆಳಿತಾನಲ್ವಾ. ಸೊ ಅವಾಗ ಅವನಿಗೆ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಜವಾಬ್ದಾರಿಗಳು ಏನು, ನಾನು ನನ್ನ ಫ್ಯಾಮಿಲಿಗೆ ಏನ್ ಮಾಡ್ಬೇಕು, ತಂದೆ ತಾಯಿಗೆ ಯಾವ ರೀತಿ ನೋಡ್ಕೋಬೇಕು, ಮತ್ತೆ ಒಬ್ರಿಗೊಬ್ರಿಗೆ ಯಾವ ರೀತಿ ಕೋಪರೇಷನ್ ಕೊಡ್ಬೇಕು ಅಲ್ವಾ. ಈಗ ನೋಡಿ ಮನೇಲಿ ನಿಮ್ಮ ತಂದೆ ಒಂದ್ ಕೆಲಸ ಮಾಡಿದ್ರೆ ತಾಯಿ ಇನ್ನೊಂದ್ ಕೆಲಸ ಮಾಡ್ತಾರೆ, ಅಣ್ಣ ಒಂದ್ ಕೆಲಸ ಮಾಡಿದ್ರೆ ತಂಗಿ ಇನ್ನೊಂದ್ ಕೆಲಸ ಮಾಡ್ತಾರೆ, ಅಕ್ಕ ಒಂದ್ ಕೆಲಸ ಮಾಡಿದ್ರೆ ನೀವ್ ಇನ್ನೊಂದ್ ಕೆಲಸ ಮಾಡ್ತೀರಾ. ಹೀಗೆ ಅಂದ್ರೆ ಆ ಫ್ಯಾಮಿಲಿಲಿ ಏನ್ ಮಾಡ್ತಾರೆ, ಸಹಕಾರ, ಒಬ್ಬರಿಗೊಬ್ರಿಗೆ ಕೋಪರೇಷನ್ ಕೊಡ್ಕೊಂಡು ನೀನ್ ಈ ಕೆಲಸ ಮಾಡು ನಾನು ಈ ಕೆಲಸ ಮಾಡ್ತೀನಿ ಅಂತ ಒಂದು ಏನೋ ಪಾಲಿಸಿ ಇದೆ ಅಲ್ವಾ ಎಲ್ರ ಮನೇಲೂ. ಸೊ ಅದು ಏನಾಗುತ್ತೆ ಬಿಲ್ಡ್ ಆಗ್ತಾ ಹೋಗುತ್ತೆ ಆ ಒಂದು ವ್ಯಕ್ತಿಯಲ್ಲಿ ಚೈಲ್ಡ್ಹುಡ್ ಇಂದಲೇ. ಎಲ್ಲಿಂದ ಚೈಲ್ಡ್ಹುಡ್ ಇಂದ ಅನ್ನೋದು ನಾವಿಲ್ಲಿ ನೋಡ್ಕೋಬಹುದು. ಓಕೆ ಸ್ಟೂಡೆಂಟ್ಸ್, ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಸೆಕೆಂಡ್ ಪಾಯಿಂಟ್ ನೀವು ಸಿಂಪಲ್ ಆಗಿ ಏನ್ ಬರೀರಿ ಅಂತಂದ್ರೆ ರಿಯಲೈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ರಿಯಲೈಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ಕೋಪರೇಷನ್. ವಾಟ್ ಕೋಆಪರೇಷನ್ ಸಹಕಾರ. ಓಕೆ, ಜವಾಬ್ದಾರಿ ಮತ್ತೆ ಸಹಕಾರವನ್ನ ಕಲಿತಾರೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ದ ಸೋಷಿಯಲ್ ಟ್ರೆಡಿಷನ್ಸ್ ಮೊರಾಲಿಟಿ ಅಂಡ್ ಬಿಹೇವಿಯರ್ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ಫ್ಯಾಮಿಲಿ. ದಸ್ ದ ಫ್ಯಾಮಿಲಿ ಕಾಲ್ಡ್ ಯೂನಿವರ್ಸಲ್ ಪರ್ಮನೆಂಟ್ ಅಂಡ್ ಟ್ರೆಡಿಷನಲ್ ಸ್ಟ್ರಕ್ಚರ್. ಓಕೆ, ದ ಸೋಷಿಯಲ್ ಟ್ರೆಡಿಷನ್ ಅಂತಂದ್ರೆ ಸಾಮಾಜಿಕ ಸಂಪ್ರದಾಯಗಳು, ಮೊರಾಲಿಟಿ ನೈತಿಕತೆ, ಮತ್ತೆ ಕ್ಯಾರೆಕ್ಟರ್ ಬಿಹೇವಿಯರ್, ಇದೆಲ್ಲ ಎಲ್ಲಿಂದ ಕಂಟ್ರೋಲ್ ಆಗಿರುತ್ತೆ, ಆ ಫ್ಯಾಮಿಲಿಯಿಂದ ಕಂಟ್ರೋಲ್ ಆಗಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ತಂದೆ ತಾಯಿಗಳು ಅಥವಾ ಮನೇಲಿ ದೊಡ್ಡವ್ರು ಯಾರಂತ ಇರ್ತಾರಲ್ವಾ, ಅಜ್ಜ ಅಜ್ಜಿ ತಂದೆ ತಾಯಿ ಬ್ರದರ್ ಸಿಸ್ಟರ್ ಅಂತ ಏನು ಇರ್ತಾರಲ್ವಾ. ಸೊ ಆ ಒಂದು ಏನು ಅವರ ಒಂದು ಕ್ಯಾರೆಕ್ಟರ್ಸ್ ನ ಯಾರಿಗ್ ಬರುತ್ತೆ, ಆ ಒಂದು ಯಂಗರ್ ಜನರೇಷನ್ ಇರ್ತಕ್ಕಂಥ ಮಕ್ಕಳಿಗೆ ಬರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಈಗ ನೀವು ಕೂಡ ನಿಮ್ಮಲ್ಲಿ ಎಷ್ಟೋ ಜನ ಏನ್ ಮಾಡ್ತೀರಾ, ನಿಮ್ಮ ತಂದೆ ತಾಯಿ ಏನ್ ಇರ್ತಾರೋ ಅವ್ರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೋ, ಅವರು ಏನ್ ಮಾತಾಡ್ತಾರೋ ಮನೇಲಿ, ಸೊ ಅದನ್ನ ಏನ್ ಮಾಡ್ತೇವೆ ನಾವು ಕಲಿತಾ ಹೋಗ್ತೀವಲ್ವಾ. ಸೊ ಇಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಅಂದ್ರೆ ಆ ಫ್ಯಾಮಿಲಿಯ ಒಂದು ಏನು ಆಕ್ಷನ್ಸ್, ಟ್ರೆಡಿಷನ್ಸ್, ಆ ಫ್ಯಾಮಿಲಿಯಲ್ಲಿ ಫಾಲೋ ಮಾಡ್ತಕ್ಕಂಥ ಸಂಪ್ರದಾಯ ಆಚರಣೆಗಳು, ಮತ್ತೆ ಆ ಒಂದು ಆ ಫ್ಯಾಮಿಲಿ ಮೆಂಬರ್ಸ್ ತೋರಿಸ್ತಕ್ಕಂಥ ಬಿಹೇವಿಯರ್, ಕ್ಯಾರೆಕ್ಟರ್, ಮತ್ತೆ ಮೊರಾಲಿಟಿ ಏನಾಗುತ್ತೆ, ಇವೆಲ್ಲ ಏನಾಗುತ್ತೆ ಆ ಒಂದು ಯಂಗರ್ ಜನರೇಷನ್, ಆ ಫ್ಯಾಮಿಲಿ ಇರ್ತಕ್ಕಂಥ ಒಬ್ಬ ನ್ಯೂ ಏನೋ ವ್ಯಕ್ತಿಗಳ ಮೇಲೂ ಬೇರೆ ಬೇರೆ ವ್ಯಕ್ತಿಗಳ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಓಕೆ, ದಸ್ ದ ಫ್ಯಾಮಿಲಿ ಕಾರ್ಡ್ ಯೂನಿವರ್ಸಲ್. ಆದ್ರಿಂದ ಫ್ಯಾಮಿಲಿನ ಯೂನಿವರ್ಸಲ್, ಪರ್ಮನೆಂಟ್ ಮತ್ತೆ ಟ್ರೆಡಿಷನಲ್ ಸ್ಟ್ರಕ್ಚರ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಇಷ್ಟು ನಿಮಗೆ ಏನಾಗಿದೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಸ್ಟೂಡೆಂಟ್ಸ್. ಓಕೆ, ಸೊ ಇದಾದ ನಂತರ ಯಾರು ಬರ್ತಾರೆ, ಸಾಮಾನ್ಯವಾಗಿ ಯಾರು ಬರ್ತಾರಪ್ಪ ಅಂತಂದ್ರೆ ಫ್ಯಾಮಿಲಿಲಿ ಅಂತಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಮದರ್ ಫಾದರ್ ಹಸ್ಬೆಂಡ್ ವೈಫ್ ಅಂಡ್ ಚಿಲ್ಡ್ರನ್. ಸೊ ಇವ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮದರ್ ಅಂತಂದ್ರೆ ಅಮ್ಮ, ಫಾದರ್
ಅಪ್ಪ, ಹಸ್ಬೆಂಡ್ ಗಂಡ, ವೈಫ್ ಹೆಂಡತಿ ಅಂಡ್ ಚಿಲ್ಡ್ರನ್ ಮಕ್ಕಳು. ಇವ್ರ ಬಗ್ಗೆ ಏನ್ ಮಾಡೋಣ ನೋಡ್ತಾ ಹೋಗುವ. ಓಕೆ, ಇವ್ರ ಬಗ್ಗೆ ನೋಡ್ತಾ ಹೋಗುವ. ಇವರು ಫ್ಯಾಮಿಲಿಯಲ್ಲಿ ಮೇನ್ ಆಗಿ ಬರ್ತಕ್ಕಂಥವ್ರು. ಓಕೆ, ಇಲ್ಲಿ ನೋಡಿ ಚಿತ್ರ ಕಾಣ್ತಿದೆಯಲ್ವಾ ನಿಮಗೆ? ಈ ಚಿತ್ರದಲ್ಲಿ ನೋಡಿ, ಇಲ್ಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, 2 ಜನ ಯಾರಿದ್ದಾರೆ? ಮಕ್ಕಳಿದ್ದಾರೆ. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ? ಕ್ಲಿಯರ್ ಇದೆಯಲ್ವಾ ನಿಮಗೆ? ಸೊ ಇವ್ರ ಬಗ್ಗೆ ನೋಡ್ತಾ ಹೋಗುವ. ಮ್ಯಾರೇಜ್ ಇಸ್ ದ ಯೂನಿವರ್ಸಲ್ ಅಂಡ್ ಸ್ಯಾಕ್ರೆಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಮ್ಯಾರೇಜ್ ಅಂತಂದ್ರೆ ಏನ್ ಹೇಳಿ? ಮದುವೆ, ವಿವಾಹ ಅಥವಾ ಮದುವೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಲ್ವಾ? ಇದೇನು? ಯೂನಿವರ್ಸಲ್ ಅಂಡ್ ಸ್ಯಾಕ್ರೆಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಅಂದ್ರೆ ಈ ಮ್ಯಾರೇಜ್ ಅಂತಕ್ಕಂಥದ್ದು ಯೂನಿವರ್ಸಲ್, ಲೈಕ್ ಫ್ಯಾಮಿಲಿ. ಓಕೆ, ಪ್ರತಿಯೊಬ್ರು ಕೂಡ ಮದುವೆ ಆಗ್ತಾರೆ. ಕೆಲವು ಜನ ಆಗಲ್ಲ, ಬಟ್ 90% ಎಲ್ಲ ಮದುವೆ ಆಗ್ತಾರಲ್ವಾ ಯೂನಿವರ್ಸಲ್. ಸೊ ಅಂದ್ರೆ ಅದನ್ನೆಲ್ಲ ಹೇಳಿದ್ದಾರೆ. ಮ್ಯಾರೇಜ್ ಇಸ್ ಯೂನಿವರ್ಸಲ್ ಅಂಡ್ ಸ್ಯಾಕ್ರೆಡ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಪವಿತ್ರವಾದಂತ ಸಾಮಾಜಿಕ ಏನು ಒಂದು ಆಚರಣೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಪವಿತ್ರ, ಸ್ಯಾಕ್ರೆಡ್ ಮೀನ್ಸ್ ಪವಿತ್ರವಾಗಿರ್ತಕ್ಕಂಥದ್ದು, ಪವಿತ್ರವಾದ. ಓಕೆ, ಪವಿತ್ರವಾದಂತಹ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಮ್ಯಾರೇಜ್ ಮದುವೆ ಅನ್ನೋದು ಕ್ರಿಯೇಟ್ಸ್ ಮ್ಯೂಚುವಲ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಿಟ್ವೀನ್ ದ ಫಾದರ್, ಮದರ್, ಹಸ್ಬೆಂಡ್, ವೈಫ್ ಅಂಡ್ ಚಿಲ್ಡ್ರನ್. ಅಂದ್ರೆ ನೋಡಿ, ಇಲ್ಲೇ ನೋಡಿ, ಈ 4 ಚಿತ್ರದಲ್ಲಿ ಏನಾಗುತ್ತೆ? ಕ್ರಿಯೇಟ್ಸ್ ಮ್ಯೂಚುವಲ್ ರೈಟ್ಸ್. ಈ ಮದುವೆ ಆಗೋದ್ರಿಂದ, ಮದುವೆ ಅಂದ್ರೆ ಏನ್ ಹೇಳಿ? ಒಂದು ಹುಡುಗ ಹುಡುಗಿ ಮದುವೆ ಆಗೋದ್ರಿಂದ ಅದು ಏನನ್ನ ಕ್ರಿಯೇಟ್ ಮಾಡುತ್ತೆ? ಪರಸ್ಪರ ಇಬ್ರು ಮಧ್ಯದಲ್ಲಿ, ಇಲ್ಲೇ ಇಬ್ರು ಇದಾರಲ್ವಾ ನೋಡಿ, ಇವರಿಬ್ರು ಮದುವೆ ಆಗಿದ್ದಾರೆ. ಸೊ ಇವರಿಬ್ರು ಮದುವೆ ಆದಾಗ ಇವರಿಬ್ರು ಮಧ್ಯೆ ಏನಾಗಿದೆ? ಪರಸ್ಪರ ಕೆಲವೊಂದು ಏನು ಅಂದ್ರೆ ಏನು ಸೈನ್ ಹಾಕೋದಲ್ಲ, ಬಟ್ ಮ್ಯಾರೇಜ್ ಅಂದ ತಕ್ಷಣ ನಾರ್ಮಲಿ ಮ್ಯೂಚುವಲ್ ಆಗಿ ಏನಾಗುತ್ತೆ? ಒಬ್ರು ಇನ್ನೊಬ್ರ ಮಧ್ಯೆ ಕೆಲವೊಂದು ಏನು ರೈಟ್ಸ್ ಅನ್ನೋದು ಬರುತ್ತೆ, ಅಲ್ಲಿ ಜವಾಬ್ದಾರಿಗಳನ್ನೋದು ಬರುತ್ತೆ. ಓಕೆ, ಯಾಕಂತಂದ್ರೆ ಅವರು ಏನ್ ಮಾಡ್ಬೇಕು? ಆ ಫ್ಯಾಮಿಲಿನ ಲೀಡ್ ಮಾಡ್ಬೇಕಂತಂದ್ರೆ ಅಲ್ಲಿ ಕೆಲವೊಂದು ಜವಾಬ್ದಾರಿಗಳನ್ನ ಆ ಫ್ಯಾಮಿಲಿ ನಡೆಸ್ಲಿಕ್ಕೆ ಬೇಕಾದಂತ ಏನು ದಿನನಿತ್ಯ ವಸ್ತುಗಳನ್ನ ತರೋದಾಗ್ಲಿ, ಆ ಫ್ಯಾಮಿಲಿನ ಮೇಂಟೈನ್ ಮಾಡೋದಾಗ್ಲಿ, ಇದೆಲ್ಲ ಜವಾಬ್ದಾರಿಗಳೇನಾಗುತ್ತೆ ಅವರ ನಡುವೆ ಕ್ರಿಯೇಟ್ ಆಗುತ್ತೆ. ಮ್ಯೂಚುವಲ್ ಅಂತಂದ್ರೆ, ಮ್ಯೂಚುವಲ್ ಮೀನ್ಸ್ ಪರಸ್ಪರ ಅಂತ. ಓಕೆ, ದೆನ್ ಬಿಟ್ವೀನ್ ಯಾರ ಮಧ್ಯೆ? ಫಾದರ್, ಮದರ್, ಹಸ್ಬೆಂಡ್, ವೈಫ್ ಅಂಡ್ ಚಿಲ್ಡ್ರನ್. ಅಂದ್ರೆ ನೋಡಿ, ಇವ್ರಿಬ್ರಿಗೆ ಇವ್ರು ಏನು ಗಂಡ ಹೆಂಡತಿ ಅಲ್ವಾ? ಬಟ್ ಮಕ್ಳಿಗೆ ಬಂದಾಗ ಅಪ್ಪ ಅಮ್ಮ ಆಗ್ತಾರೆ. ಅದೇ ರೀತಿ ಇವರಿಬ್ರು ಏನಾಗ್ತಾರೆ? ಚಿಲ್ಡ್ರನ್ಸ್, ಮಕ್ಕಳು. ಇವ್ರ ಮಧ್ಯದಲ್ಲಿ ಎಲ್ಲ ಈ ಅಪ್ಪ ಗಂಡ ಹೆಂಡತಿ ಚಿಲ್ಡ್ರನ್ ಇವರೆಲ್ಲ ಮಧ್ಯೆ ಏನಾಗುತ್ತೆ? ಒಂದು ಈ ರೀತಿಯಾದಂತ ರೆಸ್ಪಾನ್ಸಿಬಿಲಿಟೀಸ್ ಫಾರ್ಮ್ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡಬಹುದು ಸ್ಟೂಡೆಂಟ್ಸ್. ಓಕೆ, ದೆನ್ ಅಕಾರ್ಡಿಂಗ್ ಟು ದ ಇಂಡಿಯನ್ ಟ್ರೆಡಿಷನ್, ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಡ್ಯೂಟಿ ಆಫ್ ದ ಫಾದರ್, ಹಸ್ಬೆಂಡ್. ಅಂದ್ರೆ ಭಾರತದ ಸಂಪ್ರದಾಯದ ಪ್ರಕಾರ ಈ ಒಂದು ಏನು ಚಿಲ್ಡ್ರನ್, ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಳ್ತದ್ದು ಯಾರ ಡ್ಯೂಟಿ? ಫಾದರ್ ಅಥವಾ ಹಸ್ಬೆಂಡ್ ಅಂತ ಹೇಳ್ತೀವಲ್ವ ನಾವು. ಹಸ್ಬೆಂಡ್ ಅಂದ್ರೆ ಹಸ್ಬೆಂಡ್ ಬರಲ್ಲ, ಬಟ್ ಏನಪ್ಪಾ ಅಂದ್ರೆ ಫಾದರ್ ಅಂದ್ರೆ ಚಿಲ್ಡ್ರನ್ ಅಂತ ಬಂದಾಗ ಫಾದರ್ ಅಪ್ಪ ಅಂತ ಹೇಳ್ತೀವಲ್ಲ ನಾವು. ಅವರ ಒಂದು ಏನು ಏನಂತ ಹೇಳ್ಬೋದು ನಾವು? ಜವಾಬ್ದಾರಿ, ತಂದೆಯ ಜವಾಬ್ದಾರಿ ಭಾರತೀಯ ಸಂಪ್ರದಾಯದ ಪ್ರಕಾರ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಅದಾದ ನಂತರ ಲುಕಿಂಗ್ ಆಫ್ಟರ್ ಚಿಲ್ಡ್ರನ್ ಅಂಡ್ ಎಜುಕೇಟಿಂಗ್ ದೆಮ್ ಆರ್ ದ ಡ್ಯೂಟೀಸ್ ಆಫ್ ದ ಪೇರೆಂಟ್ಸ್. ಕೇರಿಂಗ್ ದ ಎಲ್ಡರ್ಲಿ ಇಸ್ ಕಲ್ಚರಲಿ ರೂಟೆಡ್ ಇನ್ ದ ಫ್ಯಾಮಿಲೀಸ್. ಅಂದ್ರೆ ಆ ಚಿಲ್ಡ್ರನ್ಸ್, ಆ ಮಕ್ಕಳು ಏನಿರ್ತಾರಲ್ವ, ಇಲ್ಲಿ 2 ಜನ ಇದಾರಲ್ವ ಮಕ್ಕಳು, ಈ 2 ಜನ ಮಕ್ಕಳನ್ನು ಕೂಡ ಅವರಿಗೆ ಬೇಕಾದಂತ ಏನನ್ನ ಎಜುಕೇಶನ್ ಅನ್ನ ಕೊಡ್ತಕ್ಕಂಥದ್ದು. ಓಕೆ, ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಅನ್ನ ಕೊಟ್ಟು ಅವ್ರನ್ನ ಸಮಾಜದಲ್ಲಿ ಒಳ್ಳೆ ಉತ್ತಮ ವ್ಯಕ್ತಿ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಲ್ಲಿರುತ್ತೆ? ಪೇರೆಂಟ್ಸ್, ತಂದೆ ತಾಯಿಯ ಒಂದು ಏನಾಗಿರುತ್ತೆ? ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಮತ್ತೆ ಆ ಫ್ಯಾಮಿಲಿಯ ಜವಾಬ್ದಾರಿ, ಮತ್ತೆ ಅವ್ರನ್ನ ಕೇರಿಂಗ್ ದ ಎಲ್ಡರ್ಲಿ ಇಸ್ ಕಲ್ಚರಲಿ, ಅಂದ್ರೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಕೂಡ ಏನು? ಆ ಒಂದು ಫ್ಯಾಮಿಲಿ, ತಂದೆ ತಾಯಿಯ ಏನಾಗಿರುತ್ತೆ? ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಏನ್ ಮಾಡ್ಬೇಕು? ನೋಡ್ತಾ ಹೋಗ್ಬೇಕು. ಓಕೆ, ಈ ಸ್ಲೈಡ್ ಅಲ್ಲಿ ಇಷ್ಟು ವಿಚಾರಗಳಿದೆ. ಸೊ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇಲ್ಲೇನು ಮ್ಯಾರೇಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ದೆನ್ ನೋಡ್ತಾ ಬರುವ ಚೈಲ್ಡ್ಹುಡ್ ಅಂಡ್ ಯೂತ್. ಚೈಲ್ಡ್ಹುಡ್ ಮತ್ತೆ ಯೂತ್ ಅಂದ್ರೆ ಬಾಲ್ಯ ಮತ್ತು
ಸಾರಿ, ಬಾಲ್ಯ ಮತ್ತು ಯೌವನ ವ್ಯವಸ್ಥೆ ಅಂತ ನಾವು ನೋಡ್ತೀವಿ. ಓಕೆ, ಈಗ ನೀವು ಕೂಡ ಏನು ಬಾಲ್ಯ ಅಂತಂದ್ರೆ ಏನ್ ಹೇಳಿ, ಚಿಕ್ಕವ್ರು ಇರ್ಬೇಕಾದ್ರೆ, ಒಬ್ಬ ವ್ಯಕ್ತಿ ಚಿಕ್ಕವ್ರು ಇರ್ಬೇಕಾದ್ರೆ, ಚಿಲ್ಡ್ರನ್ ಆಗಿರ್ಬೇಕಾದ್ರೆ ಇರ್ತೀವಲ್ಲ, ಅದನ್ನ ನಾವು ಬಾಲ್ಯ ವ್ಯವಸ್ಥೆ ಅಂತ ಹೇಳ್ತೀವಿ. ಅದಾದ ನಂತರ ಯೂತ್ ಅಂದ್ರೆ ಯೌವನ ವ್ಯವಸ್ಥೆ ಅಂತಂದ್ರೆ ಅವ್ರಿಗೆ ಏಜ್ ಆಗ್ತಾ ಹೋದಂಗೆ ಏನಾಗ್ತಾನೆ, ಅವನು ಗ್ರೋತ್ ಆಗ್ತಾ ಹೋಗ್ತಾನಲ್ವಾ, ಸೊ ಅದನ್ನ ನಾವು ಯೌವನ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಜಸ್ಟ್ ಪಿಕ್ಚರ್ ಹಾಕಿದ್ದೀನಿ ನೋಡಿ. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರೆ ಅಂತ ನಾವು ನೋಡ್ತಾ ಹೋಗುವ ಬನ್ನಿ. ಚೈಲ್ಡ್ಹುಡ್ ಅಂಡ್ ಯೂತ್ ಆಕ್ಯುಪೈ ಅನ್ ಇಂಪಾರ್ಟೆಂಟ್ ಪ್ಲೇಸ್ ಇನ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್. ಅಂದ್ರೆ ಈ ಬಾಲ್ಯ ಮತ್ತೆ ಯೌವನ ವ್ಯವಸ್ಥೆಗಳಿದೆಯಲ್ವಾ, ಇದು ಒಬ್ಬ ವ್ಯಕ್ತಿಯ ಏನು ಆ ಇಂಡಿವಿಜುವಲ್ ಡೆವಲಪ್ಮೆಂಟ್ ಅಲ್ಲಿ, ಅವನು ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಗ್ರೋ ಆಗತಕ್ಕಂತ ಆ ಒಂದು ವ್ಯವಸ್ಥೆಯಲ್ಲಿ ಈ ಬಾಲ್ಯ, ಚೈಲ್ಡ್ಹುಡ್ ಮತ್ತೆ ಯೂತ್ ಇವೆರಡು ಕೂಡ ಏನಾಗಿರುತ್ತೆ, ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಹಾಗೆ ಆ ಚಿಲ್ಡ್ರನ್ಸ್, ಆ ವ್ಯಕ್ತಿ ಆ ಚಿಲ್ಡ್ರನ್ಸ್ ಇರ್ತಾರಲ್ವಾ, ಚಿಕ್ಕವ್ರು ಇರ್ಬೇಕಾದ್ರೆ, ಈಗ ನೀವು ಕೂಡ 9th ಕ್ಲಾಸ್ ಅಲ್ಲಿ ಇದ್ದೀರಾ, ಸೊ ನೀವು ಕೂಡ ಆ ಚಿಲ್ಡ್ರನ್ ಅಂಡರ್ ಅಲ್ಲಿ ಬರ್ತೀರಾ. ಓಕೆ, ಸೊ ನೀವು ಕೂಡ ಏನಪ್ಪಾ ಅಂತಂದ್ರೆ ಈ ಚಿಲ್ಡ್ರನ್ ಇರ್ಬೇಕಾದ್ರೆ ಏನೇನ್ ವಿಚಾರಗಳನ್ನ ನಿಮ್ಮ ತಂದೆ ತಾಯಿಯಿಂದಾಗ್ಲಿ ಅಥವಾ ಬೇರೆ ಸೊಸೈಟಿಯಿಂದ, ನಿಮ್ಮ ಫ್ರೆಂಡ್ಸ್ ಇಂದ ಕಲಿತೀರಲ್ವಾ, ಅದೇ ವಿಚಾರಗಳನ್ನ ನೀವು ನೆಕ್ಸ್ಟ್ ಯಾವಾಗ ನೀವು ಯೂತ್ಸ್ ಆಗ್ತೀರಾ ಅಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಎಕ್ಸಿಬಿಟ್ ಮಾಡ್ತೀರಾ ಅದೇ ವಿಚಾರಗಳನ್ನ. ಅದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ಒಬ್ಬ ವ್ಯಕ್ತಿಗೆ ಯಾರೇ ಆಗ್ಲಿ, ಅವನು ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ಒಳ್ಳೆ ಎಜುಕೇಶನ್ ಸಿಕ್ಕಿದ್ರೆ, ಒಳ್ಳೆ ನಾಲೆಡ್ಜ್ ಸಿಕ್ಕಿದ್ರೆ, ಅವನು ಆಬ್ವಿಯಸ್ಲಿ ಏನಾಗ್ತಾನೆ, ಫ್ಯೂಚರ್ ಅಲ್ಲಿ ಚೆನ್ನಾಗಾಗ್ತಾನೆ. ಅಂದ್ರೆ ಆ ಚಿಕ್ಕವ್ರು ಇರ್ಬೇಕಾದ್ರೆ ಏನ್ ಕಲಿತೀವಿ ಅದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನಾಟ್ ಓನ್ಲಿ ಡಸ್ ದ ಚೈಲ್ಡ್ ಲರ್ನ್ ದ ಮದರ್ ಟಂಗ್ ಬಟ್ ಆಲ್ಸೋ ದ ಫಂಡಮೆಂಟಲ್ ಸೋಷಿಯಲ್ ಟೆನೆಟ್ಸ್ ಅಂದ್ರೆ ಆ ಚಿಲ್ಡ್ರನ್ ಏನ್ ಮಾಡ್ತಾನೆ, ಕೇವಲ ಮದರ್ ಟಂಗ್ ಅಂತಂದ್ರೆ ಮಾತೃಭಾಷೆನ ಮಾತ್ರ ಕಲಿಯೋದಲ್ಲ. ಓಕೆ, ಸ್ಕೂಲ್ಗೆ ಹೋಗ್ಬಿಟ್ಟು ಏನು ಮಾತೃಭಾಷೆ ಮತ್ತೆ ಕಲಿತೀವಲ್ವಾ, ಅದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಫಂಡಮೆಂಟಲ್ ಸೋಷಿಯಲ್ ಟೆನೆಟ್ಸ್ ಅಂದ್ರೆ ಕೆಲವೊಂದು ಮೂಲಭೂತವಾಗಿರ್ತಕ್ಕಂಥ ಸಾಮಾಜಿಕ ಜವಾಬ್ದಾರಿಗಳನ್ನು ಕೂಡ ಏನ್ ಮಾಡ್ತಾರೆ, ಕಲಿತಾ ಹೋಗ್ತಾರೆ ಅನ್ನೋದು ನಿಮಗೆ ಇಲ್ಲಿ ಕ್ಲಿಯರ್ ಆಗ್ಬೇಕು ಸ್ಟೂಡೆಂಟ್ಸ್. ಓಕೆ, ಕಲಿಬೇಕು ಮತ್ತೆ ಕಲಿತಾರೆ ಅನ್ನೋದು ಕೂಡ. ಓಕೆ, ಎ ಚೈಲ್ಡ್ ಗ್ರೋಯಿಂಗ್ ಇನ್ ಅ familial and social atmosphere develops related characteristics and gains friendly relations with other children of the same age. ಅಂದ್ರೆ ಯಾವಾಗ ಒಂದು ಚಿಲ್ಡ್ರನ್, ಒಂದು ಮಗು ಆ ಫ್ಯಾಮಿಲಿ ಎನ್ವಿರಾನ್ಮೆಂಟ್ ಅಲ್ಲಿ ಬೆಳೆಯುತ್ತೋ, ಆ ಸೋಷಿಯಲ್ ಅಂದ್ರೆ ಆ ಸೋಷಿಯಲ್ ಅಟ್ಮಾಸ್ಫಿಯರ್, ಫ್ಯಾಮಿಲಿಯಲ್ ಅಂಡ್ ಮತ್ತೆ ಸೋಷಿಯಲ್ ಅಟ್ಮಾಸ್ಫಿಯರ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಕುಟುಂಬ ಮತ್ತೆ ಸಾಮಾಜಿಕ ಒಂದು ಲೈಫ್ ಅಲ್ಲಿ ಬೆಳೆಯುತ್ತೋ, ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಟೈಮಲ್ಲಿ ಏನಾಗುತ್ತೆ, ಬೇರೆ ಬೇರೆ ಅವನ ಒಂದು ವಯಸ್ಕರಾದಂತ ಅವನ ಹಂಗೆ ಸೇಮ್ ಏಜ್ ಆಗಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಏನಾಗುತ್ತೆ, ಫ್ರೆಂಡ್ಲಿ ರಿಲೇಷನ್ಸ್ ನ ಏನ್ ಮಾಡ್ತಾನೆ, ಗೇನ್ ಮಾಡ್ತಾನೆ, ಬೆಳೆಸ್ಕೊಳ್ತಾನೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ನಿಮ್ಗೂ ಫ್ರೆಂಡ್ಸ್ ಇದಾರಲ್ವಾ, ನಿಮ್ಮ ತಂದೆ ತಾಯಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಬಿಟ್ಟು ನಿಮಗೂ ಕೂಡ ಬೇರೆ ಬೇರೆ ನಿಮ್ಮ ಪಕ್ಕದ ಮನೆಯವರು ಅಥವಾ ಸ್ಕೂಲ್ಗಳಲ್ಲಿ ಹೊರಗಡೆ ನಿಮ್ಗೆ ಏನಾಗ್ತಾರೆ, ಫ್ರೆಂಡ್ಶಿಪ್ ಅನ್ನೋರು ಆಗ್ತಾರಲ್ವಾ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಆ ಫ್ರೆಂಡ್ಶಿಪ್ ಅನ್ನ ಏನ್ ಮಾಡ್ತಾನೆ, ಬೆಳೆಸ್ಕೊಳ್ತಾನೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ದೆನ್ ಬೈ ಮಿಂಗ್ಲಿಂಗ್ ವಿತ್ ಅದರ್ಸ್ ದ ಚೈಲ್ಡ್ ಡೆವಲಪ್ leadership qualities, social behavior, his or her requirements and restriction that influences the child, resulting in the formation of a healthy social relationships. ಸೊ ನಾವು ಬೈ ಮಿಂಗ್ಲಿಂಗ್ ವಿತ್ ಅದರ್ಸ್ ಅಂತಂದ್ರೆ ಯಾವಾಗ ನಾವು ಬೇರೆಯವ್ರ ಜೊತೆ ಬೆರಿತೀವೋ, ಬೇರೆ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ಅಥವಾ ಅವ್ರನ್ನ ಬಿಟ್ಟು ಬೇರೆ ಸಮಾಜದ ಬೇರೆ ಬೇರೆ ಜನಗಳ ಜೊತೆ ನಾವು ಬೆಳಿತೀವೋ, ಆವಾಗ ಆ ವ್ಯಕ್ತಿಯಲ್ಲಿ, ಆ ಚಿಲ್ಡ್ರನ್ ಅಲ್ಲಿ, ಆ ಮಗುವಲ್ಲಿ ಏನ್ ಡೆವಲಪ್ ಆಗುತ್ತೆ ಅಂತಂದ್ರೆ, ನೀವು ಒಳ್ಳೆ ವ್ಯಕ್ತಿ ಜೊತೆ ಸೇರಿದ್ರೆ, ಓಕೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಒಂದು. ಓಕೆ, ಅಂದ್ರೆ ಮಿಂಗ್ಲಿಂಗ್ ವಿತ್ ಅದರ್ಸ್ ಅಂತಂದ್ರೆ ಎಲ್ಲರೂ ಅಂತಲ್ಲ, ಈಗ ಸಾಮಾನ್ಯವಾಗಿ ಒಳ್ಳೆ ವ್ಯಕ್ತಿಗಳ ಜೊತೆ ಸೇರಿದ್ರೆ ಏನಾಗುತ್ತೆ, ಆ ಚಿಲ್ಡ್ರನ್ ಅಲ್ಲಿ ಏನಾಗುತ್ತೆ, ಸೊ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ, ನಾಯಕತ್ವದ ಕ್ಯಾರೆಕ್ಟರ್ಸ್ ಬರ್ತವೆ, ಒಳ್ಳೆ ಸೋಷಿಯಲ್ ಬಿಹೇವಿಯರ್ ಬರುತ್ತೆ, ಮತ್ತೆ ಬೇರೆ ಬೇರೆ ಆಗಿರ್ತಕ್ಕಂಥ ಒಳ್ಳೆ ಕ್ವಾಲಿಟೀಸ್ಗಳು, ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಕ್ವಾಲಿಟೀಸ್ಗಳು, ಒಳ್ಳೆ ರಿಲೇಶನ್ಶಿಪ್ ಅನ್ನ ಎಲ್ಲರ ಜೊತೆ ಏನ್ ಮಾಡ್ತಾನೆ, ಬೆಳೆಸ್ಕೊಂಡು ಹೋಗ್ತಾನೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಅದನ್ನ ಬೆಳೆಸ್ಕೊಳ್ತಾನೆ ಬೇರೆಯವ್ರ ಜೊತೆ ಸೇರೋದ್ರಿಂದ. ಬಟ್ ಕ್ಲಿಯರ್ ಇರಲಿ, ಬೇರೆಯವ್ರ ಮೀನ್ಸ್
ಆಲ್ಮೋಸ್ಟ್ ಒಳ್ಳೆ ವ್ಯಕ್ತಿಗಳು. ಓಕೆ, ಎಲ್ಲರ ಜೊತೆನೂ ಆಗಿರೋದಿಲ್ಲ ಕೆಲವು ಟೈಮ್, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಸೊ ದೆನ್ ಲೇಟರ್ ಇನ್ ಯೂತ್ ಇಟ್ ಲೀಡ್ಸ್ ಟು ದ ಫ್ರೆಂಡ್ಶಿಪ್, ಇಂಡಿಪೆಂಡೆನ್ಸ್, ಸೆಕ್ಯೂರಿಟಿ ಅಂಡ್ ಸೋಷಿಯಲ್ ಅಕ್ಸೆಪ್ಟೆನ್ಸ್. ದ ಬಿಹೇವಿಯರ್ ಅಂಡ್ ಹ್ಯಾಬಿಟ್ಸ್ ಡೆವಲಪ್ಡ್ ಇನ್ ದ ಯೂತ್ ಕಂಟಿನ್ಯೂ ಇನ್ ದ ಅಡಲ್ಟ್ ಅಂಡ್ ದ ಓಲ್ಡ್ ಏಜಸ್. ಅಂದ್ರೆ ಯೂತ್, ಸೊ ನೋಡಿ, ಚೈಲ್ಡ್ಹುಡ್ ಅಂತಂದ್ರೆ ನಿಮ್ಮ ಏಜು. ಓಕೆ, ಸೊ ಯೂತ್ ಅಂತಂದ್ರೆ ಯಾವಾಗ ನೀವು ಒಂದ್ಸತಿ PUC ಡಿಗ್ರಿಗೆಲ್ಲ ಬರ್ತೀರಲ್ವಾ, ಅಲ್ಲಿ ನೀವು ಯೂತ್ಸ್ ಅಂತ ಅನ್ಕೊಳ್ತೀರಾ. ಓಕೆ, ಚಿಲ್ಡ್ರನ್ ಅಂತಂದ್ರೆ ಈಗ ನೀವು ಇರ್ತಕ್ಕಂಥದ್ದು. ಸೊ ನಿಮ್ಮಿಂದ ಏನಾಗ್ತೀರಾ, ಈಗ ನೀವೇ ಫ್ಯೂಚರ್ ಏನಾಗ್ತೀರಾ, 9th ಆದ್ಮೇಲೆ ಎಲ್ಲಿಗೆ ಹೋಗ್ತೀರಾ, 10th ಹೋಗ್ತೀರಾ, 10th ಆದ್ಮೇಲೆ ಎಲ್ಲಿಗೆ ಹೋಗ್ತೀರಾ, PUC ಹೋಗ್ತೀರಾ, ದೆನ್ ಎಲ್ಲಿಗೆ ಹೋಗ್ತೀರಾ, ಡಿಗ್ರಿಗೆ ಹೋಗ್ತೀರಾ. ಆ ಡಿಗ್ರಿಗೆ ಹೋದಾಗ ನೀವು ಏನಾಗ್ತೀರಾ, ಯೂತ್ ಅಂತಕ್ಕಂಥ ಯೌವನ ವ್ಯವಸ್ಥೆಗೆ ಹೋಗ್ತೀರಾ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲೂ ಕೂಡ ಏನಾಗುತ್ತೆ, ಫ್ರೆಂಡ್ಶಿಪ್ ಅನ್ನ ಬೆಳೆಸ್ಕೊಳ್ತೀರಾ, ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರ ಆಗ್ತೀರಾ. ನೀವು ಎಲ್ಲಾ ವಿಚಾರಗಳ ಬಗ್ಗೆ ಕಲಿತ್ಕೊಂಡು ಡಿಗ್ರಿ ಕಳೆದು ಬಂದ್ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ತೀರಾ. ಏನೋ ಸಾಮಾಜಿಕ ಭದ್ರತೆಯನ್ನ ಹಣ ಗಳಿಸೋ ಮುಖಾಂತರ ಮತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಯಾವಾಗ ನಾಲೆಡ್ಜ್ ಬರುತ್ತೋ ಅವಾಗ ನಿಮ್ಗೆ ಶಕ್ತಿ ಬರುತ್ತಲ್ವಾ, ಒಂದು ನಾಲೆಡ್ಜ್ ಬರುತ್ತಲ್ವಾ, ನಾನು ಎಲ್ಲೋದ್ರು ಏನು ಸರ್ವೈವ್ ಆಗ್ಬಲ್ಲೆ ಅನ್ನೋ ಒಂದು ಶಕ್ತಿ ನಿಮಗೆ ಬರುತ್ತೆ. ಸೆಕ್ಯೂರಿಟಿ, ದೆನ್ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅಂದ್ರೆ ಸಮಾಜದಲ್ಲಿ ಏನು ಎಲ್ಲದನ್ನು ಒಪ್ಕೊಳ್ತಕ್ಕಂಥ ಮನೋಭಾವನೆ ಬರುತ್ತೆ. ಇದೇ ಭಾವನೆಗಳು, ಇದೇ ಫೀಲಿಂಗ್ಸ್ ನೀವೇನು ಆ ಯೂತ್ ಇದ್ದಾಗ ಕಲಿತೀರಲ್ವಾ, ಯುವಕರಾಗಿದ್ದಾಗ ಅದೇನಾಗುತ್ತೆ ನಿಮ್ಮ ಓಲ್ಡ್ ಏಜ್. ಓಕೆ, ಅಡಲ್ಟ್ ಮತ್ತೆ ಓಲ್ಡ್ ಏಜ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಅದೇ ಕ್ಯಾರೆಕ್ಟರ್ಸ್ ನಿಮ್ಮಲ್ಲಿ ಗ್ರೋತ್ ಆಗುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಕೂಡ ಯಾವುದು ಚೈಲ್ಡ್ಹುಡ್ ಮತ್ತೆ ಯೂತ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ನಿಮಗೆ. ಓಕೆ, ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಓಕೆ, ಏನು ಟಾಪಿಕ್ ಆಗಿದೆ ಕೂಡ. ಓಕೆ, ಚೈಲ್ಡ್ಹುಡ್ ಅಂತಂದ್ರೆ ನಿಮ್ಮನ್ನ ನೀವು ನೆನ್ಪಿಟ್ಕೊಳ್ಳಿ, ಯೂತ್ ಅಂತಂದ್ರೆ ನಿಮ್ಗಿಂತ ದೊಡ್ಡವರು. ಓಕೆ, ಯಾ ದೆನ್ ಫ್ಯಾಮಿಲೀಸ್ ಅಂಡ್ ಜನರೇಷನ್ಸ್. ಫ್ಯಾಮಿಲೀಸ್ ಅಂಡ್ ಜನರೇಷನ್ಸ್ ಅಂದ್ರೆ ಕುಟುಂಬ ಮತ್ತೆ ಜನರೇಷನ್ಸ್ ಅಂತಂದ್ರೆ ಏನ್ ಹೇಳಿ, ಜನರೇಷನ್ಸ್ ಅಂತಂದ್ರೆ ಕನ್ನಡದಲ್ಲಿ ನಾವು ತಲೆಮಾರುಗಳು ಅಂತ ಹೇಳ್ತೀವಿ, ಗೊತ್ತಲ್ವಾ ನಿಮಗೆ, ತಲೆಮಾರುಗಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಫ್ಯಾಮಿಲೀಸ್ ಅಂಡ್ ಜನರೇಷನ್ಸ್ ತಲೆಮಾರುಗಳು ಅಂತ ನಾವು ಹೇಳ್ತೀವಿ ಸ್ಟೂಡೆಂಟ್ಸ್. ಅದ್ರ ಬಗ್ಗೆ ಈಗ ನಾವು ನೋಡ್ತಾ ಹೋಗೋಣ, ಏನಿದು ತಲೆಮಾರುಗಳು ಅಂತಂದ್ರೆ. ಓಕೆ, ಸೊ ದೆನ್ ನೋಡಿ, ಫಸ್ಟ್ ದ ಯೂನಿಟ್ ಆಫ್ ಫ್ಯಾಮಿಲಿ ರೆಸ್ಟ್ ಆನ್ ದ ಸಪೋರ್ಟ್ ಆಫ್ ಮೆನಿ ಸೆವೆರಲ್ ಜನರೇಷನ್ಸ್. ದ ಯೂನಿಟ್ ಆಫ್ ಫ್ಯಾಮಿಲಿ ರೆಸ್ಟ್ ಆನ್ ದ ಸಪೋರ್ಟ್ ಆಫ್ ಮೆನಿ ಸೆವೆರಲ್ ಜನರೇಷನ್ಸ್. ಆ ಯೂನಿಟ್, ಆ ಫ್ಯಾಮಿಲಿಯ ಏನು ಏಕತೆ, ಯೂನಿಟಿ ಅನ್ನೋದು ಏನಿದೆಯಲ್ವಾ, ಅದು ಮೆನಿ ಸೆವೆರಲ್ ಜನರೇಷನ್ಸ್ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೆವೆರಲ್ ಜನರೇಷನ್ಸ್ ಅಂತಂದ್ರೆ ತಲೆಮಾರುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಇಟ್ ಹ್ಯಾಸ್ ಮೆನಿ ಬ್ಲಡ್ ರಿಲೇಟಿವ್ಸ್ ಬಿಲಾಂಗಿಂಗ್ ಟು ದ ಡಿಫರೆಂಟ್ ಜನರೇಷನ್. ದಿಸ್ ಫಿನಾಮಿನಾ ಇಸ್ ಸೀನ್ ಇನ್ ಆಲ್ ಸೊಸೈಟೀಸ್. ಅಂದ್ರೆ ರಕ್ತ ಸಂಬಂಧಿಗಳನ್ನ ನಾವು ನೋಡ್ತಾ ಹೋಗ್ಬೋದು, ಹಲವಾರು ರಕ್ತ ಸಂಬಂಧಿಗಳು ಬಟ್ ಬೇರೆ ಬೇರೆ ಜನರೇಷನ್ಗೆ ಸಂಬಂಧಿಸ್ತಾರೆ ಅಂತ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಓಕೆ, ಸಿಂಪಲ್ ಆಗಿ ನೋಡಿ, ಅಜ್ಜ ಅಜ್ಜಿ, ತಂದೆ ತಾಯಿ, ಸೊ ದೆನ್ ಮಕ್ಕಳು. ಓಕೆ, ಈ ತರ ಬರ್ತಾರಲ್ವಾ. ಸೊ ಇಲ್ಲೇನಾಗುತ್ತಪ್ಪ ಅಂದ್ರೆ ಒಬ್ರಿಂದ ಒಬ್ರಿಗೆ ಏನಿರುತ್ತೆ, ಬ್ಲಡ್ ರಿಲೇಷನ್ಸ್ ಅನ್ನೋದು, ರಕ್ತ ಸಂಬಂಧ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಇದು ಎಲ್ಲಿವರೆಗೂ ಇರುತ್ತೆ, ಡಿಫ್ರೆಂಟ್ ಜನರೇಷನ್ಸ್ ವರ್ಗೂ ಕೂಡ ಏನು ಇರುತ್ತೆ. ಓಕೆ, ಸೊ ಗ್ರ್ಯಾಂಡ್ ಪೇರೆಂಟ್ಸ್ ಬಿಲಾಂಗ್ ಟು ದ ಫಸ್ಟ್ ಜನರೇಷನ್, ಪೇರೆಂಟ್ಸ್ ಟು ದ ಸೆಕೆಂಡ್ ಅಂಡ್ ಚಿಲ್ಡ್ರನ್ ಟು ದ ಥರ್ಡ್ ಜನರೇಷನ್. ಓಕೆ, ಸೊ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಬರೀತೀನಿ ನೋಡಿ, ನಾನು ಜಸ್ಟ್ ಪಿಕ್ಚರ್ ಒಂದು ಹಾಕಿದ್ದೀನಿ ನಿಮಗೆ ಜನರಲ್ ಆಗಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಜನರೇಷನ್, ಓಕೆ, ದೆನ್ ಸೆಕೆಂಡ್ ಜನರೇಷನ್. ಕ್ಲಿಯರ್ ಇರಲಿ, ಯಾವ ಜನರೇಷನ್ ಅಲ್ಲಿ ಯಾರು ಬರ್ತಾರೆ ಅಂತ ಕೇಳ್ತಾರೆ, ಕ್ಲಿಯರ್ ಇರ್ಬೇಕು ನಿಮಗೆ. ಓಕೆ, ದೆನ್ ಥರ್ಡ್ ಜನರೇಷನ್ ಎಲ್ಲಿ ಯಾರು ಬರ್ತಾರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ನೋಡ್ತಾ ಹೋಗುವ. ನೋಡಿ, ಫಸ್ಟ್ ಗ್ರ್ಯಾಂಡ್ ಪೇರೆಂಟ್ಸ್ ಬಿಲಾಂಗ್ ಟು ದ ಫಸ್ಟ್ ಜನರೇಷನ್ಸ್. ಅಂದ್ರೆ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಂದ್ರೆ ಇಲ್ಲಿ ಯಾರು ಬರ್ತಾರೆ ಹೇಳಿ, ಫಸ್ಟ್ ಜನರೇಷನ್ಗೆ ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜ ಅಥವಾ ಅಜ್ಜಿ ಅಂತ ನಾವು ಹೇಳ್ತೀವಲ್ವಾ, ಅಜ್ಜ ಅಥವಾ ಅಜ್ಜಿ ಅಂತ.
ಅಜ್ಜ ಅಜ್ಜಿ ಕೇಳಿದಿರಲ್ವಾ, ನಿಮ್ಮ ಮನೇಲಿ ಕೂಡ ಇರ್ತಾರೆ ಅಜ್ಜ ಅಜ್ಜಿ ಇವಾಗ್ಲೂ ಕೂಡ. ಸೊ ಅವ್ರು ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರೆ ಈ ಫಸ್ಟ್ ಜನರೇಷನ್ಗೆ ಬರ್ತಾರೆ. ಓಕೆ, ಈ ಒಂದು ಎಲ್ಲಿಗೆ ಬರ್ತಾರೆ, ಫಸ್ಟ್ ಜನರೇಷನ್ಗೆ ಬರ್ತಾರೆ. ಓಕೆ, ದೆನ್ ಈ ಸೆಕೆಂಡ್ ಜನರೇಷನ್ ಅಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ನೋಡುವ ಯಾರ ಬಗ್ಗೆ ಕೊಟ್ಟಿದ್ದಾರೆ ಅಂತಂದ್ರ, ಪೇರೆಂಟ್ಸ್ ಬಿಲಾಂಗ್ ಟು ದ ಸೆಕೆಂಡ್, ಚಿಲ್ಡ್ರನ್ ಬಿಲಾಂಗ್ ಟು ದ ಥರ್ಡ್. ಅಂದ್ರೆ ಈ ಸೆಕೆಂಡ್ ಜನರೇಷನ್ಸ್ ಅಲ್ಲಿ ಯಾರು ಬರ್ತಾರೆ, ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿ ಬರ್ತಾರೆ. ಓಕೆ, ಕ್ಲಿಯರ್? ತಂದೆ ತಾಯಿಯಿಂದ ಯಾರು ಬರ್ತಾರೆ, ಓಕೆ, ಅಜ್ಜ ಅಜ್ಜಿಯಿಂದ ಅಪ್ಪ ಅಮ್ಮ ಬರ್ತಾರೆ, ತಂದೆ ತಾಯಿ ಬರ್ತಾರೆ. ಓಕೆ, ಅಂದ್ರೆ ನಮ್ಮ ಅಪ್ಪ ಅಮ್ಮ ಬರ್ತಾರೆ. ಸೊ ಅವರಿಂದ, ಸೊ ದೆನ್ ಥರ್ಡ್ ಜನರೇಷನ್ ಯಾರು ಬರ್ತಾರಪ್ಪ ಅಂತಂದ್ರೆ ಚಿಲ್ಡ್ರನ್. ಯಾರು, ಚಿಲ್ಡ್ರನ್, ಮಕ್ಕಳು. ನೀವು ಇಲ್ಲಿ ಬರ್ತೀರಾ. ಓಕೆ, ನೀವು ಎಲ್ಲಿ ಬರ್ತೀರಾ, ನೀವು ಈ ಥರ್ಡ್ ಜನರೇಷನ್ ಅಲ್ಲಿ ಬರ್ತೀರಾ. ಓಕೆ, ನಿಮ್ಮ ತಂದೆ ತಾಯಿಗಳು ಸೆಕೆಂಡ್ ಜನರೇಷನ್ ಅಲ್ಲಿ ಬರ್ತಾರೆ. ಅವರ ತಂದೆ ತಾಯಿಗಳು ಅಂದ್ರೆ ನಿಮ್ಮ ಅಜ್ಜ ಅಜ್ಜಿಗಳು ಎಲ್ಲಿ ಬರ್ತಾರೆ, ಥರ್ಡ್ ಜನರೇಷನ್ ಅಲ್ಲಿ ಬರ್ತಾರೆ. ಈ ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಎಲ್ಲರೂ ಇದ್ದಾರೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಎಲ್ಲರೂ ಕೂಡ ಇದ್ದಾರೆ. ನಿಮಗೆ ಇದು ಕ್ಲಿಯರ್ ಆಗಿ ವಿಸಿಬಲ್ ಇದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ನೋಡ್ತಾ ಹೋಗೋಣ. ಅದು ಗೊತ್ತಾಯ್ತಲ್ಲ ನಿಮಗೆ, ಯಾರು ಯಾವ ಜನರೇಷನ್ ಅಲ್ಲಿ ಬರ್ತಾರೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿರ್ಬೇಕು. ಸೊ ಇದಾದ ನಂತರ ನೋಡಿ, ಬೇಸ್ಡ್ ಆನ್ ದ ಮೆಂಬರ್ಸ್ ಆಫ್ ಡಿಫರೆಂಟ್ ಜನರೇಷನ್ಸ್ ಪ್ರೆಸೆಂಟ್ ಇನ್ ಅ ಫ್ಯಾಮಿಲೀಸ್ ಆರ್ ಕ್ಲಾಸಿಫೈಡ್ ಆಸ್ ಮೆನ್ಷನ್ಡ್ ಬಿಲೋ. ಅಂದ್ರೆ ಇದನ್ನ ಏನು, ಈ ಡಿಫರೆಂಟ್ ಜನರೇಷನ್, ಈ ಬೇರೆ ಬೇರೆ ತಲೆಮಾರುಗಳನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡಿದ್ದಾರೆ, ಫ್ಯಾಮಿಲಿನ ಡಿವೈಡ್ ಮಾಡಿದ್ದಾರೆ. ಏನಂತ ಡಿವೈಡ್ ಮಾಡಿದ್ದಾರೆ ನೋಡಿ. ಫಸ್ಟ್ ಒನ್, ಫ್ಯಾಮಿಲಿ ಕನ್ಸಿಸ್ಟಿಂಗ್ ಆಫ್ ಪೇರೆಂಟ್ಸ್ ಅಂಡ್ ಚಿಲ್ಡ್ರನ್, ದಿಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಆರ್ ಡಿವೈಡೆಡ್ ಫ್ಯಾಮಿಲಿ, ಮಿನಿಮಮ್ 2 generations. Okay, a family consisting of father, mother, children and grandchildren is called undivided family or minimum 3 to 4 generations. Okay, so first ನಾವಿಲ್ಲಿ ನೋಡ್ತಾ ಹೋಗುವ, ಕ್ಲಿಯರ್ ಆಗಿ ನೋಡ್ತಾ ಹೋಗ್ತೀವಿ ನಾವು. ಬಟ್ ನಿಮ್ಗೆ ಏನಪ್ಪಾ ಅಂತಂದ್ರೆ ಏನಪ್ಪಾ ಒಂದು ರೆಫರೆನ್ಸ್ಗೆ ನಿಮ್ಗೆ, ಸೊ ಇಲ್ಲಿ ಕ್ಲಿಯರ್ ಆಗ್ತಿದೆಯಲ್ವಾ ನೋಡಿ. ಓಕೆ, ಅದನ್ನ ನಾನು ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದ್ರೆ ಆ ಟಾಪಿಕ್ ಬಂದಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಯಾವುದು, ಡಿವೈಡೆಡ್ ಫ್ಯಾಮಿಲಿ. ಡಿವೈಡೆಡ್ ಅಂದ್ರೆ ಮಿನಿಮಮ್ 2 ಜನರೇಷನ್ಸ್ ಇರುತ್ತೆ. ಎಷ್ಟು ಜನರೇಷನ್ಸ್, 2 ಜನರೇಷನ್ಸ್. ಡಿವೈಡೆಡ್ ಅಂತಂದ್ರೆ 2 ಜನರೇಷನ್ಸ್. ಓಕೆ, 2 ಜನರೇಷನ್ಸ್ ಬರ್ತಾರೆ. ಓಕೆ, 2 ಜನರೇಷನ್ಸ್ ಅಂದ್ರೆ ಯಾರು ಹೇಳಿ ನೋಡುವ, 2 ಜನರೇಷನ್ಸ್ ಇಲ್ಲ ಇದೆ ನೋಡಿ. ಅದಕ್ಕೆ ಇದೇ ಸ್ಲೈಡ್ ಅಲ್ಲಿ ಬರಿತಾ ಇದೀನಿ ನಾನು, ನಿಮ್ಗೆ ಇಲ್ಲೇ ಕ್ಲಿಯರ್ ಆಗ್ಲಿ ಅಂತ. ಓಕೆ, ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ ಅಷ್ಟೇನೆ. ಯಾರು ಬರ್ತಾರೆ, ಪೇರೆಂಟ್ಸ್ ಮತ್ತೆ ಚಿಲ್ಡ್ರನ್ ಅಷ್ಟೇನೆ. ಯಾರು, ಪೇರೆಂಟ್ಸ್ ಮತ್ತೆ ತಂದೆ ತಾಯಿ ಮತ್ತೆ ಮಕ್ಕಳು ಅಷ್ಟೇನೆ. ನೀವು ಈಗ ಏನು ನೀವು ಕ್ಲಾಸ್ ಕೇಳ್ತಾ ಇದ್ದೀರಲ್ವಾ, ನೀವು ಮತ್ತೆ ನಿಮ್ಮ ತಂದೆ ತಾಯಿ ಮಾತ್ರ ಇದ್ರೆ ನೀವು ಡಿವೈಡೆಡ್ ಫ್ಯಾಮಿಲಿ ಅಂತ ಕರೀತಾರೆ. ಅಲ್ಲಿ 2 ಜನರೇಷನ್ಸ್ ಅಷ್ಟೇ ಬರುತ್ತೆ. ಈ 2 ಜನರೇಷನ್ ಯಾವುದು, ಈ ಒಂದು ಜನರೇಷನ್, ದಿಸ್ ಒನ್ ಮತ್ತೆ ಇದು. ಓಕೆ, ಈ 2 ಜನರೇಷನ್ ಮಾತ್ರ ಬರ್ತೀರಾ. ಓಕೆ, ಬಂದ್ರೆ ನಿಮ್ಮನ್ನ ಡಿವೈಡೆಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ದೆನ್ ಯಾರು ಬರ್ತಾರೆ, ಅನ್ಡಿವೈಡೆಡ್. ನೋಡ್ತಾ ಹೋಗುವ, ಅನ್ಡಿವೈಡೆಡ್ ಅಂತಂದ್ರೆ ಅವಿಭಕ್ತ ಕುಟುಂಬ. ಸೊ ಅಂದ್ರೆ ಇಲ್ಲಿ ಯಾರು ಬರ್ತಾರೆ, 3 or 4 ಜನರೇಷನ್ಸ್, 3 ಅಥವಾ 4 ಜನರೇಷನ್ಸ್ ಅವರು ಇಲ್ಲಿ ಏನ್ ಮಾಡ್ತಾರೆ, ಬರ್ತಾರೆ. ಓಕೆ, ಸೊ ಯಾರಪ್ಪ ಈ 3 to 4 ಜನರೇಷನ್ಸ್ ಅಲ್ಲಿ ಬರೋರು ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಯಾರಪ್ಪ ಅಂತಂದ್ರೆ ನೋಡಿ, ಫಾದರ್, ಮದರ್, ಚಿಲ್ಡ್ರನ್ ಅಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಇಸ್ ಕಾಲ್ಡ್ ಅ ಜಾಯಿಂಟ್ ಫ್ಯಾಮಿಲಿ ಆರ್ ಅನ್ಡಿವೈಡೆಡ್ ಫ್ಯಾಮಿಲಿ, 3 to 4 ಜನರೇಷನ್ಸ್. ಓಕೆ, ಸೊ ನಿಮಗೆ ಇದು ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಓಕೆ, ನೋಡಿ ಯಾರು, ಮದರ್, ಫಾದರ್, ಚಿಲ್ಡ್ರನ್, ಮದರ್, ಫಾದರ್. ಓಕೆ, ಫಾದರ್, ಮದರ್ ಬಂದ್ರ ಫಸ್ಟ್. ಸೊ ದೆನ್ ಯಾರು ಬರ್ತಾರೆ, ಇವರ ಚಿಲ್ಡ್ರನ್ ಯಾರು, ಸೊ ಇವರ ಮಕ್ಕಳು ಬರ್ತಾರ. ಸೊ ದೆನ್ ಯಾರು ಬರ್ತಾರೆ, ಗ್ರ್ಯಾಂಡ್
ಚಿಲ್ಡ್ರನ್ ಅಂದ್ರೆ ಮೊಮ್ಮಕ್ಕಳು ನೋಡಿ, ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ಸೊ ನೀವು ಯಾವ್ದ್ರಲ್ಲಿ ಬರ್ತೀರಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ನೀವು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ್ದ್ರ ಅಂಡರಲ್ಲಿ ಬರ್ತೀರಾ, ನಿಮ್ಮ ಫ್ಯಾಮಿಲಿ ನೀವು ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಬರ್ತಾರಾ, ವಿಭಕ್ತ ಕುಟುಂಬ ಅಂತ ಹೇಳ್ತೀವಿ ನಾವು, ಅಥವಾ ಅನ್ಡಿವೈಡೆಡ್ ಅಲ್ಲಿ ಬರ್ತೀರಾ. ಓಕೆ, ನೀವು ಮತ್ತೆ ನಿಮ್ಮ ಪೇರೆಂಟ್ಸ್ ಮಾತ್ರ ಇದ್ರೆ 2 ಜನರೇಷನ್ ಇದ್ರೆ ಡಿವೈಡೆಡ್, ನೀವು ನಿಮ್ಮ ಪೇರೆಂಟ್ಸು ನೀವು ನೀವು ಮತ್ತೆ ನಿಮ್ಮ ಮಕ್ಕಳು ಇದ್ರೆ ಗ್ರ್ಯಾಂಡ್ ಚಿಲ್ಡ್ರನ್ ಮೊಮ್ಮಕ್ಕಳು ಅಂತ ಹೇಳ್ತೀವಲ್ವಾ, ಅವ್ರಿದ್ರೆ ಏನ್ ಮಾಡ್ತೀವಿ ಇಲ್ಲಿ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಇಲ್ಲಿ ನಾವು ಬರ್ತೀವಿ. ಅಥವಾ ಜಾಸ್ತಿ ಇರಬೇಕು, 2ಕ್ಕಿಂತ ಜಾಸ್ತಿ ಜನರೇಷನ್ಸ್, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಇವ್ರು ಬಂದ್ರು ಕೂಡ ನಡೆಯುತ್ತೆ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ. ಓಕೆ, ಜನರೇಷನ್ಸ್ ನೆನಪಿರ್ಲಿ, ಡಿವೈಡೆಡ್ ಅಂದ್ರೆ 2 ಬರಬೇಕು. ಓಕೆ, ಡಿವೈಡೆಡ್ ಅಂದ್ರೆ 2 ಬರಬೇಕು. ಡಿವೈಡೆಡ್ ಅನ್ನೋದಕ್ಕೆ ದೋ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಏಕ್ ದೋ ಅಂತ ಹೇಳ್ತೀವಲ್ವ ನಾವು, ದೋ ಅಂತಂದ್ರೆ 2 ಅಲ್ವಾ, ಆ 2 ಜನರೇಷನ್ಸ್ ಬರ್ಬೇಕನ್ನೋದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ನಿಮ್ಗೆ ಏನಿರಲಿ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ದೆನ್ ನೋಡ್ತಾ ಹೋಗುವ, ದೆನ್ ಯಾವ್ದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂತಂದ್ರೆ ಡೀಟೇಲ್ ಆಗಿ ಟೈಪ್ಸ್ ಆಫ್ ಫ್ಯಾಮಿಲಿ ಬಗ್ಗೆ ನೋಡ್ತಾ ಹೋಗುವ. ಫ್ಯಾಮಿಲಿಯ ವಿಧಗಳು, ಟೈಪ್ಸ್ ಆಫ್ ಫ್ಯಾಮಿಲಿ ನೋಡ್ತಾ ಹೋಗುವ. ಫ್ಯಾಮಿಲೀಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಡಿಫರೆಂಟ್ ಪ್ರಿನ್ಸಿಪಲ್ಸ್. ಫ್ಯಾಮಿಲಿಗಳನ್ನ ಬೇರೆ ಬೇರೆ ತತ್ವಗಳನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡಿದ್ದಾರೆ, ಕ್ಲಾಸಿಫೈ ಮೀನ್ಸ್ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿರ್ಲಿ. ಬೇಸ್ಡ್ ಆನ್ ಅಥಾರಿಟಿ, ಎ ಫ್ಯಾಮಿಲಿ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ದ ಪ್ಯಾಟ್ರಿಯಾರ್ಕಲ್ ಆರ್ ಮ್ಯಾಟ್ರಿಯಾರ್ಕಲ್ ಅಂತಂದ್ರೆ, ಬೇಸ್ಡ್ ಆನ್ ಅಥಾರಿಟಿ ಮೀನ್ಸ್ ಏನ್ ಹೇಳಿ, ಅಥಾರಿಟಿ ಅಂತಂದ್ರೆ ಪವರ್, ಅಧಿಕಾರ, ಅಂದ್ರೆ ಪವರ್ ಅಂತಂದ್ರೆ ಅಧಿಕಾರ. ಆ ಮನೆಯಲ್ಲಿ ಯಾರಿಗೆ ಜಾಸ್ತಿ ಅಧಿಕಾರ ಇರುತ್ತೋ, ಯಾರು ಆ ಮನೆಯ ಮುಖ್ಯಸ್ಥರಾಗಿರ್ತಾರೋ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡು ನಾವು 2 ಡಿವೈಡ್ ಮಾಡ್ತೀವಿ, ಪ್ಯಾಟ್ರಿಯಾರ್ಕಲ್ ಮತ್ತೆ ಮ್ಯಾಟ್ರಿಯಾರ್ಕಲ್ ಅಂತ. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಯಾಟ್ರಿಯಾರ್ಕಲ್ ಮೀನ್ಸ್ ಪಿತೃ ಪ್ರಧಾನ ಅಂತ ಕರಿತೀವಿ, ಮ್ಯಾಟ್ರಿಯಾರ್ಕಲ್ ಮೀನ್ಸ್ ಮಾತೃ ಪ್ರಧಾನ ಕುಟುಂಬ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದಾದ ನಂತರ ಬೇಸ್ಡ್ ಆನ್ ದ ಸೈಜ್ ಮೇಲೆ ನಾವು ಏನಂತ ಡಿಸೈಡ್ ಮಾಡ್ತೀವಿ, ಅನ್ಡಿವೈಡೆಡ್ ಆರ್ ಡಿವೈಡೆಡ್ ಫ್ಯಾಮಿಲಿ. ಸೊ ಈಗ ಲಾಸ್ಟ್ ಅಲ್ಲಿ ನೋಡ್ಕೊ ಬಂದ್ವಲ್ಲ, ಬೇಸ್ಡ್ ಆನ್ ಸೈಜ್ ನಿಮಗೆ ನೆನಪಿರ್ಲಿ, ಇಲ್ಲಿ ನಿಮಗೆ ಕೇಳ್ತಾರೆ ಸ್ಟೂಡೆಂಟ್ಸ್, ಬೇಸ್ಡ್ ಆನ್ ಅಥಾರಿಟಿ ಬೇರೆ ಬರುತ್ತೆ. ಬೇಸ್ಡ್ ಆನ್ ಅಥಾರಿಟಿಲಿ ಏನ್ ಬರುತ್ತೆ, ಪ್ಯಾಟ್ರಿಯಾರ್ಕಲ್ ಮತ್ತೆ ಮ್ಯಾಟ್ರಿಯಾರ್ಕಲ್ ಅಂತ ಬರುತ್ತೆ. ಬೇಸ್ಡ್ ಆನ್ ಸೈಜ್ ಅಲ್ಲಿ ಏನ್ ಬರುತ್ತೆ, ಡಿವೈಡೆಡ್ ಮತ್ತೆ ಅನ್ಡಿವೈಡೆಡ್ ಅಂತ ಬರುತ್ತೆ. ಕ್ಲಿಯರ್ ಇರ್ಲಿ. ಓಕೆ, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಫ್ಯಾಮಿಲಿ ಅಂತ 2 ಮಾರ್ಕ್ಸ್ಗೂ 3 ಮಾರ್ಕ್ಸ್ಗೂ ಕೇಳಿದ್ರೆ ನೀವು ಸಪ್ರೇಟ್ ಆಗಿ ಕ್ಲಿಯರ್ ಆಗಿ ಬರೀಬೇಕು. ಬೇಸ್ಡ್ ಆನ್ ಅಥಾರಿಟಿ ಪ್ಯಾಟ್ರಿಯಾರ್ಕಲ್ ಅಥವಾ ಮ್ಯಾಟ್ರಿಯಾರ್ಕಲ್, ಪಿತೃ ಪ್ರಧಾನ ಅಥವಾ ಮಾತೃ ಪ್ರಧಾನ ಕುಟುಂಬ ಅಂತೀವಿ ಅಂತ. ಸೊ ಬೇಸ್ಡ್ ಆನ್ ಸೈಜ್ ನಾವು ಅನ್ಡಿವೈಡೆಡ್ ಅಥವಾ ಡಿವೈಡೆಡ್ ಫ್ಯಾಮಿಲಿ ಅಂತೀವಿ ಅನ್ನೋದು ನೀವು ಕ್ಲಿಯರ್ ಆಗಿ ಬರೀಬೇಕು. ಓಕೆ, ಮತ್ತೆ ಬೇಸ್ಡ್ ಆನ್ ಅಥಾರಿಟಿಗೆ ಏನು ಪ್ಯಾಟ್ರಿಯಾರ್ಕಲ್ ಬರೆಯೋದು, ಬೇಸ್ಡ್ ಆನ್ ಅಥಾರಿಟಿಗೆ ಏನು ಡಿವೈಡೆಡ್ ಅನ್ಡಿವೈಡೆಡ್ ಬರ್ದು, ಬೇಸ್ಡ್ ಆನ್ ಸೈಜ್ಗೆ ಪ್ಯಾಟ್ರಿಯಾರ್ಕಲ್ ಇದು ಬರೆದ್ರೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ತಪ್ಪಾಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಏನಿರಲಿ ಕ್ಲಾರಿಟಿ ಇರಲಿ. ಓಕೆ, ಫಸ್ಟ್ ಒನ್ ನೋಡ್ತಾ ಹೋಗುವ, ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಅಂದ್ರೆ ಪಿತೃ ಪ್ರಧಾನ ಕುಟುಂಬ. ಪಿತೃ ಅಂದ್ರೆ ಯಾರು ಹೇಳಿ ನೋಡುವ, ಪಿತೃ ತಂದೆ ಅಲ್ವಾ, ಪಿತೃ ಪ್ರಧಾನ ಕುಟುಂಬ. ಪಿತೃ ಪ್ರಧಾನ ಕುಟುಂಬದ ಬಗ್ಗೆ ನಾವು ಫಸ್ಟ್ ಏನ್ ಮಾಡೋಣ ನೋಡ್ತಾ ಹೋಗೋಣ. ನೋಡಿ, ಪಿ ಅಕ್ಷರದಿಂದಲೇ ಬರುತ್ತೆ ಸ್ಟೂಡೆಂಟ್ಸ್. ಪ್ಯಾಟ್ರಿಯಾರ್ಕಲ್ ಅನ್ನೋದು ಕನ್ನಡದಲ್ಲೂ ಕೂಡ ಪಿ ಅನ್ನೋದನ್ನ ಪಪ್ಪ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅನ್ನೋದನ್ನ ನೀವು ಇಲ್ಲಿ ಏನ್ ಮಾಡಿ ನೆನ್ಪಿಟ್ಕೊಳ್ಳಿ. ಓಕೆ, ಎ ಫ್ಯಾಮಿಲಿ ಇನ್ ವಿಚ್ ದ ಫಾದರ್ ಇಸ್ ದ ಹೆಡ್ ಅಂಡ್ ಆಸ್ ಆಲ್ ಅಸೆಟ್ಸ್ ಇಸ್ ನೇಮ್ ಇಸ್ ಕಾಲ್ಡ್ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ. 1 ಮಾರ್ಕ್ಸ್ ಕೇಳಿದ್ರೆ ನೀವು ಬರೀಬೇಕು, ಎ ಫ್ಯಾಮಿಲಿ ಇನ್ ವಿಚ್ ದ ಫಾದರ್ ಇಸ್ ದ ಹೆಡ್ ಅಂಡ್ ಆಲ್ ಅಸೆಟ್ಸ್ ಇನ್ ಹಿಸ್ ನೇಮ್ ಇಸ್ ಕಾಲ್ಡ್ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ. ಓಕೆ, ಯಾವ ಕುಟುಂಬದಲ್ಲಿ ತಂದೆ ಮುಖ್ಯಸ್ಥರಾಗಿರ್ತಾರೋ ಮತ್ತೆ ಆ ಕುಟುಂಬದ ಎಲ್ಲ ಏನು ಅಸೆಟ್ಸ್ ಅಂತಂದ್ರೆ ಎಲ್ಲ ಒಂದು ಏನು ಆ ಫ್ಯಾಮಿಲಿಯ ಒಂದು ಅಸೆಟ್ಸ್ ಗಳು ಅಂತಂದ್ರೆ ಏನ್ ಹೇಳ್ತೀವಿ ನಾವು, ಅಸೆಟ್ಸ್ ಅಂತಂದ್ರೆ ಎಲ್ಲ ವಸ್ತುಗಳು ಯಾರ ಒಂದು ಹೆಸರಲ್ಲಿರುತ್ತೆ, ಆ ತಂದೆ ಹೆಸರಲ್ಲಿದ್ರೆ ನಾವು ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ಪಿತೃ ಪ್ರಧಾನ ಕುಟುಂಬ ಅಂತ ಕರಿತೀವಿ. ದಿಸ್ ಟೈಪ್ ಆಫ್ ಫ್ಯಾಮಿಲಿ ಸಿಸ್ಟಮ್ ವಾಸ್ ಪ್ರಿವಿಲೆಂಟ್ ಇನ್, ಎಲ್ಲಿ ಇರುತ್ತೆ ಅಂತಂದ್ರೆ ಏನ್ಷಿಯಂಟ್ ಇಂಡಿಯಾ ಅಂದ್ರೆ ಪ್ರಾಚೀನ ಇತಿಹಾಸದ ಒಂದು ಹಿಸ್ಟ್ರಿಗಳಲ್ಲಿ ಏನು ನಾವು ಈ ಒಂದು ಏನು ನೋಡಬಹುದು, ತುಂಬಾ ಹಿಂದಿನ ಹಿಸ್ಟ್ರಿಗಳಲ್ಲಿ ನಾವು ಈ ಒಂದು ಪಿತೃ ಪ್ರಧಾನ ಕುಟುಂಬ ನೋಡ್ಬೋದು. ಮತ್ತೆ ಚೈನಾದಲ್ಲಿ, ರೋಮಲ್ಲೂ
ಮತ್ತೆ ಈಜಿಪ್ಟ್ ಅಲ್ಲೂ ಕೂಡ ಮತ್ತೆ ಅದರ್ ಕಂಟ್ರೀಸ್ ಅಲ್ಲೂ ಕೂಡ ಏನ್ ಮಾಡ್ಬೋದು, ಈ ಒಂದು ಪಿತೃಪ್ರಧಾನ ಕುಟುಂಬವನ್ನು ಇವತ್ತು ಕೂಡ ನಾವು ನೋಡ್ತಾ ಹೋಗ್ಬೋದು ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಓಕೆ, ವಾಟ್ ಈಸ್ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಕೇಳ್ತಾರೆ, 1 ಮಾರ್ಕ್ಸ್ ಇಲ್ಲಿಂದ ಇಲ್ಲಿವರೆಗೂ ನೀವು ಬರೀಬೇಕು. ದೆನ್ ಯಾವ ಕಂಟ್ರೀಸ್ ಅಂತ ಕೇಳಿದ್ರೆ 1 ಮಾರ್ಕ್ಸ್ ಕೇಳ್ತಾರೆ. ಓಕೆ, ದೆನ್ ಯಾವ ಕಂಟ್ರೀಸ್ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ನೀವು, ಚೈನಾ, ಏನ್ಷಿಯಂಟ್ ಇಂಡಿಯಾ, ರೋಮ್, ಈಜಿಪ್ಟ್ ಅನ್ನೋದನ್ನ ನೀವು ಬರೀಬೇಕಾಗುತ್ತೆ. ಓಕೆ, ಸೊ ಇದು ನಮಗೆ ಕ್ಲಿಯರ್ ಆಗಿದೆಯಲ್ವಾ, ವೆರಿ ಈಸಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದೆನ್ ಯಾರು ಬರ್ತಾರೆ, ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂದ್ರೆ ಎಂ ಇಂದಲೇ ಬರುತ್ತೆ, ಮಾತೃ ಪ್ರಧಾನ ಕುಟುಂಬ ಅಂತ. ಅಂದ್ರೆ ಇಲ್ಲಿ ಯಾರಾಗಿರ್ತಾರೆ, ತಾಯಿ ಮನೆಯ ಯಜಮಾನರಾಗಿರ್ತಾರೆ. ಓಕೆ, ಎಂ ಅಕ್ಷರದಿಂದಲೇ ಬರ್ತಾ ಇದೆ, ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಎ ಫ್ಯಾಮಿಲಿ ಇನ್ ವಿಚ್ ದ ಮದರ್ ಇಸ್ ದ ಹೆಡ್ ಹ್ಯಾವಿಂಗ್ ಆಲ್ ಪ್ರಾಪರ್ಟಿ ಅಂಡ್ ಅಸೆಟ್ಸ್ ಇನ್ ಅವರ್ ನೇಮ್ ಇಸ್ ದ ಕಾರ್ಡ್ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ. 1 ಮಾರ್ಕ್ಸ್ಗೆ ಇಲ್ಲಿಂದ ಇಲ್ಲಿವರೆಗೂ ನೀವು ಬರೀಬೇಕಾಗುತ್ತೆ ವಾಟ್ ಈಸ್ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಕೇಳಿದ್ರೆ. ಓಕೆ, ದ ನಾಯರ್ ಕಮ್ಯುನಿಟಿ ಆಫ್ ಮಲಬಾರ್ Kerala state and other tribal communities in the northeastern states of India have this system. ಅಂದ್ರೆ ಸೊ ಇಲ್ಲಿ ಏನ್ ನೋಡಿ, ತಾಯಿ ಆ ಕುಟುಂಬದಲ್ಲಿ ತಾಯಿ ಹೆಡ್ ಆಗಿರ್ತಾರೆ, ಮತ್ತೆ ಆ ಕುಟುಂಬದ ಎಲ್ಲಾ ಪ್ರಾಪರ್ಟಿ ಮತ್ತೆ ಅಸೆಟ್ಸ್ ಏನಿದೆಯಲ್ವಾ, ಕುಟುಂಬದ ಎಲ್ಲಾ ಆಸ್ತಿ ಮತ್ತೆ ದಾಖಲೆಗಳು ಯಾರ ಹೆಸರಲ್ಲಿ ಇರುತ್ತೆ, ಆ ತಾಯಿಯ ಹೆಸರಲ್ಲಿ ಇರುತ್ತೆ. ಆದ್ರಿಂದ ನಾವೇನಂತ ಕರಿತೀವಿ, ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಈ ರೀತಿ ಇದ್ರೆ ಎಲ್ಲಿ ಕಂಡು ಬರುತ್ತಪ್ಪ ಹಾಗಾದ್ರೆ ಈ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಅಂತಂದ್ರೆ, ನಾಯರ್ ಕಮ್ಯುನಿಟಿ ಆಫ್ ಮಲಬಾರ್ ಇನ್ ಕೇರಳ ಸ್ಟೇಟ್, ಕೇರಳ ರಾಜ್ಯದ ನಾಯರ್ ಕಮ್ಯುನಿಟಿಯಲ್ಲಿ ಈ ಒಂದು ಏನು ಈ ಒಂದು ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ ಕಂಡು ಬಂದ್ರೆ, ಮತ್ತೆ ಟ್ರೈಬಲ್ ಕಮ್ಯುನಿಟೀಸ್ ಇನ್ ದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಯಾವ್ದು ಹೇಳಿ, ಅಸ್ಸಾಂ, ಮಿಜೋರಾಂ, ಮಣಿಪುರ್ ನೋಡಿದಿರಲ್ವಾ ನೀವು. ಸೊ ಇಲ್ಲಿ ನಮ್ಮ ಭಾರತದಲ್ಲಿ ಈ ಪಾರ್ಟಲ್ಲಿ ಬರ್ತಾವಲ್ವಾ, ಈ ಪಾರ್ಟಲ್ಲಿ ಅರುಣಾಚಲ್ ಪ್ರದೇಶ್, ಈ ಪಾರ್ಟಲ್ಲಿ ಬರ್ತಕ್ಕಂಥ ಏನು ಭಾಗಗಳಿದೆಯಲ್ವಾ ಸ್ಟೇಟ್ಸ್, ಆ ಭಾಗದಲ್ಲಿ ಬರ್ತಕ್ಕಂಥ ಟ್ರೈಬಲ್ ಕಮ್ಯುನಿಟೀಸ್ ಅಂತಂದ್ರೆ ಬುಡಕಟ್ಟು ವರ್ಗಗಳಿದೆಯಲ್ವಾ, ಅವುಗಳಲ್ಲಿ ಏನು ನೋಡ್ಬೋದು ನಾವು, ಆ ಬುಡಕಟ್ಟು ಕಮ್ಯುನಿಟೀಸ್ ಗಳಲ್ಲಿ ನಾವು ಏನನ್ನು ನೋಡ್ಬೋದು, ಈ ಒಂದು ಮಾತೃ ಪ್ರಧಾನ ಕುಟುಂಬವನ್ನ ನಾವು ಏನ್ ಮಾಡ್ಬೋದು, ನೋಡ್ಬೋದು ಅನ್ನೋದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಸ್ಟೂಡೆಂಟ್ಸ್. ಓಕೆ, ತಾಯಿ ಏನಾಗಿರ್ತಾರೆ, ಹೆಡ್ ಆಗಿರ್ತಾರೆ, ಅವರೇ ಅದಕ್ಕೆ ಮೇನ್ ಹೆಡ್ ಆಗಿರ್ತಾರೆ. ಓಕೆ, ತಾಯಿ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಸೊ ದೆನ್ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ, ಆಧುನಿಕ ಕೇಂದ್ರ ಕುಟುಂಬ ಅಂತ ನಾವು ಕರಿತೀವಿ. ಓಕೆ, ಸೊ ಮಾಡರ್ನ್ ಅಂತಂದ್ರೆ ಆಧುನಿಕ. ಓಕೆ, ಆಧುನಿಕ ಕೇಂದ್ರ ಕುಟುಂಬ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಆಧುನಿಕ ಕೇಂದ್ರ ಕುಟುಂಬ, ಇದ್ರ ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಮಾಡರ್ನ್ ಅಂತಂದ್ರೆ ಆಧುನಿಕ ಅಂತಂದ್ರೆ ಪ್ರೆಸೆಂಟ್ ಈಗ ಅಟ್ ಪ್ರೆಸೆಂಟ್ ಯಾವ ರೀತಿ ಫ್ಯಾಮಿಲೀಸ್ಗಳು ನಮ್ಮ ಸಮಾಜದಲ್ಲಿ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ, ನೋಡ್ತಾ ಹೋಗ್ತಾ ಇದೀವಿ. ಓಕೆ, ಬೇಸ್ಡ್ ಆನ್ ದ ಸ್ಟ್ರಕ್ಚರ್ ಆಫ್ ದ ಫ್ಯಾಮಿಲಿ ಅಂಡ್ ದ ನಂಬರ್ ಆಫ್ ಜನರೇಷನ್ಸ್ ಪ್ರೆಸೆಂಟ್ ಇನ್ ಇಟ್, ಫ್ಯಾಮಿಲಿ ಇಸ್ ಕ್ಲಾಸಿಫೈಡ್ ಐದರ್ ಡಿವೈಡೆಡ್ ಆರ್ ಅನ್ಡಿವೈಡೆಡ್ ಫ್ಯಾಮಿಲಿ. ಓಕೆ, ಸೊ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಸ್ಟ್ರಕ್ಚರ್ ಮತ್ತೆ ಆ ಫ್ಯಾಮಿಲಿಯಲ್ಲಿ ಎಷ್ಟು ಜನರೇಷನ್ಸ್ ಇದೆ ಅನ್ನೋದ್ರ ಮೇಲೆ ನಾವು ಏನ್ ಮಾಡ್ತೀವಿ, ಡಿವೈಡೆಡ್ ಮತ್ತೆ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಮತ್ತೆ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ ನೋಡಿದ್ವಲ್ವಾ, 2 ಜನರೇಷನ್ಸ್ ಇದ್ರೆ ಡಿವೈಡೆಡ್, 2 ಅಥವಾ 2ಕ್ಕಿಂತ 3, 4 ಜನರೇಷನ್ಸ್ ಇದ್ರೆ ಅನ್ಡಿವೈಡೆಡ್. ಓಕೆ, ಎ ಫ್ಯಾಮಿಲಿ ಹ್ಯಾವಿಂಗ್ ಹಸ್ಬೆಂಡ್, ವೈಫ್ ಅಂಡ್ ದೇರ್ ಅನ್ಮ್ಯಾರಿಡ್ ಚಿಲ್ಡ್ರನ್ ಇಸ್ ಕಾಲ್ಡ್ ಅ ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ವೆರಿ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಕೇಳ್ತಾರೆ. ಓಕೆ, ವಾಟ್ ಈಸ್ ಮಾಡರ್ನ್ ಫ್ಯಾಮಿಲಿ ಅಂತ ನೀವು ಬರೀಲಿಕ್ಕೆ ರೆಡಿ ಇರಬೇಕು. ಓಕೆ, ಎ ಫ್ಯಾಮಿಲಿ ಹ್ಯಾವಿಂಗ್ ಹಸ್ಬೆಂಡ್ ಅಂಡ್ ವೈಫ್, ಹಸ್ಬೆಂಡ್ ಅಂತಂದ್ರೆ ಗಂಡ, ಹೆಂಡತಿ ಮತ್ತೆ ಇವರಿಬ್ಬರಿಂದ ಬಂದಿರತಕ್ಕಂತ ಮಗು, ಅವಿವಾಹಿತ ಅಂತಂದ್ರೆ ಮದುವೆ ಆಗ್ದಲೇ ಇರ್ತಕ್ಕಂಥ ಮಕ್ಕಳು ಏನಿದಾವಲ್ವಾ, ಇದನ್ನ ನಾವೇನಂತ ಕರಿತೀವಿ, ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ದಿಸ್ ಟೈಪ್ ಇಸ್ ಆಲ್ಸೋ ಕಾಲ್ಡ್ ದ ಪ್ರೈಮರಿ ಫ್ಯಾಮಿಲಿ ಅಂತಲೂ ಕೂಡ ಕರಿತೀವಿ, ನೆನಪಿರ್ಲಿ. ಓಕೆ, ಇಂಡಿವಿಜುವಲ್ಸ್ ಫ್ಯಾಮಿಲಿ ಆರ್ ಡಿವೈಡೆಡ್ ಫ್ಯಾಮಿಲಿ, ಇದೆಲ್ಲ ಹೆಸರಿದೆ. ಓಕೆ, ನಿಮಗೆ ಯಾವುದೇ ಹೆಸರು ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದ್ರೂ, ಪ್ರೈಮರಿ ಫ್ಯಾಮಿಲಿ ಅಂತಂದ್ರೂ, ಇಂಡಿವಿಜುವಲ್ ಫ್ಯಾಮಿಲಿ ಅಂತಂದ್ರೂ, ಡಿವೈಡೆಡ್ ಫ್ಯಾಮಿಲಿ ಅಂತಂದ್ರೂ ಎಲ್ಲ ಕೂಡ ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಕ್ಲಿಯರ್ ಇರ್ಲಿ. ಮತ್ತೆ ಅಲ್ಲಿ ವಾಟ್ ಈಸ್ ಪ್ರೈಮರಿ ಫ್ಯಾಮಿಲಿ ಅಂತ ಕೊಟ್ಟಾಗ ಎಲ್ಲಿ ನಾವು ಕಲ್ತಾ ಇಲ್ವಲ್ಲ,
ಅಂತ ಕನ್ಫ್ಯೂಷನ್ ಆಗ್ಬಿಡಿ. ವಾಟ್ ಇಸ್ ಇಂಡಿವಿಜುವಲ್ ಫ್ಯಾಮಿಲಿ ಅಂತ ಕೇಳಿದಾಗ ನಾವು ಕಲ್ತಾ ಇಲ್ವಲ್ಲ ಅಂತ ಏನು ಕನ್ಫ್ಯೂಸ್ ಆಗ್ಬಿಡಿ, ಕ್ಲಿಯರ್ ಇರಲಿ. ಓಕೆ, ಸಿಂಪಲ್, ಇಷ್ಟೇ ಜನ ಇರ್ತಾರೆ, ಗಂಡ ಹೆಂಡತಿ, ಅವರಲ್ಲಿ ಇರ್ತಕ್ಕಂಥ ಮಗು ಅಥವಾ ಮಕ್ಕಳು, ಒಬ್ರು ಅಥವಾ 2 ಜನ ಮಕ್ಕಳು. ಬಟ್ ಮಕ್ಕಳು ಏನಾಗಿರ್ಬೇಕು, ಅವಿವಾಹಿತರು. ಓಕೆ, ಅಂದ್ರೆ ಮದ್ವೆ ಆಗಿರ್ಬಾರ್ದು. ಆ ಮಕ್ಳಿಗೆ ಮದ್ವೆ ಆದ್ರೆ ಅವರಿಗೆ ಹೆಂಡತಿ ಬರ್ತಾರೆ, ಮತ್ತೆ ಅವರು ಇನ್ನೊಂದು ಫ್ಯಾಮಿಲಿ ಆಗುತ್ತೆ. ಓಕೆ, ಅವಾಗ ಅದು ಏನಾಗುತ್ತೆ, ಅನ್ಡಿವೈಡೆಡ್ ಫ್ಯಾಮಿಲಿ ಆಗುತ್ತೆ. ಸೊ ಇಲ್ಲಿ ನಾವು ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಅಥವಾ ಡಿವೈಡೆಡ್ ಫ್ಯಾಮಿಲಿ ಬಗ್ಗೆ ನೋಡ್ತಾ ಇರೋದು. ಓಕೆ, ದೆನ್ ದಿಸ್ ಫೆಮಿಲಿಯರ್ ಸಿಸ್ಟಮ್ ಇಸ್ ಪ್ರಿವಿಲೆಂಟ್ ಇನ್ ದ ಪ್ರೆಸೆಂಟ್ ಸೊಸೈಟಿ. ನೋಡಿ, ಈ ಸಿಸ್ಟಮ್ ಏನಿದೆಯಲ್ಲ, ದಿಸ್ ಫ್ಯಾಮಿಲಿಯರ್ ಸಿಸ್ಟಮ್, ಈ ಆಧುನಿಕ ಕೇಂದ್ರ ಕುಟುಂಬನೇ ಏನಿರೋದು ಪ್ರಿವಿಲೆಂಟ್ ಅಂತಂದ್ರೆ ಪ್ರೆಸೆಂಟ್, ಪ್ರಸ್ತುತ ಸಮಾಜದಲ್ಲೂ ಇದೇ ಜಾಸ್ತಿ ಇರೋದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಪ್ರೈವೇಸಿ, ಪರ್ಸನಲ್ ಹ್ಯಾಪಿನೆಸ್, ಸೆಲ್ಫ್ ಕಂಟೆಂಟ್ಮೆಂಟ್, ಪ್ರಾಪರ್ಟಿ ರೈಟ್ಸ್, ಚೇಂಜಿಂಗ್ ಸೋಷಿಯಲ್ ವ್ಯಾಲ್ಯೂಸ್, ಜಿಯೋಗ್ರಫಿಕಲ್ ಅಂಡ್ ಸೋಷಿಯಲ್ ಸ್ಟ್ರಕ್ಚರ್, ಅಡ್ವಾನ್ಸಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಸ್ಟ್ರಿಯಲೈಸೇಷನ್, ಅರ್ಬನೈಸೇಷನ್, principles of democracy and equality, decline of religious faith and thinking faith and spread of materialistic attitude, freedom of women have become responsible for the increase in the number of this type of family. ಇದು ನೋಡಿ, ಇಲ್ಲಿಂದ ವೆರಿ ಇಂಪಾರ್ಟೆಂಟ್. Okay, what are the factors which led to the increase of ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇಂದ ಕೇಳ್ತಾರೆ. ಅಂದ್ರೆ ಯಾವ ಅಂಶಗಳು ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ರಚನೆ ಆಗ್ಲಿಕ್ಕೆ ಕಾರಣವಾಗುತ್ತೆ, ಯಾವ ಅಂಶಗಳು ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಕ್ರಿಯೇಟ್ ಆಗ್ಲಿಕ್ಕೆ, ರಚನೆ ಆಗ್ಲಿಕ್ಕೆ ಇಂಪ್ಯಾಕ್ಟ್ ಮಾಡ್ತವೆ ಅಂತ ಕೇಳ್ತಾರೆ. ಅವಾಗ ನೀವು ಇಲ್ಲಿಂದ ಈ ಪ್ರೈವೇಸಿ, ಇಲ್ಲಿಂದ ನೀವು ಏನ್ ಮಾಡ್ಬೇಕು, ಬರಿತಾ ಹೋಗ್ಬೇಕು. ಓಕೆ, ಇಷ್ಟು ಅಂಶಗಳು ವೆರಿ ಇಂಪಾರ್ಟೆಂಟು. ಅದರಲ್ಲಿ ನಿಮಗೆ ಯಾವುದೇ ಗೊತ್ತಾಗಲಿ ಅಂತಂದ್ರೆ ನಾವು ನೋಡಿ, ಸಿಂಪಲ್ ಆಗಿ ಒಂದೇನಪ್ಪ ಅಂದ್ರೆ ನೋಡಿ, ಪ್ರೈವೇಸಿ ಅಂತಂದ್ರೆ ಏನ್ ಹೇಳಿ, ಪ್ರೈವೇಸಿ ಬೇಕಪ್ಪ ನಮಗೆ ಅಂದ್ರೆ ಸೀಕ್ರೆಸಿ, ಅಂದ್ರೆ ನಮ್ಮ ವಿಚಾರಗಳನ್ನ ನಾವು ಜಾಸ್ತಿ ಜನ ಜೊತೆ ಶೇರ್ ಮಾಡಕ್ಕೆ ಇಷ್ಟಪಡೋದಿಲ್ಲ. ಓಕೆ, ನಮಗೆ ನಾನಿರ್ಬೇಕು, ನನ್ನ ಹೆಂಡತಿ ಇರಬೇಕು, ನನ್ನ ಮಕ್ಳು ಇರ್ಬೇಕು ಅಷ್ಟೇ. ನನಗೆ ನಮ್ಮ ಅತ್ತೆ ಮಾವ ಮತ್ತೆ ಅವ್ರ ತಂದೆ ತಾಯಿ ಅವ್ರ ಜೊತೆ ಇರೋಕ್ಕೆಲ್ಲ ಇಷ್ಟ ಇಲ್ಲ. ಓಕೆ, ಅಂದ್ರೆ ಈ ರೀತಿ ಫ್ಯಾಮಿಲಿ ಇದ್ರೆ, ಸೊ ಈ ರೀತಿ ಅಂತ ಒಂದು ಪ್ರೈವೇಸಿ ವಿಚಾರಗಳು, ಸೊ ನಾವ್ಯಾಕೆ ಅವ್ರ ಜೊತೆ ಇರ್ಬೇಕು. ಓಕೆ, ಹಾಯಾಗಿರ್ಬೇಕು, ಪ್ರೈವೇಸಿ ಆಗಿದ್ದು ಹಾಯಾಗಿರ್ಬೇಕು ಅನ್ನೋದೊಂದು ಏನಿದೆ ಅಲ್ವಾ. ಸೊ ಇದು ಇಲ್ಲಿ ಏನಾಗುತ್ತೆ, ಇದು ಒಂದು ಫ್ಯಾಕ್ಟರ್ ಆಗುತ್ತೆ. ದೆನ್ ಪರ್ಸನಲ್ ಹ್ಯಾಪಿನೆಸ್ ಅಂತಂದ್ರೆ, ಸೊ ನನಗೆ ಏನು ಪರ್ಸನಲ್, ನೋಡಿ ಈಗ ಒಂದು ದೊಡ್ಡ ಫ್ಯಾಮಿಲಿಯಲ್ಲಿ ಈಗ ನಾನು ನನ್ನ ಹೆಂಡತಿ ಇದೀವಿ ಅಂತಂದ್ರೆ, ಸೊ ಅಲ್ಲಿ ಬೇರೆಯವರು ಇದ್ರೆ, ನಮ್ಮ ಅಣ್ಣ ಅಕ್ಕ ತಂಗಿ ಅವ್ರ ಜೊತೆ ಇದ್ರೆ ಪರ್ಸನಲ್ ಹ್ಯಾಪಿನೆಸ್ ಅನ್ನೋದಷ್ಟು ಇರೋದಿಲ್ಲ. ಓಕೆ, ಸೊ ಬಟ್ ಇಬ್ಬರೇ ಇದ್ದಾಗ ಏನ್ ಮಾಡ್ಬೋದು, ಆರಾಮಾಗಿರ್ಬೋದು. ಬಟ್ ಏನಾಗುತ್ತೆ, ಯಾವಾಗ ನಾವು ಏನ್ ಮಾಡ್ತೀವಿ, ಎಲ್ಲರ ಜೊತೆ ಇದ್ದಾಗ ಆ ಪರ್ಸನಲ್ ವೈಯಕ್ತಿಕವಾಗಿ ಸಂತೋಷ ಅನ್ನೋದು ಇರೋದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇದು ಇಂಪ್ಯಾಕ್ಟ್ ಆಗುತ್ತೆ. ದೆನ್ ಸೆಲ್ಫ್ ಕಂಟೆಂಟ್ಮೆಂಟ್, ಮತ್ತೆ ಅಂದ್ರೆ ಸೆಲ್ಫ್ ಆಗಿ ಏನು ತಮಗೆ ತಾವು ಹೆಚ್ಚು ಟೈಮ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಪ್ರಾಪರ್ಟಿ ರೈಟ್ಸ್, ಆಸ್ತಿ ವಿಚಾರಗಳು ಎಲ್ಲರ ಜೊತೆ ಇದ್ರೆ ಎಲ್ರಿಗೂ ಶೇರ್ ಕೊಡ್ಬೇಕಾಗುತ್ತಲ್ವಾ. ಸುಮಾರು ಜೊತೆ ಫ್ಯಾಮಿಲಿ, ಸುಮಾರು ಜನ ಜೊತೆ ಇದ್ರೆ ಎಲ್ರಿಗೂ ಶೇರ್ ಕೊಡ್ಬೇಕಾಗುತ್ತೆ, ನಾವ್ಯಾಕೆ ಕೊಡೋಣ. ಹಾಗಾಗಿ ನಾವು ಆಸ್ತಿಗೋಸ್ಕರ ಬೇರೆ ಆಗ್ಬಿಡೋಣ ನಾವು. ಓಕೆ, ಆಸ್ತಿಗೋಸ್ಕರ ನಿಮ್ಮ ಅಪ್ಪ ಅಮ್ಮ ಬೇರೆ ಇರ್ಲಿ, ಅತ್ತೆ ಮಾವ ಬೇರೆ ಇರ್ಲಿ, ನಾವಿಬ್ಬರೇ ಸಪ್ರೇಟ್ ಇದ್ಬಿಡೋಣ ಆಯ್ತಾ. ನಮ್ಮ ಮಕ್ಳ ಜೊತೆ ನಾವು ಸಪ್ರೇಟ್ ಇದ್ಬಿಡೋಣ ಅನ್ನೋದು ಏನು, ಈ ಒಂದು ಪ್ರಾಪರ್ಟಿ ರೈಟ್ಸ್ ಅನ್ನೋದು ಏನಾಗುತ್ತೆ, ಇದು ಒಂದು ಇಂಪ್ಯಾಕ್ಟ್ ಆಗುತ್ತೆ. ಚೇಂಜಿಂಗ್ ಸೋಷಿಯಲ್ ವ್ಯಾಲ್ಯೂಸ್, ಕೆಲವೊಂದು ಆವಾಗ ಸೋಷಿಯಲ್ ಅಲ್ಲಿ ಬೇರೆ ಕೆಲವೊಂದು ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಫಿಕಲ್ ಮತ್ತೆ ಸೋಷಿಯಲ್ ಸ್ಟ್ರಕ್ಚರ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನಾವು ಯಾವ ಜಾಗದಲ್ಲಿ ಇದೀವಿ ಜಿಯೋಗ್ರಫಿಕಲಿ ಅನ್ನೋದು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಕೆಲವೊಮ್ಮೆ ನೀವು ನೋಡ್ಬೋದು, ಜಿಯೋಗ್ರಫಿಕಲ್ ಅಂತಂದ್ರೆ ಕೆಲವೊಮ್ಮೆ ತಂದೆ ತಾಯಿನ ಬಿಟ್ಬಿಟ್ಟು ಬೇರೆ ಸಿಟೀಸ್ಗೆ ಏನಾಗ್ ಮಾಡ್ತಾರೆ, ಜಾಬ್ಗೆ ಹೋದಾಗ ಅಲ್ಲಿ ಅವ್ರು ಏನಾಗುತ್ತೆ, ಗಂಡ ಹೆಂಡತಿ ಬೇರೆ, ಅಪ್ಪ ಅಮ್ಮ ಬೇರೆ ಜೊತೆ ಇರ್ಬೇಕಾಗುತ್ತೆ, ಅದೊಂದು. ಮತ್ತೆ ಅಡ್ವಾನ್ಸ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಅದೇ ಹೇಳಿದ್ನಲ್ವಾ, ಕಂಪ್ನಿಗಳೆಲ್ಲ ಸ್ಟಾರ್ಟ್ ಆದಾಗ ಜಾಬ್ ವಿಚಾರವಾಗಿನೋ ಇನ್ನೊಂದೇನೋ ಬಿಸ್ನೆಸ್ ವಿಚಾರವಾಗಿನೋ ನಾವು ಏನ್ ಮಾಡ್ಬೇಕಾಗುತ್ತೆ, ನಮ್ಮ ಹೆಂಡತಿ ಮಕ್ಳ ಜೊತೆ ನಾವು ಸಪ್ರೇಟ್ ಆಗಿ ಬೇರೆ ಒಂದು ಊರಿಗೆ ಹೋಗಿ ಅಲ್ಲಿ ನಾವೇನೋ ಒಂದು ಲೈಫ್ ಲೀಡ್ ಮಾಡೋಕ್ಕೋಸ್ಕರ ಇದು ಈ ಒಂದು ಕುಟುಂಬ ಫಾರ್ಮ್ ಆಗುತ್ತೆ. ಇಂಡಸ್ಟ್ರಿಯಲೈಸೇಷನ್, ಇದು ಕೂಡ ಏನು ಜಾಬ್ ರಿಲೇಟೆಡ್ ಇಂಡಸ್ಟ್ರಿಗಳಿಗೆ ಹೋಗೋದು. ಅರ್ಬನೈಸೇಷನ್, ನಗರೀಕರಣ ಅಂದ್ರೆ ನಗರಗಳಿಗೆ ಹೋಗ್ತಕ್ಕಂಥದ್ದು. ಇವಾಗೆಲ್ಲ ಯಾರು ಹಳ್ಳಿಲಿ ಯಾರು ಇರ್ತಾರಪ್ಪ, ನಾವು ಸಿಟಿಗೆ ಹೋಗೋಣ, ಈ ರೀತಿ ಮನೋಭಾವನೆಯಿಂದ ಸಿಟಿಗೆ ಹೋಗ್ತಕ್ಕಂಥದ್ದು. ಮತ್ತೆ ಪ್ರಿನ್ಸಿಪಲ್ಸ್ ಆಫ್ ಡೆಮೋಕ್ರಸಿ ಮತ್ತೆ ಈಕ್ವಾಲಿಟಿ, ನಮಗೂ ಕೂಡ ಏನ್ ಬೇಕು, ಈಕ್ವಾಲಿಟಿ ಬೇಕು ಅನ್ನತಕ್ಕಂಥದ್ದು. ಮತ್ತೆ ಡಿಕ್ಲೈನ್ ಆಫ್ ರಿಲಿಜಿಯಸ್ ಫೇತ್, ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ 5 ಜನ ಕೂಡ ಒಂದೇ ದೇವರನ್ನ ನಂಬ್ತಾ ಇರಲ್ಲ. ಓಕೆ, ಸೊ 5 ಜನದಲ್ಲಿ ಏನೋ ಬೇರೆ ಒಬ್ರು ಒಂದು ಧರ್ಮದ ದೇವರನ್ನ ನಂಬಿದ್ರೆ ಇನ್ನೊಬ್ರು ಇನ್ನೊಂದು ಧರ್ಮದ ದೇವರನ್ನ ನಂಬೋದು, ಅಥವಾ ಒಂದೇ ಧರ್ಮದ ದೇವರನ್ನ ನಂಬತಕ್ಕಂಥವ್ರಲ್ಲೂ ಕೂಡ
ಬೇರೆ ಬೇರೆ ದೇವ್ರನ್ನ ನಂಬ್ತಾರೆ, ಒಂದೇ ಧರ್ಮ ಫಾಲೋ ಮಾಡೋರು ಕೂಡ. ಸೊ ಇದೆಲ್ಲ ಏನು, ಇದು ಒಂದು ವಿಚಾರ ಆಗುತ್ತೆ ಆ ರೀತಿ ಆಗ್ತಕ್ಕಂಥ ಏನು ಡಿವೈಡೆಡ್ ಫ್ಯಾಮಿಲಿ ಕ್ರಿಯೇಟ್ ಆಗ್ಲಿಕ್ಕೆ. ಓಕೆ, ಸೊ ಮತ್ತೆ ಇದೆಲ್ಲ ಕೂಡ ಏನು, ಮತ್ತೆ ಹೆಚ್ಚಿನದಾಗಿ ಹೆಣ್ಣು ಮಕ್ಕಳ ಒಂದು ಏನು ಏನ್ ಬೇಕು, ಅವ್ರಿಗೆ ಒಂದು ಫ್ರೀಡಮ್, ಸ್ವಾತಂತ್ರ್ಯ ಬೇಕಲ್ವಾ, ಅದು ಕೂಡ ಏನಾಗುತ್ತೆ ಇವತ್ತಿನ ಕಾಲದಲ್ಲಿ ಇದೆಲ್ಲ ಅಂಶಗಳು ಏನಾಗುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು. ಸ್ಟೂಡೆಂಟ್ಸ್ ಇಲ್ಲಿಂದ ನಿಮಗೆ ಕ್ಲಿಯರ್ ಇರಲಿ, ನೀವು ಫ್ರೀಡಮ್ ಆಫ್ ವುಮೆನ್ ಇಲ್ಲಿವರೆಗೂ ಪಾಯಿಂಟ್ ವೈಸ್ ಬರೀಬೇಕಾಗುತ್ತೆ. ಸೊ ಪ್ರೆಸೆಂಟ್ಲಿ ಏನಿರೋದ ಅಂತಂದ್ರೆ ಈ ಒಂದು ಡಿವೈಡೆಡ್ ಫ್ಯಾಮಿಲಿ ಅಥವಾ ಮಾಡರ್ನ್ ನ್ಯೂಕ್ಲಿಯರ್ ಫ್ಯಾಮಿಲಿ ಪ್ರಸ್ತುತ ಈಗಿನ ಸಮಾಜದಲ್ಲಿ ತುಂಬಾ ಜಾಸ್ತಿ ಇದೆ, ದೊಡ್ಡ ಮಟ್ಟದಲ್ಲಿ ಇದೆ. ಓಕೆ, ಕ್ಲಿಯರ್ ಇದೆ ನಿಮಗೆ. 1 ಮಾರ್ಕ್ಸ್ ಅಲ್ಲಿ ಕೇಳಬಹುದು ನಿಮಗೆ ಪ್ರೆಸೆಂಟ್ ಯಾವ ಕುಟುಂಬಗಳು ಜಾಸ್ತಿ ಇದೆ ಅಂತ. ಓಕೆ, ನಿಮ್ಗೆ ಅದು ಕ್ಲಿಯರ್ ಆಗಿರ್ಲಿ. ಸೊ ನೋಡಿ, ಫೀಚರ್ಸ್ ಅಂತಂದ್ರೆ ಈ ಮಾಡರ್ನ್ ಕುಟುಂಬದ ಲಕ್ಷಣಗಳು ಏನಿರುತ್ತಪ್ಪ ಅಂತಂದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮಾಡರ್ನಿಟಿ ಅಂತಂದ್ರೆ ಆಧುನಿಕತೆ, ಆಧುನಿಕತೆಗೆ ಜಾಸ್ತಿ ಒತ್ತು ಕೊಡ್ತಾರೆ ಅವರು. ಸೊ ಈಗ ಪ್ರೆಸೆಂಟ್ ಟ್ರೆಂಡ್ಸ್ ಏನಿದೆಯಲ್ವಾ, ಅವರು ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಈ ರೀತಿ ಹೊರಗಡೆ ಬಂದು ಜಾಬ್ ಮಾಡ್ತಕ್ಕಂಥದ್ದು. ಓಕೆ, ಇದೆಲ್ಲದಕ್ಕೂ ಯಾವಾಗ ಅವರು ಜಾಸ್ತಿ ಒಲವನ್ನು ತೋರಿಸ್ತಾರೋ ಆವಾಗ ಅವರು ಆಟೋಮೆಟಿಕಲಿ ಅವ್ರು ಇರ್ತಕ್ಕಂಥ ಅವಿಭಕ್ತ ಕುಟುಂಬದಿಂದ ಆಚೆ ಬರಲೇಬೇಕಾಗುತ್ತೆ. ಅಲ್ಲಿಂದ ಆಚೆ ಬಂದು ಬೇರೆ ಒಂದು ಸಿಟೀಸ್ಗೆ ಹೋಗೋ, ಬೇರೆ ಒಂದು ಪಟ್ಟಣಕ್ಕೆ ಹೋಗೋ, ಅಲ್ಲಿ ವಾಸ ಮಾಡಬೇಕಾಗುತ್ತೆ. ಆವಾಗ ಈ ಒಂದು ಆಧುನಿಕತೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಆ ಮುಖಾಂತರ ಈ ಒಂದು ಆಧುನಿಕತೆ ಅಲ್ಲಿ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ದೆನ್ ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆ ಅಂತಂದ್ರೆ ಕಾಂಪ್ಲೆಕ್ಸಿಟಿ ಅಂತಂದ್ರೆ ಏನು, ತಮ್ಮ ಕೆಲಸಗಳಲ್ಲಿ ಏನು ಆರಾಮವಾಗಿ ಲೀಡ್ ಮಾಡ್ಲಿಕ್ಕೆ, ಫ್ರೀಡಮ್ ಇಂದ ಏನು ಇರ್ಲಿಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಸಂಕೀರ್ಣತೆ ಅನ್ನೋದು ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಆಧುನಿಕತೆ ಅನ್ನೋದು ಜಾಸ್ತಿ ಇರುತ್ತೆ ಫಸ್ಟ್ ಥಿಂಗು. ಓಕೆ, ಮಾಡರ್ನಿಟಿ. ಓಕೆ, ಸೊ ದೆನ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ ಸಂಕೀರ್ಣತೆ. ಓಕೆ, ಇಂಡಿವಿಜುವಲ್ ಆಗಿ ಅವ್ರದ್ದಾಗಿರ್ತಕ್ಕಂಥ ಓನ್ ಆಸೆಗಳನ್ನ ಹೊಂದಿರ್ತಾರೆ ಅನ್ನೋದು. ದೆನ್ ಸ್ಮಾಲ್ ಸೈಜ್ ಇರುತ್ತೆ ನೋಡಿ. ಯಾರು ಇರ್ತಾರೆ ಹೇಳಿ, ಫಾದರ್, ಮದರ್, ಇವರಿಂದ ಬಂದಿರ್ತಕ್ಕಂಥ ಚಿಲ್ಡ್ರನ್. ಅದು ಈಗ ಪ್ರೆಸೆಂಟ್ ಆಗಿ ಎಲ್ಲ ಹೆಂಗ್ ಹೇಳಿ, ಒಬ್ಬರೇ ಮಕ್ಳು ಇರ್ತಾರೆ ಅಲ್ವಾ, ಹೈಯೆಸ್ಟ್ ಅಂದ್ರೆ 2 ಈಗ ಪ್ರೆಸೆಂಟ್. ಇಲ್ಲ ಅಂತಂದ್ರೆ ಹೈಯೆಸ್ಟ್ ಒಂದು ಎಷ್ಟು ಜನ ಬರ್ತಾರೆ, ಓನ್ಲಿ 3 ಮೆಂಬರ್ಸ್, 3 ಆರ್ ಅಪ್ ಟು ಹೈಯೆಸ್ಟ್ ಅಂತಂದ್ರೆ 4 ಬರ್ಬೋದು ಅಷ್ಟೇ ಸ್ಟೂಡೆಂಟ್ಸ್. ಓಕೆ, ಬಟ್ ಇಲ್ಲಿ ತಂದೆ ತಾಯಿ ಫಾದರ್ ಮದರ್ ಜೊತೆ ಇವರ ಒಂದು ಏನು ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರಲ್ವಾ, ಇವ್ರು ಯಾರು ಕೂಡ ಬರೋದಿಲ್ಲ. ಓಕೆ, ಅಜ್ಜ ಅಜ್ಜಿ ನೋ ವೇ, ಅವ್ರು ಇಲ್ಲಿ ಬರೋದೇ ಇಲ್ಲ. ಅಂದ್ರೆ ತುಂಬಾ ಸ್ಮಾಲ್ ಸೈಜ್ ಅಲ್ಲಿ ಇರ್ತಾರೆ ಅಂತ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ಓಕೆ, ಲೂಸ್ ಸೋಷಿಯಲ್ ಕಂಟ್ರೋಲ್ ಅಂದ್ರೆ ಅದೇ ಸಾಮಾಜಿಕವಾಗಿ ಏನಾಗಿರ್ತಾರೆ ಅಪ್ಪ ಅಂತಂದ್ರೆ ಅವರ ಒಂದು ಕಂಟ್ರೋಲ್ ಅನ್ನೋದು ಏನಾಗುತ್ತೆ, ಲೂಸ್ ಆಗಿರುತ್ತೆ. ಎಲ್ಲ ಬೇರೆ ಬೇರೆ ಅಲ್ವಾ, ಒಬ್ಬೊಬ್ರದೊಂದ್ ಕಡೆ. ಈಗ ನೋಡಿ, ಒಂದೇ ಮನೇಲಿ ಅಣ್ಣ ತಂದಿರಿದ್ರೆ ಅಣ್ಣ ಒಂದ್ ಕಡೆ, ತಮ್ಮ ಒಂದ್ ಕಡೆ, ಫ್ಯಾಮಿಲಿ ಹೋಗೋದ್ರಿಂದ ಆ ಒಂದು ಬಾಂಧವ್ಯ ಅನ್ನೋದು ಏನಿರುತ್ತೆ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತೆ ಎನ್ಹಾನ್ಸ್ಡ್ ಫ್ರೀಡಮ್ ಆಫ್ ಮೆಂಬರ್ಸ್, ಬಟ್ ಇದು ಪಾಸಿಟಿವ್ ಆಗಿ ವರ್ಕ್ ಮಾಡುತ್ತೆ. ಬಟ್ ಯಾವಾಗ ಅಲ್ವಾ, ನಾವು ಯಾವಾಗ ಈ ಜಾಸ್ತಿ ಜನಗಳಿಂದ ನಮ್ಮ ಫ್ಯಾಮಿಲಿಯಿಂದ ನಾವು ದೂರ ಆಗ್ತೀವಲ್ವಾ, ದೂರ ಅಂತಂದ್ರೆ ಯಾವ್ದೋ ವಿಚಾರಗಳಿಗೋಸ್ಕರ ನಾವು ಬೇರೆ ಹೋದಾಗ ಅಲ್ಲಿ ಒಂದು ಪಾಸಿಟಿವ್ ಏನಾಗುತ್ತಪ್ಪ ಅಂತಂದ್ರೆ ಫ್ರೀಡಮ್ ಆಫ್ ಮೆಂಬರ್ಸ್, ಪ್ರತಿ ಮೆಂಬರ್ಗೂ ಕೂಡ ಫ್ರೀಡಮ್ ಅನ್ನೋದಿರುತ್ತೆ. ಅವಿಭಕ್ತ ಕುಟುಂಬದಲ್ಲಿ ಏನಾಗುತ್ತೆ ಹೇಳಿ, ಜಾಸ್ತಿ ಜನ ಇದ್ದಾಗ ನಾನು ಏನೋ ಒಂದು ಕೆಲಸ ಮಾಡ್ಬೇಕಂತಂದ್ರು ಪರ್ಮಿಷನ್ ತಗೋಬೇಕು, ಅಪ್ಪ ಅಮ್ಮಂದು ಅಜ್ಜ ಅಜ್ಜಿದು ಪರ್ಮಿಷನ್ ತಗೋಬೇಕು. ನಾನೆಲ್ಲ ಸುಮ್ಮನೆ ಹಿಂಗೆ ಹೋಗ್ಬೇಕು, ಪರ್ಮಿಷನ್ ತಗೋಬೇಕು. ಅವ್ರು ಹೋಗು ಅಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ನೋ ವೇ, ಹೋಗಂಗೆ ಇಲ್ಲ. ಓಕೆ, ಸೊ ಈ ರೀತಿ ಇರುತ್ತೆ. ಬಟ್ ಯಾವಾಗ ನೋಡಿ ಇರೋದೇ 3 ಜನ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಆ 3 ಜನ ಮಧ್ಯೆ ಫ್ರೀಡಮ್ ಅನ್ನೋದು ಜಾಸ್ತಿ ಆಗುತ್ತೆ, ಸ್ವಾತಂತ್ರ್ಯ ಅನ್ನೋದು. ಆರಾಮಾಗಿ ಹೋಗೋಣ, ಪಿಕ್ಚರ್ಗೆ ಹೋಗೋಣ, ಅಥವಾ ಬೇರೆ ಇನ್ನೆಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಯಾಕಂದ್ರೆ ಅವ್ರು ಯಾರನ್ನು ಕೇಳ್ತಕ್ಕಂಥ ಏನಿರಲ್ಲ, ಪರ್ಮಿಷನ್ ಅನ್ನೋದು ಆ ಒಂದು ಪರ್ಮಿಷನ್ ತೆಗೆದುಕೊಳ್ಳುತ್ತ ಏನು ವ್ಯವಸ್ಥೆ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಏನ್ ಮಾಡ್ತಾರೆ, ಇಲ್ಲಿ ಈ ಒಂದು ಫ್ರೀಡಮ್ ಅನ್ನೋದು ಜಾಸ್ತಿ ಇರುತ್ತೆ. ಸ್ಟೂಡೆಂಟ್ಸ್ ನೆನಪಿರ್ಲಿ, 2 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಅಲ್ಲಿ ನೀವೇನ್ ಮಾಡ್ಬೇಕಂತೆ, 4 ಮಾರ್ಕ್ಸ್ ಬರೀಬೇಕಾಗುತ್ತೆ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. 2 ಮಾರ್ಕ್ಸ್ ಕೇಳ್ತಾರೆ, ಇದೇ ಆರ್ಡರ್ ವೈಸ್ ನೀವೇನ್ ಮಾಡ್ಬೇಕು, ಬರೀಬೇಕಾಗುತ್ತೆ. ಓಕೆ, ಯಾ ದೆನ್ ಅನ್ಡಿವೈಡೆಡ್ ಫ್ಯಾಮಿಲಿ ಬಗ್ಗೆ ನೋಡ್ತಾ ಹೋಗುವ. ಓಕೆ, ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಂದ್ರೆ ಏನು, ಅವಿಭಕ್ತ ಕುಟುಂಬ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹೆಸರೆಲ್ಲ ಇದೆ. ಡಿವೈಡ್ ಅಂದ್ರೆ ಡಿವೈಡ್ ಆಗಿರೋದು, ಅನ್ಡಿವೈಡೆಡ್ ಅಂದ್ರೆ ಡಿವೈಡ್ ಆಗಿಲ್ಲ. ಓಕೆ, ಡಿವೈಡ್ ಆಗಿಲ್ಲ ಅಂತ. ಅವಿಭಕ್ತ ಕುಟುಂಬ, ಇದ್ರ ಬಗ್ಗೆ ನಾವೇನ್ ಮಾಡೋಣ ಇವತ್ತಿನ ಕ್ಲಾಸಲ್ಲಿ. ಸೊ ಈ ಒಂದು ಈಗ ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗುವ. ಓಕೆ, ಅವಿಭಕ್ತ ಕುಟುಂಬ, ಅನ್ಡಿವೈಡೆಡ್ ಫ್ಯಾಮಿಲಿ, ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡರಲ್ಲೂ ಕೊಟ್ಟಿದ್ದೀನಿ, ಕ್ಲಿಯರ್ ಇರಲಿ ನಿಮಗೆ.
In an undivided family, there will be people of more than 2 generations consisting of parents, their children, grandchildren, and great grandchildren. Okay, so ಅಂದ್ರೆ ನೋಡಿ, more than 2 generations, very important. People of more than 2 generations, 2 ಜನರೇಷನ್ಗಿಂತ ಜಾಸ್ತಿ ಜನ ಇರ್ತಾರೆ. ಯಾರ್ಯಾರು ಇರ್ತಾರೆ? ಪೇರೆಂಟ್ಸ್, ತಂದೆ ತಾಯಿ ಇರ್ತಾರೆ, ಅವರ ಚಿಲ್ಡ್ರನ್ ಇರ್ತಾರೆ. ಓಕೆ, ಅವರ ಮೊಮ್ಮಕ್ಳು ಇರ್ತಾರೆ. ಮೊಮ್ಮಕ್ಳು ಅಂದ್ಮೇಲೆ ಗ್ರ್ಯಾಂಡ್ ಚಿಲ್ಡ್ರನ್ ಏನಂತ ಕರಿತೀವಿ ನಾವು? ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಳ ಏನ ಅಂತೀವಲ್ವಾ? ಕಮೆಂಟ್ ಅಲ್ಲಿ ತಿಳಿಸಿ, ನಮ್ಗೆ ಸರಿ ಗೊತ್ತಿಲ್ಲ. ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಹೇಳ್ತೀವಿ, ಅವರೆಲ್ಲ ಇರ್ತಾರೆ. ಓಕೆ, ಅಜ್ಜ ಅಜ್ಜಿ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಆಮೇಲೆ ನಾವು ಇರ್ತೀವಿ, ಮಕ್ಕಳು, ನಮ್ಮ ಮಕ್ಕಳು. ಓಕೆ, ನಮ್ಮ ಮಕ್ಕಳು. ಓಕೆ, ಸೊ ಈ ರೀತಿ ಮೋರ್ ದನ್ 2 generations ಇರ್ತಾರಲ್ವಾ, ಅದಕ್ಕೆ ನಾವು ಏನಂತೀವಿ? ಅನ್ಡಿವೈಡೆಡ್ ಫ್ಯಾಮಿಲಿ. ಈ ಟರ್ಮ್ ವೆರಿ ಇಂಪಾರ್ಟೆಂಟ್. ಓಕೆ, ಪೀಪಲ್ ಆಫ್ ಮೋರ್ ದನ್ 2 generations, ಮೋರ್ ದನ್ 2 generations. ಲೆಸ್ ದನ್ 2 generations ಇದ್ರೆ ಡಿವೈಡೆಡ್ ಫ್ಯಾಮಿಲಿ. ಓಕೆ, ನಾರ್ಮಲಿ ಇಟ್ ಇಸ್ ಅ ಗ್ರೂಪ್ ಆಫ್ ಪೀಪಲ್ ಲಿವಿಂಗ್ ಅಂಡರ್ one roof, eating food prepared in one kitchen, having equal rights to the property, engaging in same type of worship and having specific blood relatives. ಅಂದ್ರೆ ಈ ಒಂದು ಏನೋ ಈ ಅವಿಭಕ್ತ ಕುಟುಂಬದಲ್ಲಿ ಇದೀನಿ ಅಲ್ವಾ, ಇವರೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದೇ ಅಡುಗೆ ಮನೆಯಲ್ಲಿ ರೆಡಿ ಮಾಡಿದಂತ ಆಹಾರವನ್ನ ಸೇವಿಸ್ತಾರೆ. ಓಕೆ, ಒಂದೇ ಅಡುಗೆ ಮನೆಯಲ್ಲಿ ಸೇವಿಸಿದಂತ ಆಹಾರ, ಅಷ್ಟು ಜನಕ್ಕೂ ಆಹಾರ ಒಂದೇ ಮನೆಯಲ್ಲಿ ಏನಾಗುತ್ತೆ? ಒಂದೇ ರೂಫ್ ಕೆಳಗಡೆ ಒಂದೇ ಅಡುಗೆ ಮನೆಯಲ್ಲಿ ಏನಾಗುತ್ತೆ? ರೆಡಿ ಆಗುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಆಮೇಲೆ ಎಲ್ರಿಗೂ ಕೂಡ ಈಕ್ವಲ್ ಪ್ರಾಪರ್ಟಿ ರೈಟ್ಸ್ ಇರುತ್ತೆ. ಓಕೆ, ಹಿಂದಿನ ಕಾಲದಲ್ಲಂತೂ ತುಂಬಾ ಜಾಸ್ತಿ ಇದ್ವಿ ಇವು. ಓಕೆ, ಎಲ್ರಿಗೂ ಸಮಾನವಾಗಿ ಆಸ್ತಿಯನ್ನ ಏನ್ ಮಾಡಿರ್ತಾರೆ? ಹಂಚಿರ್ತಾರೆ. ಮತ್ತೆ ವೆರಿ ಇಂಪಾರ್ಟೆಂಟ್, ಎಂಗೇಜಿಂಗ್ ಇನ್ ಸೇಮ್ ಟೈಪ್ ಆಫ್ ವರ್ಷಿಪ್ ಅಂಡ್ ಹ್ಯಾವಿಂಗ್ ಸ್ಪೆಸಿಫಿಕ್ ಬ್ಲಡ್ ರಿಲೇಟಿವ್ಸ್. ಅಂದ್ರೆ ವರ್ಷಿಪ್ ಅಂತಂದ್ರೇನು? ಈ ಧರ್ಮ ದೇವರು ಅಂತ ಬಂದಾಗ ಸೇಮ್ ಎಲ್ರು ಕೂಡ ಯಾವಾಗ ನೋಡಿ, ಈ ಧರ್ಮ ದೇವರು ಅನ್ನೋ ವಿಚಾರ ಬಂದಾಗ ಯಾವಾಗ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಒಂದೇ ದೇವರನ್ನ ಒಂದೇ ಧರ್ಮವನ್ನ ನಂಬ್ತಾರೋ ಆವಾಗ ಆ ಫ್ಯಾಮಿಲಿ ಚೆನ್ನಾಗಿರುತ್ತೆ. ಓಕೆ, ಸೊ ಅನ್ಡಿವೈಡೆಡ್ ಫ್ಯಾಮಿಲಿ ಎಲ್ಲರೂ ಕೂಡ ಸೇಮ್ ಟೈಪ್ ಆಫ್ ವರ್ಷಿಪ್ ಮಾಡ್ತಾರೆ, ಸೇಮ್ ಟೈಪ್ ಆಫ್ ಗಾಡ್ ಅಥವಾ ಸೇಮ್ ಟೈಪ್ ಆಫ್ ರಿಲಿಜನ್ ಅನ್ನ, ಧರ್ಮವನ್ನ ಏನ್ ಮಾಡ್ತಾರೆ? ಫಾಲೋ ಮಾಡ್ತಾರೆ. ಓಕೆ, ಅದು ನಿಮಗೆ ಕ್ಲಿಯರ್ ಆಗಿರ್ಲಿ. ಆ ಫಾಲೋ ಮಾಡೋದ್ರಿಂದಲೇ ಅದರಿಂದ ಏನಾಗುತ್ತೆ? ಎಲ್ಲರೂ ಒಟ್ಟಿಗಿರ್ತಾರೆ. ಓಕೆ, ನಮ್ಮ ದೇವರು, ನಮ್ಮ ಒಂದು ಧರ್ಮ ಅಂತ. ಬಟ್ ಯಾವಾಗ ಒಂದೇ ಫ್ಯಾಮಿಲಿಯಲ್ಲಿ ಬೇರೆ ಬೇರೆ ದೇವರನ್ನ ನಂಬೋದು, ಆಮೇಲೆ ಬೇರೆ ಬೇರೆ ಧರ್ಮ ಫಾಲೋ ಮಾಡ್ತಾರಲ್ವಾ, ಅವಾಗ ಅದೇನಾಗುತ್ತೆ? ಡಿವೈಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಡಿವೈಡ್ ಆಗಿ ಡಿವೈಡೆಡ್ ಫ್ಯಾಮಿಲಿ ಏನಾಗುತ್ತೆ? ಕ್ರಿಯೇಟ್ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ಫೀಚರ್ಸ್ ಆಫ್ ಜಾಯಿಂಟ್ ಫ್ಯಾಮಿಲಿ. ಈ ಒಂದು ಅವಿಭಕ್ತ ಕುಟುಂಬದ ಲಕ್ಷಣಗಳೇನು? ಫೀಚರ್ಸ್ ಅಂತಂದ್ರೆ ಲಕ್ಷಣಗಳು. ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಸ್ಲೈಡ್ ಅಲ್ಲಿ ಬರ್ದಿದ್ದೀನಿ, ಹಾಗಾಗಿ ಮತ್ತೆ ಕೊಡ್ಲಿಕ್ಕೆ ಹೋಗಲ್ಲ ನಾನು. ಓಕೆ, ಸೊ ಹಾಗಾಗಿ ಏನ್ ಮಾಡಿದೀನಪ್ಪ ಅಂತಂದ್ರೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಲಕ್ಷಣಗಳು. ಓಕೆ, ಏನೇನು ಲಕ್ಷಣಗಳು ಇರುತ್ತಪ್ಪ ಅಂತಂದ್ರೆ ನೀವು ಸುಮ್ಮನೆ ಏನೋ ಜಸ್ಟ್ ಆ ಪಿಕ್ಚರ್ ಹಾಕಿದ್ನಲ್ವಾ, ಆ ಪಿಕ್ಚರ್ ನೋಡಿ ನೀವು ಡಿಸೈಡ್ ಮಾಡ್ಬೋದು ಏನಿರುತ್ತೆ ಅನ್ನೋದು. ನೋಡಿ, ಒಂದೊಂದೇ ಗೊತ್ತಾಗುತ್ತೆ. ಲಾರ್ಜ್ ಸೈಜ್, ಬ್ಲಡ್ ರಿಲೇಟಿವ್ಸ್ ಲೈವ್ ಪರ್ಮನೆಂಟ್ಲಿ ಇನ್ ದ ಸೇಮ್ ಹೌಸ್, ದ ಸೈಜ್ ಆಫ್ ದ ಫ್ಯಾಮಿಲಿ ಇಸ್ ಬಿಗ್. ದೊಡ್ಡ ಏನೋ ಲಾರ್ಜ್ ಸೈಜ್, ಆ ಒಂದು ಫ್ಯಾಮಿಲಿಯ ಸೈಜ್ ಗಾತ್ರ ದೊಡ್ಡದಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಜಸ್ಟ್ ಥಿಂಕ್ ಮಾಡಿ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಎಷ್ಟಾಗುತ್ತೆ? ಸೈಜ್ ದೊಡ್ಡದಾಗಿರುತ್ತೆ. ಓಕೆ, ಆ ಪಿಕ್ಚರ್ ನೋಡಿ ನಿಮ್ಗೆ ಏನಾಗ್ಬೇಕು? ಪಿಕ್ಚರ್ ನೋಡಿ ಏನಾಗುತ್ತೆ ನಿಮಗೆ? ಕ್ಲಿಯರ್ ಆಗ್ಬೇಕು. ಓಕೆ, ಆ ಪಿಕ್ಚರ್ ನೋಡಿ ನಿಮಗೆ ಏನಾಗುತ್ತೆ? ಕ್ಲಿಯರ್ ಆಗುತ್ತೆ, ಸೈಜು ದೊಡ್ಡದಾಗಿರುತ್ತೆ ಅಂತ. ಓಕೆ, ದೆನ್ ಪ್ರಾಪರ್ಟಿ, ಆಸ್ತಿ ಅನ್ನೋ ವಿಚಾರ ಬಂದಾಗ ಆಲ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ಆರ್ ಓನರ್ಸ್ ಆಫ್ ದ ಪ್ರಾಪರ್ಟಿ. ಆ ಮನೆಯಲ್ಲಿ ಇರ್ತಕ್ಕಂಥ ಎಲ್ರಿಗೂ ಕೂಡ ಏನಿರುತ್ತೆ? ಆ ಪ್ರಾಪರ್ಟಿಯ ಮೇಲೆ ಏನಿರುತ್ತೆ? ರೈಟ್ಸ್ ಇರುತ್ತೆ, ಓನರ್ ಆಗಿರ್ತಾರೆ. ಯುಟಿಲೈಸೇಷನ್ ಆಫ್ ದ ಪ್ರಾಪರ್ಟಿ ಇಸ್ ಡನ್ ಇನ್ ಎ ಹಾರ್ಮೋನಿಯಸ್ ಮ್ಯಾನರ್. ಅಂದ್ರೆ ಆ ಪ್ರಾಪರ್ಟಿನ ಹಂಚ್ತಾರಲ್ವಾ, ಹಂಚಬೇಕಾದ್ರೆ ನಿಮ್ಗಿಷ್ಟು ಅಂತ ಅದನ್ನ ಹಾರ್ಮೋನಿಯಸ್ ಮ್ಯಾನರ್ ಅಲ್ಲಿ ಇರುತ್ತೆ. ಅಂತಂದ್ರೆ ಎಲ್ರಿಗೂ ಕೂಡ ಸಮಪಾಲಾಗಿ, ಯಾರಿಗೂ ಕೂಡ ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಮ್ಮಿ ಆ ತರ ಇರೋದಿಲ್ಲ ಅನ್ನೋದನ್ನ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂಡ್ ಅನ್ಡಿವೈಡೆಡ್ ಫ್ಯಾಮಿಲಿ ರನ್ಸ್ ಆನ್ ದ ಬೇಸಿಸ್ ಆಫ್ ಇಂಟರ್ಪರ್ಸನಲ್ ಕೋಪರೇಷನ್ ಆಫ್ ಅನ್ಡಿವೈಡೆಡ್ ಫ್ಯಾಮಿಲಿ ಆಲ್ ದ ಮೆಂಬರ್ಸ್. ಅಂದ್ರೆ ಈ ಅನ್ಡಿವೈಡೆಡ್ ಫ್ಯಾಮಿಲಿ ಯಾವ್ದ್ರ ಮೇಲೆ ರನ್ ಆಗುತ್ತೆ? ಯಾವ ಬೇಸಿಸ್ ಮೇಲೆ? ಕೋಪರೇಷನ್, ಇಂಟರ್ಪರ್ಸನಲ್ ಕೋಪರೇಷನ್ ಅಂತಂದ್ರೆ ಎಷ್ಟೇ ದೊಡ್ಡ ಕುಟುಂಬ ಇರಲಿ, ಎಷ್ಟೇ ಜನ ಇರಲಿ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ. ಅವ್ರ ಕೆಲಸದಲ್ಲಿ ಇವ್ರು ಹೆಲ್ಪ್ ಮಾಡ್ತಾರೆ, ಇವ್ರ ಕೆಲಸದಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ. ಇದನ್ನ ನಾವಿಲ್ಲಿ ಏನ್ ಮಾಡ್ಬೋದು? ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಇಟ್ಸ್ ಹೆಡ್ ಆಕ್ಟ್ ಆಸ್ ದ ರಿಲಿಜಿಯಸ್ ಹೆಡ್.
ಅಂದ್ರೆ ಆ ಕುಟುಂಬದ ಯಾರಿರ್ತಾರಲ್ವ ಹೆಡ್, ಮುಖ್ಯಸ್ಥರು, ತಂದೆ ಅಥವಾ ಅಜ್ಜ ಅಜ್ಜಿ ಅಥವಾ ಅಮ್ಮ ಆದ್ರೆ ಅಮ್ಮ ಅಜ್ಜಿ ಯಾರಿರ್ತಾರಲ್ವ ಅವರು ಧಾರ್ಮಿಕ ಹೆಡ್ ಆಗಿ, ಅಂದ್ರೆ ರಿಲಿಜಿಯಸ್ ವಿಚಾರಗಳಲ್ಲಿ ಏನೇ ಬಂದ್ರು ಅವರೇ ಕೂಡ ಏನಾಗಿರ್ತಾರೆ, ಹೆಡ್ ಆಗಿ ಅದನ್ನ ಎಲ್ಲದನ್ನು ಕೂಡ ಏನ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಓಕೆ, ಇಟ್ ಇಸ್ ಓನ್ಲಿ ವಿತ್ ದ ಪರ್ಮಿಷನ್ ಆಫ್ ಆಲ್ ದ ಮೆಂಬರ್ಸ್ ದಟ್ ಎನಿ ಸ್ಕೇಲ್ ಆರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇಸ್ ಡನ್. ಅಂದ್ರೆ ಯಾರಿಗೆ ಏನೇ ಒಂದು ಪ್ರಾಪರ್ಟಿ ಹಂಚ್ಬೇಕು ಅಂತಂದ್ರು ಕೂಡ ಎಲ್ಲರ ಒಪ್ಪಿಗೆಯನ್ನು ತಗೋತಾರೆ. ಇಲ್ಲಿ ಪರ್ಮಿಷನ್ ಆಫ್ ಆಲ್ ದ ಮೆಂಬರ್ಸ್ ಅಂದ್ರೆ ಎಲ್ಲರ ಒಪ್ಪಿಗೆಯನ್ನು ತಗೊಂಡು ಏನ್ ಮಾಡ್ತಾರೆ, ಆ ಒಂದು ಆಸ್ತಿಯನ್ನು ಹಂಚ್ತಾರೆ. ಓಕೆ, ಯಾರೋ ಕೂಡ ಒಬ್ರು ಏನು ಹಂಚೋದಿಲ್ಲ. ಆ ತರ ಹಂಚಿದ್ರೆ ಏನಾಗುತ್ತೆ, ಡಿಸ್ಕ್ರಿಮಿನೇಷನ್ ಆಗುತ್ತೆ, ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಮ್ಮಿ ಅಂತ. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಎಲ್ಲರ ಒಂದು ಪರ್ಮಿಷನ್ ಅನ್ನ ತಗೊಂಡು ಏನ್ ಮಾಡ್ತಾರೆ ಆ ಪ್ರಾಪರ್ಟಿಯನ್ನ ಹಂಚ್ತಾರೆ, ನಿಮಗಿಷ್ಟು ಅವ್ರಿಗಿಷ್ಟು ಅಂತ. ಓಕೆ, ಸೊ ಇದು ಕ್ಲಿಯರ್ ಇರಲಿ. ಸೊ ದೆನ್ ಯಾರು ಬರುತ್ತೆ, ರೆಸಿಡೆನ್ಸ್. ರೆಸಿಡೆನ್ಸ್ ಮೀನ್ಸ್ ವಾಸಸ್ಥಾನ. ಆಲ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ನಾರ್ಮಲಿ ಲೈವ್ ಅಂಡರ್ ದ ಸೇಮ್ ರೂಫ್. ಸೇಮ್ ರೂಫ್ ಅಂತಂದ್ರೆ ಆ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಒಂದೇ ಮನೆ ಒಳಗಡೆ ವಾಸ ಮಾಡ್ತಿರ್ತಾರಂತ. ಈವನ್ when one has the family of his own with a wife and his children, he contributes the earlier relationship with the core family. The new family is considered as the part of the undivided family. So ಅಂದ್ರೆ ನೋಡಿ, ಈ ಫ್ಯಾಮಿಲಿಯಲ್ಲಿ 1 2 3 4 ಜನ ಮಕ್ಕಳಿದ್ದಾರೆ ಅಂತ ಅನ್ಕೊಳ್ಳಿ. ಈ 4 ಜನ ಮಕ್ಕಳಲ್ಲಿ ಸೊ ಇಲ್ಲಿ ತಂದೆ ತಾಯಿ ಇದ್ದಾರೆ. ಓಕೆ, ಸೊ ಇಲ್ಲಿ ಫಾದರ್ ಮದರ್ ಇದ್ದಾರೆ, ಅವರಿಗೆ 4 ಜನ ಮಕ್ಕಳಿದ್ದಾರೆ, ಎಲ್ಲ ಅವಿಭಕ್ತ ಕುಟುಂಬದಲ್ಲಿ ಇದ್ದಾರೆ. ಸೊ ಇಲ್ಲಿ ಈ ನಂಬರ್ 1 ಅವನು ಮದ್ವೆ ಆದ್ರೂ ಕೂಡ ಇವನು ಮದ್ವೆ ಆಗುತ್ತೆ, ಇವನ್ ಮದ್ವೆ ಆದ ಕೂಡ ಇವನ ವೈಫ್ ಬರ್ತಾರಲ್ವಾ, ಇವರ ವೈಫ್ ಕೂಡ ಇದೇ ಫ್ಯಾಮಿಲಿಲಿ ಏನ್ ಮಾಡ್ತಾರೆ, ಇರ್ತಾರೆ. ಓಕೆ, ಅವರು ಸಪ್ರೇಟ್ ಆಗಲ್ಲ. ನಾವಿಲ್ಲಿ ನಮ್ದು ಮದ್ವೆ ಆಯ್ತು ಅಂತ ಹೇಳ್ಬಿಟ್ಟು ಇವ್ರು ಇಲ್ಲಿ ಸಪ್ರೇಟ್ ಹೋಗಲ್ಲ. ಓಕೆ, ಸಪ್ರೇಟ್ ಹೋಗಲ್ಲ. ಈ ಒಂದು ಕುಟುಂಬದ ಜೊತೆ ಅವ್ರ ತಂದೆ ತಾಯಿ ಜೊತೆ ಮತ್ತೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇರ್ತಾರಲ್ವಾ ಅವ್ರ ಜೊತೆ ಇವರು ಕೂಡ ಇವರ ಹೆಂಡತಿ ಜೊತೆ ಏನ್ ಮಾಡ್ತಾರೆ, ಲೈಫ್ ಅನ್ನ ಲೀಡ್ ಮಾಡ್ತಾರೆ. ಓಕೆ, ಸೊ ಇದು ನಿಮ್ಗೆ ಏನಿರ್ಲಿ ಆ ಒಂದು ಹಾರ್ಮೋನಿಯಸ್ ಆಗಿ ಸಹಭಾಗಿತ್ವದಿಂದ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ನೋದನ್ನ ನಾವಿಲ್ಲಿ ಕಾಣ್ಬೋದು. ಓಕೆ, ದ ನ್ಯೂ ಫ್ಯಾಮಿಲಿ ಇಸ್ ಕನ್ಸಿಡರ್ಡ್ ದ ಪಾರ್ಟ್ ಆಫ್ ದ ಅನ್ಡಿವೈಡೆಡ್ ಫ್ಯಾಮಿಲಿ. ಆ ಹೊಸ ಫ್ಯಾಮಿಲಿ ಇವ್ರದ್ದೇನ್ ಬರುತ್ತಲ್ವಾ, ಇವನೊಂದು ಹೊಸ ಫ್ಯಾಮಿಲಿ ಬರುತ್ತಲ್ವಾ, ಇವೊಂದು ಮದ್ವೆ ಆಗಿ ಈ ಹೊಸ ಫ್ಯಾಮಿಲಿನೂ ಕೂಡ ಈ ಫ್ಯಾಮಿಲಿಗೆ ಒಂದು ನ್ಯೂ ಪಾರ್ಟ್ ಆಗಿ ಏನ್ ಮಾಡ್ತಾರೆ, ಆಡ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾರೆ. ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಯಾ ದೆನ್ ಕಿಚನ್ ಅಂತಂದ್ರೆ ಅಡಿಗೆ ಮನೆ. ದ ಮೆಂಬರ್ಸ್ ಆಫ್ ಅನ್ ಅನ್ಡಿವೈಡೆಡ್ ಫ್ಯಾಮಿಲಿ ಯೂಶುವಲಿ ಪ್ರಿಪೇರ್ ದ ಫುಡ್ ಇನ್ ದ ಸೇಮ್ ಕಿಚನ್ ಅಂಡ್ ಕನ್ಸ್ಯೂಮ್ ಇಟ್ ಟುಗೆದರ್. ದ ಮೆಂಬರ್ಸ್ ಆಫ್ ಅನ್ ಅನ್ಡಿವೈಡೆಡ್ ಫ್ಯಾಮಿಲಿ ಯೂಶುವಲಿ ಪ್ರಿಪೇರ್ ದ ಫುಡ್ ಅಂದ್ರೆ ಈ ಎಲ್ಲಾ ಅನ್ಡಿವೈಡೆಡ್ ಫ್ಯಾಮಿಲಿ ಇರ್ತಕ್ಕಂಥ ಅಷ್ಟು ಜನಗಳು ಅಡಿಗೆ ಮಾಡ್ತಕ್ಕಂಥದ್ದಲ್ಲಿ ಊಟ ತಯಾರಿಸ್ತಕ್ಕಂಥದ್ದು ಒಂದೇ ಇದಾಗಿರುತ್ತೆ. ಓಕೆ, ಒಂದೇ ಅಡಿಗೆ ಮನೆಯಲ್ಲಿ ಏನ್ ಮಾಡ್ತಾರೆ, ಫುಡ್ ಅನ್ನ ಪ್ರಿಪೇರ್ ಮಾಡಿ ಎಲ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಓಕೆ, ಯಾವಾಗ ಒಂದು ಮನೆಯಲ್ಲಿ ಒಂದೇ ಮನೆ ಒಳಗಡೆ ಒಬ್ರು ಒಂದ್ ಕಡೆ ಅಡಿಗೆ ಮಾಡೋದು, ಇನ್ನೊಬ್ರು ಇನ್ನೊಂದ್ ಕಡೆ ಅಡಿಗೆ ಮಾಡೋದು, ಇವ್ರು ಎಲ್ಲಿ ಕೂತ್ಕೊ ಊಟ ಮಾಡೋದು, ಇವ್ರು ಎಲ್ಲಿ ಕೂತ್ಕೊ ಊಟ ಮಾಡೋದು, ಹಂಗಾದ್ರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಬಟ್ ಇಲ್ಲಿ ಆ ರೀತಿ ಆಗಲ್ಲ. ಎಲ್ರು ಸೇರಿ ಒಟ್ಟಿಗೆ ಅಡಿಗೆ ಮಾಡೋಣ, ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡುವ ಅನ್ನೋ ಒಂದು ಪಾಲಿಸಿ ಇಲ್ಲಿ ಇರುತ್ತೆ. ಓಕೆ, ಸೊ ನಿಮ್ಗೆ ಇದು ಕ್ಲಿಯರ್ ಇರಲಿ. ದೆನ್ ರಿಲಿಜನ್, ಧರ್ಮ ಅನ್ನೋ ವಿಚಾರ ಬಂದಾಗ ನಾರ್ಮಲಿ ಆಲ್ ದ ಮೆಂಬರ್ಸ್ ಆಫ್ ಎನ್ ಅನ್ಡಿವೈಡೆಡ್ ಫ್ಯಾಮಿಲಿ ಫಾಲೋ ದ ಸೇಮ್ ರಿಲಿಜನ್. ಅದನ್ನ ನಾನು ಆಲ್ರೆಡಿ ಹೇಳಿದ್ದು. ಓಕೆ, ಅಂದ್ರೆ ಫೀಚರ್ಸ್ ಯಾವ್ದು ಅಂತ ಕೇಳ್ತಾರೆ ನಿಮಗೆ. ಓಕೆ, 2 ಮಾರ್ಕ್ಸ್ ಕೇಳ್ತಾರೆ, ಇಲ್ಲ ಅಂತಂದ್ರೆ 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಕ್ಲಿಯರ್ ಇಲ್ಲಿ ಸ್ಟೂಡೆಂಟ್ಸ್, 2 or 3 ಮಾರ್ಕ್ಸ್ ಕೇಳ್ತಾರೆ ಈ ಚಾಪ್ಟರ್ ಇಂದ ನಿಮಗೆ. 2 or 3 ಮಾರ್ಕ್ಸ್ ಕೇಳ್ತಾರೆ. ಓಕೆ, ಏನಂತ ಕೇಳ್ತಾರೆ, ಫೀಚರ್ಸ್ ಅಂತ ಕೇಳಿದಾಗ ಎಲ್ಲ ಬರೀಬೇಕು. ಓಕೆ, ಅದ್ರಲ್ಲಿ ರಿಲಿಜನ್ ಅಂತ ಬಂದಾಗ ಏನಾಗುತ್ತೆ, ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಸೇಮ್ ರಿಲಿಜನ್, ಒಂದೇ ಧರ್ಮವನ್ನ ಫಾಲೋ ಮಾಡ್ತಾ ಇರ್ತಾರೆ. ಹಿಂದೂ ಆದ್ರೆ ಹಿಂದೂ, ಮುಸ್ಲಿಂ ಆದ್ರೆ ಮುಸ್ಲಿಂ, ಕ್ರಿಶ್ಚಿಯನ್ ಆದ್ರೆ ಕ್ರಿಶ್ಚಿಯನ್, ಅಥವಾ ಬೇರೆ ಯಾವ್ದಾದ್ರು ಆದ್ರೆ ಆ ಧರ್ಮನ ಒಟ್ಟಿಗೆ ಆ ಫ್ಯಾಮಿಲಿ ಇರೋರೆಲ್ಲ ಒಂದನ್ನೇ ಫಾಲೋ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ದೇ ವರ್ಷಿಪ್ ದ ಸೇಮ್ ಗಾಡ್. ಒಂದ್ ಮನೆ ದೇವ್ರ ಅಂತ ಇರುತ್ತೆ ಗೊತ್ತಲ್ವಾ ನಿಮ್ ಕಡೆನು, ಆತರ ಎಲ್ಲ ಏನ್ ಮಾಡ್ತಾರೆ, ಅಥವಾ ಫೇವ್ರೇಟ್ ಲಾಡು ಮನೆ ದೇವರು ಏನೋ ಒಂದ್ ರೀತಿ ಏನೋ ಒಂದೇ ಗಾಡ್ ಅನ್ನ ಏನ್ ಮಾಡ್ತಾರೆ, ಎಲ್ರು ಕೂಡ ವರ್ಷಿಪ್ ಮಾಡ್ತಾರೆ. ರೈಟ್ಸ್ ಅಂಡ್ ರಿಚುವಲ್ಸ್ ಅಂಡ್ ಡೈಲಿ ವರ್ಷಿಪ್ ಫಾರ್ಮ್ ಎ ಪಾರ್ಟ್ ಆಫ್ ದ ಡೈಲಿ ರೂಟೀನ್ ಆಫ್ ಸಚ್ ಫ್ಯಾಮಿಲಿ. ಸೊ ಏನಾಗುತ್ತೆ, ಆ ಒಂದು ವರ್ಷಿಪ್ ಮಾಡೋ ಪೂಜೆ ಪುನಸ್ಕಾರಗಳು ಏನಾಗುತ್ತೆ ಆ ಫ್ಯಾಮಿಲಿಯ ಡೈಲಿ ರೂಟೀನ್ ಆಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಸೊ ದೆನ್ ಸೆಲ್ಫ್ ರಿಲಯಂಟ್ ಅಂದ್ರೆ ಸ್ವಯಂ ಏನಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ. ಅಂದ್ರೆ
an undivided family is the mostly self dependent ಅಂದ್ರೆ ತಮ್ಮ ಮೇಲೆ ತಾವೇ ಡಿಪೆಂಡ್ ಆಗಿರ್ತಾರೆ. It encompasses the lives of its members completely. It fulfills the majority of their needs. ಅಂದ್ರೆ ಆ ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಸ್ವಯಂ ನಿರ್ವಹಣೆ, ಸಾರಿ ಸೆಲ್ಫ್ ರಿಲಯಂಟ್ ಅಂತಂದ್ರೆ ಸ್ವಯಂ ನಿರ್ವಹಣೆ. ಸ್ವಯಂ ನಿರ್ವಹಣೆ ಅಂತಂದ್ರೆ ಅವರಿಗೆ ಏನೇನು ಆ ಫ್ಯಾಮಿಲಿಯಲ್ಲಿ ಬೇಕಾಗಿರ್ತಲ್ವಾ ನೀಡ್ಸ್, ಅವಶ್ಯಕತೆಗಳು, ಅದನ್ನೆಲ್ಲದನ್ನು ಕೂಡ ಏನು ಇಲ್ಲಿ ಫುಲ್ಫಿಲ್ ಮಾಡ್ತಾ ಹೋಗ್ತಾರೆ ಎಲ್ರು ಕೂಡ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಆಲ್ ಮೆಂಬರ್ಸ್ ಶೇರ್ ದ ಹೌಸ್ ಹೋಲ್ಡ್ ಕೋರ್ಸ್. ದ ವರ್ಕ್ ಈಸ್ ಡಿವೈಡೆಡ್ ಅಕಾರ್ಡಿಂಗ್ ಟು ದ ಎಫರ್ಟ್ ನೀಡೆಡ್ ಟು ದ ಜಾಬ್, ದ ಮೆಂಬರ್ಸ್ ಏಜ್ ಅಂಡ್ ಜೆಂಡರ್. ದ ವರ್ಕ್ ಈಸ್ ಡಿವೈಡೆಡ್ ಅಕಾರ್ಡಿಂಗ್ ಟು ದ ಎಫರ್ಟ್ ಅಂಡ್ ನೀಡ್ ಟು ದ ಜಾಬ್ ಅಂಡ್ ದ ಮೆಂಬರ್ಸ್ ಏಜ್ ಅಂಡ್ ಜೆಂಡರ್. ಅಂದ್ರೆ ಸೊ ಇಲ್ಲೆಲ್ಲ ಕೂಡ ಏನ್ ಮಾಡ್ತಾರೆ, ಒಬ್ರು ಕೂಡ ಈಗ ಒಂದು ದೊಡ್ಡ ಫ್ಯಾಮಿಲಿಲಿ ಅಪ್ಪನಿಗೆ ಏನೋ ಒಂದು ಬೇಕಾಗಿರ್ತಪ್ಪ ಅಂತಂದ್ರೆ ಎಲ್ರು ಕೂಡ ಹೆಲ್ಪ್ ಮಾಡ್ತಾರಲ್ವಾ. ಮಕ್ಕಳು 4 ಜನ ಇರಲಿ 5 ಜನ ಇರಲಿ, ಎಲ್ರು ಕೂಡ ಏನ್ ಮಾಡ್ತಾರೆ, ಯಾರಾದ್ರೂ ಅಟ್ಲೀಸ್ಟ್ ಒಬ್ರಾದ್ರೂ ಹೋಗಿ ತಂದು ಕೊಡ್ತಾರೆ. ಸೊ ಇಲ್ಲೂ ಕೂಡ ಮತ್ತೆ ಈ ಅವಿಭಕ್ತ ಕುಟುಂಬದಲ್ಲಿ ಆ ವ್ಯಕ್ತಿಗಳ ಕೆಲಸ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ, ಒಬ್ರು ನೀವು ಈ ಕೆಲಸ ಮಾಡ್ಬೇಕು, ನೀವು ಈ ಕೆಲಸ ಮಾಡ್ಬೇಕು ಅನ್ನೋದು ಹೇಳ್ತಾರಲ್ಲ, ಯಾವ ರೀತಿ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಒಂದು ಅವರ ಏಜ್ ಮೇಲೆ, ಓಕೆ, ಅವರ ವಯಸ್ಸಿನ ಆಧಾರದ ಮೇಲೆ. ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕೆಲಸ, ಅವ್ರ ವಯಸ್ಸಿಗೆ ತಕ್ಕಂತ ಕೆಲಸ, ದೊಡ್ಡವರು ದೊಡ್ಡ ಕೆಲಸ ಮಾಡ್ತಾರೆ. ಮತ್ತೆ ಜೆಂಡರ್ ಮೇಲೆ, ಓಕೆ, ಜೆಂಡರ್ ಮೇಲೆ ಕೂಡ ಏನು ಅಡಿಗೆ ಮಾಡ್ತಾ ಕೆಲಸ ಬಂದ್ರೆ ಇವ್ರು ಮಾಡೋದು, ಬೇರೆ ಕೆಲಸಗಳು ಹೊರಗಡೆ ಕೆಲಸನ ಇನ್ನೊಬ್ರು ಮಾಡ್ತಕ್ಕಂಥದ್ದು. ಈ ರೀತಿ ಅವರ ಲಿಂಗ, ಜೆಂಡರ್ ಮತ್ತೆ ಅವರ ಏಜ್ ಫ್ಯಾಕ್ಟರ್ ಆಗುತ್ತೆ. ನಿಮ್ಗೂ ಕೂಡ ಈಗ ನಿಮ್ಮ ಏಜ್ ಇರ್ತಕ್ಕಂಥವ್ರಿಗೂ ನಿಮ್ಮ ಮನೇಲಿ ಯಾವ ಕೆಲಸ ಬೇಕಾದ್ರೆ ಕೊಡ್ತಾರಾ? ದೊಡ್ಡವ್ರು ಮಾಡ್ತಕ್ಕಂಥ ಕೆಲಸನೆಲ್ಲ ನಿಮಗೆ ಕೊಡ್ತಾರಾ? ಕೊಡಲ್ಲ ತಾನೆ. ನಿಮಗೆ ನಿಮ್ಮ ಮಕ್ಕಳು ಮಾಡ್ತಕ್ಕಂಥ ಕೆಲಸನ ಯಾವ್ದಿರುತ್ತೋ ಅದನ್ನು ನಿಮಗೆ ಕೊಡ್ತಾರೆ. ಬಟ್ ದೊಡ್ಡ ದೊಡ್ಡ ಕೆಲಸ ಅಂತ ಬಂದಾಗ ಅಪ್ಪ ಅಮ್ಮನೇ ಮಾಡ್ತಾರಲ್ವಾ. ಸೊ ಅದು ಇಲ್ಲಿ ನಿಮಗೆ ಕ್ಲಿಯರ್ ಆಗಿರ್ಲಿ. ಓಕೆ, ಈ ಚಾಪ್ಟರ್ ಕಂಪ್ಲೀಟ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಕನೆಕ್ಟ್ ಮಾಡಬೇಕು. ಓಕೆ, ವೆರಿ ಈಸಿ ಆಗಿದೆ, ಸುಲಭವಾಗಿದೆ. ಸೊ ದೆನ್ ಸ್ಟ್ರಕ್ಚರ್ ಆಫ್ ದ ಅಥಾರಿಟಿ. ದ ಓಲ್ಡೆಸ್ಟ್ ಮೆಂಬರ್ಸ್ ಆಫ್ ದ ಅನ್ಡಿವೈಡೆಡ್ ಫ್ಯಾಮಿಲಿ as the authority to take decision even when the when policy of seniority in age is followed. ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಅಥಾರಿಟಿ ಅಂದ್ರೆ ಪವರ್ ಯಾರಿಗಿರುತ್ತೆ ಆ ಫ್ಯಾಮಿಲಿಲಿ, ಆ ಅನ್ಡಿವೈಡೆಡ್ ಫ್ಯಾಮಿಲಿಲಿ ಏನೇ ಒಂದು ಡಿಸಿಷನ್ ತಗೋಬೇಕಂದ್ರೆ ಯಾರಿಗೆ ಆ ಪವರ್, ಅಥಾರಿಟಿ ಮೀನ್ಸ್ ಪವರ್, ಅಧಿಕಾರ ಯಾರಿಗಿರುತ್ತೆ ನೋಡಿ, ದ ಓಲ್ಡೆಸ್ಟ್ ಮೆಂಬರ್ ಆಫ್ ದ ಅನ್ಡಿವೈಡೆಡ್ ಫ್ಯಾಮಿಲಿ. ಯಾರಿಗೆ ತುಂಬಾ ವಯಸ್ಸಾಗಿರುತ್ತಲ್ವಾ ಆ ಫ್ಯಾಮಿಲಿಲಿ, ಯಾರಿಗೆ ತುಂಬಾ ವಯಸ್ಸಾಗಿರುತ್ತೋ, ಏಜ್ ಆಗಿರುತ್ತೋ ಅವರು ಆ ಫ್ಯಾಮಿಲಿಯ ಒಂದೇನು ಪವರ್, ಅಥಾರಿಟಿನ ಹೊಂದಿರ್ತಾರೆ ಸ್ಟೂಡೆಂಟ್ಸ್. ಓಕೆ, ನಿಮ್ಗೆ ಅದು ಕ್ಲಿಯರ್ ಆಗಿರ್ಲಿ. ಓಕೆ, ಸೊ ಅವ್ರು ಏನ್ ಮಾಡಿರ್ತಾರೆ, ಅವ್ರೇನೇ ಅವ್ರ ಮಕ್ಕಳಿಗೆ ಅವ್ರ ಜವಾಬ್ದಾರಿನ ಕೊಟ್ಟಿದ್ರು, ಅವ್ರ ಮಕ್ಕಳಿಗೆ ಅವರು ಪವರ್ಸ್ ನ ಕೊಟ್ಟಿದ್ರು ಕೂಡ ಆ ಒಂದು ಕೆಲವೊಂದು ವಿಚಾರಗಳಲ್ಲಿ ಮತ್ತು ಕೂಡ ಏನ್ ಮಾಡ್ತಾರೆ, ಆ ಒಂದು ಓಲ್ಡೆಸ್ಟ್ ಮೆಂಬರ್ಸ್ ಅಂತ ಯಾರು ಇರ್ತಾರಲ್ವಾ, ಸೊ ಅವರೇ ಏನ್ ಮಾಡ್ತಾರೆ ತೀರ್ಮಾನವನ್ನ, ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳಲ್ಲಿ ಏನ್ ಮಾಡ್ತಾರೆ, ಅವರ ತೀರ್ಮಾನ ಬಹಳ ಮುಖ್ಯವಾಗುತ್ತೆ. ಅವರ ತೀರ್ಮಾನ ಇಲ್ಲದೆ ಬೇರೆ ಏನು ನಡೆಯೋದಿಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ಟೂಡೆಂಟ್ಸ್. ಓಕೆ, ಸೊ ಇದಿಷ್ಟು ಇವತ್ತಿನ ಚಾಪ್ಟರ್ ಆಗಿತ್ತು. ಸೊ ಇದಾದ ನಂತರ ನಿಮಗೆ ಇಲ್ಲಿ ಇದು ನೋಡಿ 3 to ಅಥವಾ 4 ಮಾರ್ಕ್ಸ್ಗೆ ಇದು ಕೇಳ್ತಾರೆ ಸ್ಟೂಡೆಂಟ್ಸ್ 100%. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು ಸ್ಟೂಡೆಂಟ್ಸ್. ವೆರಿ ಈಸಿ ಚಾಪ್ಟರ್ ಅಲ್ವಾ, ತುಂಬಾ ಸುಲಭವಾಗಿರ್ತಕ್ಕಂಥ ಚಾಪ್ಟರ್, ನಿಮಗೆ ಸುಲಭವಾಗಿ ಅರ್ಥ ಆಗಿದೆ ಅನ್ಕೊಳ್ತೀನಿ. 1 mark 2 mark ಕ್ವಶನ್ಸ್ ಬರುತ್ತೆ. ಓಕೆ, ಸಮಟೈಮ್ಸ್ ದೇ ಕ್ಯಾನ್ ಆಸ್ಕ್ ಇನ್ 3 marks ಆಲ್ಸೋ. ಓಕೆ, ಸೊ ನಿಮಗೆ ಕ್ಲಾಸ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಬಾಯ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಚೆನ್ನಾಗಿ ಓದಿ, ಸ್ಟಡೀಸ್ ಮೇಲೆ ಫೋಕಸ್ ಮಾಡಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಚಾಪ್ಟರ್ ಮುಖಾಂತರ ನಾವಲ್ಲಿ ಸಿಗ್ತೀವಿ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್, ಆಲ್ ದ ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು, ಬಾಯ್.